ಪವಿತ್ರವಾದ ನಿಗ್ಲೆಗೆ ದಂಪತಿಗಳಿಗೆ ಜೋಗುಲಿಗೆ ಈಗಿನ ಮನೆತನಕ್ಕೆ ಈಗಿನ ವ್ಯವಹಾರ ದುಗ್ಗಿನ ಶಾಪ ಗೋಪರಿತುಂಡ ಪವಿತ್ರ ಮಲ್ಪನ ದುರ್ಗ ನಮಸ್ಕಾರ ಪೂಜಿರ್ತಾರ ಪೂರ ಪರಿಹಾರ ಅದು ಎಂಚಿನ ಒಂಜಿ ಸಂಕಲ್ಪದಿ ಒಂದು ಆ ಪೂಜೆ ಮಾಡ್ತಂದುಲರ ಆ ಪೂಜೆದ ಫಲನ್ ದೇವರು ನಿಗ್ಲೆಗೆ ಅನುಗ್ರಹ ಮತ್ತು ಭವಿಷ್ಯದ ಎಡ್ಡೆ ಸುಖ ಸಂಸಾರ ಅಂಚನೆ ಸುಖಮಯ ದಾಂಪತ್ಯ ಜೀವನ ಶರೀರ ಆರೋಗ್ಯ ನೆಮ್ಮದಿ ಮಾತ ದೇವರಿಗೆ ಕೊರತು ಸದಾಕಾಲದ ದೇವಿ ಇದರ ಯೋಗಕ್ಷೇಮಂತು ಒಂದಿದ್ದ ಅನುಗ್ರಹ ರಕ್ಷಾ ಮತ್ತು ನಡಪಡು ನಮ್ಮ ಮಲ್ಪನ ಚಿತ್ನ ಈ ದುರ್ಗಾ ನಮಸ್ಕಾರದ ಪೂಜೆದ ಮುಹೂರ್ತ ದೇವರ ಸುಮುಹೂರ್ತ ಮಲ್ಪಾವು ಬಂದು ದೇವರ ಪ್ರಾರ್ಥನೆ ಮಧ್ಯದ ಆ ಮನೆಯ ಮೆದ್ದು ಓಂ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇ ಸುಫಲಾವಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ ಯತ್ರ ಯೋಗೀಶ್ವರ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ಜೀವೋ ಭೂತಿದ್ರುವಾಣಿ ಕಿರ್ಮತಿರ್ಮಮ ಅನನ್ಯಾಸಂತಿ ಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ವಿದ್ಯಾಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಸರ್ವೇಶ್ವಾರಂಭಕಾರ್ಯೇಶ್ವತ್ರೇ ಶ್ರೀ ಭುವನೇಶ್ವರಾಃ ದೇವಾದಿಶಂತು ನ ಸಿದ್ಧಿಂ ಬ್ರಹ್ಮೇಶಾನ್ ಜನಾರ್ದನಾಃ ಪ್ರದೇ ಸಕಲ ಕಲ್ಯಾಣಂ ಭಾಜನಂ ಯತ್ರ ಜಾಯತೆ ಪುರುಷಂ ತಮಜಂ ನಿತ್ಯಂ ಭಜಾಮಿ ಶರಣಂ ಹರಿಂ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ಶ್ವಾಮಮಂಗಲಂ ಯೇಷಾಂ ಪ್ರತಿಸ್ವ ಭಗವಾನ್ ಮಂಗಲಾಯ ತನೋ ಹರಿಃ ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಹರಶಂಭೋ ಮಹಾದೇವ ವಿಶ್ವೇಶ ಪ್ರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮುಕ್ತಿಂ ನಮಾಮ್ಯಹಂ ದುರ್ಗಾಂ ಧ್ಯಾಯತ್ ದುರ್ಗತಿ ಪ್ರಶಮನೀಂ ದುರ್ವಾತರಶ್ಯಾಮಲಾಂ ಚಂದ್ರಾದ್ವೈರ್ಶೇಖರಾಂ ಪ್ರಣಯ ನಾಮ ಪೀತಾ ವಾಸೋಪಸಾಂ ಚಕ್ರಂ ಶಂಖಂ ವಿಷಂ ಧನುಷದ ಜಂಕೋದಂಡ ಬಾಣಾಂಶಯೋ ಮಾತೃ ಜೋಗುಲ ಮಲ್ಪಡವೆ ಅಜ್ಜಿನ ಕಾಡ್ಬ ಮಾತೃದೇವೋ ಭವ ಪಿತೃದೇವೋ ಭವ ಈ ಪಪ್ಪನ ನೆನಪಿದೆ ಮನಸ್ಸೊಡೆ ಪಿತೃದೇವೋ ಭವ ಇದೀಪ ಬತ್ತ ಓಂ ಈ ರಮುಟೋಣ ನಾರಾಯಣೆ ಓಂ ಶುಭಂ ಭವತಿ ಕಲ್ಯಾಣಂ ಆರೋಗ್ಯಂ ಧನಕರ್ಣ ಅನಲಂ ಸಮಿದ್ಧಂ ವಿಶ್ವತೋ ಮುಖಂ ಶ್ರೀ ಯಜ್ಞಪುರುಷ ಜನ್ಮಃ ದೀಪಾಭಿಮಾನಿ ದೇವತಾಭ್ಯೋ ಅರ್ಪಿತಪಾಠ್ಯ ದೀಪಾಭಿಮಾನಿ ದೇವತಾಭ್ಯೋ ನಮಃ
ದುರ್ಗಾ ಪರಮೇಶ್ವರಿ ಯಮನರ್ವದಂ ಗೋವಿಂದ ಗೋವಿಂದ ಮಹಾಗಣಪತಿ ದೇವರವದಂ ಗೋವಿಂದ ಗೋವಿಂದ ಶ್ರೀ ಸೋಮನಾಥೇಶ್ವರ ದೇವರವದಂ ಗೋವಿಂದ ಗೋವಿಂದ ಭದ್ರಮಾರಮಣ ಗೋವಿಂದ ಗೋವಿಂದ
ಧರಣಿಯನು ಪೊತ್ತಿದ ಶೇಷಗರಿಗೂ ಹರಣ ಸುಕುಮಾರ ಸಕಲ ಗಮಗ ಸಕಲ ಹರಯನು ವಿವೇಕ ಮದ ಘೋರ ವಿಘ್ನೇಶ ಶರಣು ಶರಣು ಎಲ್ಲವೂ ನಿನ್ನುದರ ದುಡಿಯುತ್ತಿರ ಎಂಬಳು ನಿನ್ನ ಧರಣ ಬದರಿಯಳು ಶರಣಾಗತ ರಕ್ಷಾಮಣಿ ನರಹರಿಗಳೆಲ್ಲವೂ ನಿನ್ನ ನಾಭಿ ನೀಲವೇಣಿ ಬರುದು ಇಳಿ ಬಿಟ್ಟಲ ಬಾಲಕರುಣ ನಿಹ ಬಾಲಕ 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 ಮದಿಗೋ ಒಳಗೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ತರಣಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡು ವಿಘ್ನೇಬ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ದಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿಮಾ ವಿಘ್ನೇಶ್ವರ ಪಾಹಿಮಾ ಗಜಮುಖದವಗೆ ಗಣಪಗೆ ಚೆಲ್ವತ್ರಿ ಜಾಗ ಗಾರತಿ ಎತ್ತೀರೇ ಆರತಿ ಎತ್ತೀರೇ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿವವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೀರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರನೋ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಗೋವಿದ ಗಿರಿಜಯ ಮರಸುತನ ದಿನ ದಿನ್ನತೆ 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 ತುಮ್ತನ ದಿನ್ನತೆ 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 ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಗಜಮುಖ ನಿನ್ನ ಪಾದವ ನೆನೆವೆ ಆ
ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತಾತಕ ದಿನ್ನತಿ 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 ದಿತ್ತಕ ದಿನ್ನತಿ ದಿನ್ನ ತೋಂ ದಿನ್ನತಿ ತಾತಕ ದಿನ್ನತಿ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾಲ ಬರಿದೆ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ದಿನತನ ದಿನ್ನತೈ 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 ತೊಂತನ ದಿನ್ನತೈ 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 ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ತ ಒಂದೇ ದೇವರ ದೇವೋ ತೋಂಗತೋಂ ತಗತ ದಿನತೆ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗ ಉರಿಯಲೇನೆ ಉರಿಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗ ಹುರಿಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಹುರಿಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಉರಿಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಉರಿಯಲೇನೆ ಉರಿಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿ ನಾಂ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಕತ ದಿನದಿ ದಿಮಿತ ದಿನದಿ ದೀಂತ ದಿನತೆ ದಿನತೆ ದಿನದಿ ತಾತಕತ ದಿನದಿ ಯತ ದಿನತೆ ದಿಮಿತ ದಿನತೆ 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 ತಾತಕತ ದಿನತೆ ಯತ ದಿನತೆ ದೀಂತ ದಿನತೆ ತೋಂತ ದಿನತೆ 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 ತಾತಕತ ದಿನತೆ ದಿಮಿತ ದಿನತೆ ದೀಂತ ದಿನತೆ ತೋಂತ ದಿನತೆ ದಿನತೆ ದಿನತೆ
ಜಣುತ ಜಣುತಿ ಜಣುತ ದಿನದಿ ಜಣುತ ತಕತಿ 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 ದೀಂ ತನ ದಿರಿನಾಂ ಓಂ ತನ ದಿರಿನಾಂ ದೀಂ ತನ ದಿರಿನಾಂ ಓಂ ತನ ದಿರಿನಾಂ ದೀಂ ತನ ತನ ತೋಂ ತನ ತನ ದೀಂ ತನ ತನ ದೀಂ ತ ದಿನತಿ ತಕತ ದಿನತೆ ದಿಮಿತ ದಿನತೆ ದೀಂ ತ ದಿನತೆ 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 ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ದಿತ್ತಾಂ ದಿಂಕಿಡ ಗಿಡದಗ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ತರಿಕಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೇ ತಕತ ದಿನತಿ ದಿಮಿತ ದಿನತಿ ತೇಯತ ದಿನತಿ ದೀಂತ ದಿನತಿ 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 ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿತ್ತಾಂ 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 ತಕತ ದಿನತಿ ದಿಮಿತ ದಿನತಿ ತೋಂ ತ ದಿನತಿ ದೀಂ ತ ದಿನತಿ 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 ತಾನನಾಂತ ದಿರಿನಾಂ ಹರಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಬ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಬಾಲ ಸರ್ವಮಂಗಲವಂಗಲಿ ಶಿವಿ ಸರ್ವ ಸಾಧಿಕೆ ಶಾಬ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಬಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಂಡ ಸಂಬಂಧ ಪ್ರಸಾದ ದಕ್ಕಿತು ದಕ್ಕಿತು ಆಹೋ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿ ದೇವರು ಮೇಳದಲ್ಲಿ ನೆಲೆಸುವಂಥ ಶ್ರೀ ಮಹಾಗಣಪತಿ ದೇವರು ಶಾಬ ಮತ್ತು ಶ್ರೀ ಮಹಾಗಣಪತಿ ದೇವರು ಬಾಲ ಗಜಾನನ ಭಕ್ತಿ ನೆಲೆಸುವ ಸಾರ ಭಕ್ಷಿತ ಶಾಬ ಉಮಾಸುತ್ತ ವಿನಾಶ ಕಾರಣ ನಮನೀಶ್ವರ ಪಾದ ಬಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಂಡ ಸಂಬಂಧ ಪ್ರಸಾದ ದಕ್ಕಿತು ದಕ್ಕಿತು ಆಹೋ ಹಾಗೂ ಎಕ್ಕಾರು ಸೋಮನಾಥೇಶ್ವರ ದೇವರು ಎಕ್ಕಾರು ಶ್ರೀ ಸೋಮನಾಥೇಶ್ವರ ದೇವರು ಶಾಬ ಎಕ್ಕಾರು ಶ್ರೀ ಸೋಮನಾಥೇಶ್ವರ ದೇವರು ಬಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಂಡಂಥ ಸಂಬಂಧ ಪ್ರಸಾದ ದಕ್ಕಿತು ದಕ್ಕಿತು ಹಾಗೂ ಕೊಡತೂರು ಗುತ್ತು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಶಾಬ ಕೊಡತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದೆ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದೆ ಕೊಟ್ಟು ನಿಲ್ಲದೆ ಓಡಿಬೋದ ಕಳ್ಳಗೆ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ್ಮ ಗೀಳೆ ಮೆಲ್ಲ ಮೆಲ್ಲನೆ ಬಂದನೆ
ಹಾಲ ಮರಲು ಪೋದರೆ ನಿನ್ನಯ ಕಾದ ಕಾಲಿಗಡ್ಡವ ಕಟ್ಟಿದ ಹಾಲ ಮರಲು ಪೋದರೆ ನಿನ್ನಯ ಕಾದ ಕಾಲಿಗಡ್ಡವ ಕಟ್ಟಿದ ಹಾಲ ಸುಂಕವ ಬೇಡಿ ಕೋಲಲ್ಲಿ ಅಡ್ಡಗಟ್ಟಿ ಶಾಲೆಯ ದಳಕೊಂಡು ಹೇಳದೋಡಿದ ನೀತ ಹಾಲ ಸುಂಕವ ಬೇಡಿ ಕೋಲಲ್ಲಿ ಅಡ್ಡಗಟ್ಟಿ ಶಾಲೆಯ ದಳಗಳು ಹೇಳದೋಡಿದ ಮೆಲ್ಲ ಮೆಲ್ಲನೆ ಪದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಪದನೆ ತೊಂದನ ದಿನ್ನತೆ 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 ದಿಂದನ ದಿನ್ನತೆ 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 ತಾತಕ ದಿನತೆ ತತೈ ದಿನತೆ ತತಕ ದಿನತೆ ತತೈ ದಿನತೆ ತೈ ದಿನ ತೈ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ ತೋಂಗ ತೋಂ ತಗತ ದಿನತೆ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವರಂಗಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ
ಅಂಬರುಹದೊಡನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಬುಡದ ವರ್ಣಿಪೆನಿ ಕಥಾಮೃತವ सर्व भय विनाशिनी करुणा दिखाए दया सागर भक्तियों दिव्या पाद द्वयವನ್ನು ಮರೆಗೊಳ್ಳೆ ಬದೆ ಮುದ್ದ जयतु जयतु आदि माये सर्व भय विनाशिनी करुण दिखाए ताये अम्मा ಶಕ್ತಿ ಸಂಯುಕ್ತಳೆ ಇದೋ ನಿನ್ನ ಪವಿತ್ರವಾದ ಪದಯುಗ್ಮಕ್ಕೆ ನಮ್ಮ ನಮನಗಳನ್ನು
ಪ್ರವಹಿಸಬೇಕು. ಅಗಾಧವಾದ ಜಲದಿಯ ಮಧ್ಯೆ ಗಾಧಾಂಡಕಾರವೇ ತುಂಬಿದಂತಹ ಈ ಹೊತ್ತಿನಲ್ಲಿ ನಮ್ಮ ಮೂವರ ಜನನವಾಯಿತು. ಯಾಕಾಯಿತು, ಯಾರಿಂದಾಯಿತು ಎನ್ನುವುದೇ ನಮಗೆ ಗೊತ್ತಾಗದೇ ಇರುವ ಕಾಲದಲ್ಲಿ ಪರಿತಪಿಸುತ್ತಿರುವಂತಹ ಈ ಸಂದರ್ಭ ಕೇಳಿ ಬಂತು ಅಶರೀರವಾಣಿ, ಅದೇ ಓಂಕಾರ. ಅದನ್ನೇ ಸ್ತುತಿಸಿದೆವು. ಗೋಚರಿಸಿದ್ದು ನಿನ್ನ ಪದದ್ವಂದ್ವ. ಅದರ ಪರಿಣಾಮವಾಗಿಯೇ ನಮಗಾಡುವರೆ ವಾಕ್ಶಕ್ತಿ ಒದಗಿ ಬಂದುದು ಎನ್ನುವುದು ಅರ್ಥವಾಗಿತ್ತು. ಆದಿಮಧ್ಯಂತರಹಿತಳು ನೀನೆ, ಚೇತನ ಅಚೇತನ ಎನ್ನುವಂತಹ ಪ್ರಕೃತಿ ಭಯವನ್ನು ಮೀರಿ ನಿಂತವಳು ನೀನು. ಭಯ ವಿನಾಶಿನಿಯು ಕರುಣಾ ಸಿಂಧೂ ಆದ ನಿನ್ನ ಪದದ್ವಂದ್ವಕ್ಕೆ ಮತ್ತೊಮ್ಮೆ ನಮನಗಳು. ಉದ್ಧರಿಸಮ್ಮ. ನಾವು ಮೂವರು ಒಂದಾಗಿ ನಾವು ಯಾರು ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನೀವೇ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವರಿದ್ದೇವೆ. ಮಕ್ಕಳನ್ನು ಸಾಕಿ ಸಲಹಬೇಕಾದವಳು ತಾಯಿಯಲ್ಲದೆ ಅನ್ಯರು ಯಾರಿದ್ದಾರೆ ತಾಯಿ? ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವೆಂಬಂತಹ ಪೀಯೂಷವನ್ನು ಉಳಿಸಿದವಳು ನೀನು. ಸಾಲದು ತಾಯಿ, ನಮ್ಮ ಹುಟ್ಟಿನ ಗುಟ್ಟನ್ನು ಸಾನುರಾಗದಿಂದ ನಮಗೆ ತಿಳಿಸಬೇಕಮ್ಮ. ಹರಿಗರು ಬ್ರಹ್ಮರಿದಿರಿಸಿಗೆ ನೋಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಬೋಧಗೆ ಒರೆದ ಬೇಡದ ನಿಮಗೆ. ಅಗಾಧವಾದ ಜಲರಾಶಿಯ ಮಧ್ಯೆ ಪರಿತಪಿಸುತ್ತಿರುವ ಓ ನನ್ನ ಮಕ್ಕಳೇ, ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ. ಕಂದಮ್ಮಗಳೇ, ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಓ ಎನ್ನ ಸೂನುಗಳೇ, ನಿಮ್ಮಿಂದ ಘನ ಕಾರ್ಯವೊಂದಾಗಬೇಕಾಗಿದೆ. ಹೋದ ಕಾಲದಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿ ಪೋಷಿಸಿ ಕಾಲ ಬಂದಾಗ ಲಯಗೊಳಿಸಬೇಕು. ಹಾಗಾಗಿ ಗುರುತಿಸುವರೆ ಶುಭನಾಮ, ಧರಿಸುವರೆ ಗುಣ, ಮಾಡುವರೆ ಉದ್ಯೋಗ, ಇರುವರೆ ಸುಸ್ಥಳವನ್ನು ಕರುಣಿಸುವವಳೇ ಇದ್ದೇನೆ. ಅನುಗ್ರಹಿಸಮ್ಮ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ. ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಜನನಿಯಾಜ್ಞೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ. ಸರಿ. ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡು ಮಗನೇ. ಆಗಲಮ್ಮ. ಸ್ಫಟಿಕ ಸದೃಶ್ಯನಾಗಿ ಪಾಲದಲ್ಲೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ ನೀನೇ ಹರ. ಆಗಲಿ ತಾಯಿ. ತಮೋ ಗುಣವನ್ನು ಕರುಣಿಸಿದ್ದೀನಿ. ಲಯದ ಕರ್ತವ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕು. ಮಹಾಪ್ರಸಾದ ತಾಯಿ. ಮಕ್ಕಳೇ, ನಾನಿತ್ತಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮುಂದೆ ಕಷ್ಟ ಎದುರಾದರೆ ಏನು ಮಾಡಬೇಕು? ಕಷ್ಟಕಾಲದೊಳಗ ನಿಷ್ಠೆಯು ಬದಿಸಲು ಕೊಟ್ಟು ಸಂದರ್ಶನವ
ಮುಗಿಸುವ ಕಾರ್ಯವ ಆಶ್ಚರ್ಯ ಮಾತೆಯ ಅನುಗ್ರಹ ಮಾಡುವರೆ ಉದ್ಯೋಗ ಹರಿವರೆ ಹೆಸರು ಹಾಗೆ ವಾಸಿಸುವರೆ ವಾಸಸ್ಥಳ ಇಷ್ಟನ್ನು ಅನುಗ್ರಹಿಸಿ ಮಾತೆಯ ಅದೃಶ್ಯ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸಿದ್ರಿ. ಏನಾಯ್ತು? ನೀವೇನು ಹೀಗೆ ಏನಾಯ್ತು? ನಿಮ್ಮ ಮುಖ ನೋಡಿದ್ರೆ ಸುಖವೇ ಇಲ್ಲ ಅಂತ. ನಾವು ಹಾಗೆ ಸುಖ ಇಲ್ಲದ ಮುಖವಾಯ್ತು. ಅಲ್ಲ, ನಿನಗೆ ಹಾಗೆ ಅನಿಸಿರಬಹುದು, ನಮಗೇನು ಅಂತ ಅನುಭವವೇ ಇಲ್ಲ. ನನ್ನ ಅನುಭವಕ್ಕೆ ಬರ್ತಾ ಉಂಟು. ಹೇಗೆ? ನಾನಾದ್ರೂ ನೋಡು ಸ್ವಲ್ಪ ಚುರುಕುತನವನ್ನು ಪ್ರಕಟಿಸಿದ್ದೇನೆ. ನನ್ನಲ್ಲಿ ಬದಲಾವಣೆ ಆಗಿದೆ. ನಿಮ್ಮಲ್ಲಿ ಯಾವುದನ್ನು ಕಾಣುವುದಿಲ್ಲ ನಾನು. ಬದಲಾವಣೆಯನ್ನು ಎಲ್ಲವನ್ನು ಆಗಿಸಿದ್ದು ಮಾತೆಯಲ್ಲ. ಈಗ ಆ ಬಳಿಕ ಅವಳೇ ಆಗಿಸಿದ್ದಾಳೆ. ಅದೇ ನನ್ನಲ್ಲಿ ಆಗಿದೆ, ನಿಮ್ಮಲ್ಲೇ ಆಗಿಲ್ಲ. ಅಲ್ಲ, ನಮ್ಮಲ್ಲಿ ಆಗುವುದಿಲ್ಲ ಆಗಲಿಲ್ಲ ಎನ್ನುವುದನ್ನು ಹೇಗೆ ಹೇಳ್ತೀನಿ? ಏನು ಗೊತ್ತಾಗುವುದಿಲ್ಲ? ಗೊತ್ತಾಗುವ ಹಾಗಿಲ್ಲ. ಗೊತ್ತಾಗುವ ಹಾಗೆ ಇಲ್ಲ. ಜೊತೆಯಲ್ಲಿ ನಾವು ಅದನ್ನು ತೋರಿಸಿದ್ರೆ ಆಯ್ತಲ್ಲ. ಯಾವಾಗ ತೋರಿಸುವುದು? ಯಾವಾಗ ಅಂದ್ರೆ ಈಗಲೇ. ಮತ್ತೇನು ನನಗೆ ಗೊತ್ತಾಗುವುದಿಲ್ಲ? ಮುಂದುವರಿಯಬೇಕಿದ್ದವನು ನೀನಲ್ವಾ? ಓ, ಮುಂದೆ ನಾನು ಹೋಗ್ಬೇಕಲ್ವಾ? ಹೌದು, ನಾನು ಮುಂದೆ ಹೋಗ್ತೇನೆ. ಅದಕ್ಕಿಂತ ಮೊದಲು ನಿಮ್ಮಿಬ್ಬರಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಾಯ್ತಾ? ಅದನ್ನು ಮೊದಲೇ ಆಡುವುದಲ್ಲ. ಹೌದೌದು. ಮೊದಲಾಗಿ ಮಾತೆ ಹೇಳಿದಂತ ಮಾತು, ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಅದು ನಿನಗಿಟ್ಟ ಹೆಸರು. ನನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವಾ? ಅವನಿಗೆ ಗೊತ್ತಿಲ್ವಾ? ಮತ್ತೇನು? ನಾನು ಅದನ್ನು ಕೇಳಿದ್ದ. ಮತ್ತೆ ಯಾವುದು? ನಿನಗೆ ಇನ್ನೂ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದರದ್ದು? ನನ್ನದೇ. ಏನದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ದೊಡ್ಡದು, ಶ್ರೇಷ್ಠ, ಕಾನ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ನಾನು ಮಾಡುವ ಉದ್ಯೋಗ ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ. ಹಾಗಾದ್ರೆ ಸೃಜನೆಯನ್ನು ಮಾಡುವವ ನಾನು. ಅಲ್ಲಿರುವಂತಹ ಜೀವಿಗಳು, ಆ ಜೀವಿಗಳಿಗೆ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ, ಅದು ನಾನೇ. ವ್ಯವಸ್ಥೆಗೆ ವ್ಯವಸ್ಥಾಪಕ ನಾನೇ. ಯಾಕೆ? ಆ ಜೀವಿಗಳಿಗೆ. ಆ ಬಳಿಕ ಇಲ್ಲಿ ನಾನು ನಿಮ್ಮನ್ನು ಗಮನಿಸುವಾಗ ಏನು? ನೀವು ಸ್ವಲ್ಪ ಸರಿಯಾಗಬೇಕು. ನೀವು ಸರಿಯಾದದ್ದು ಸಾಕಾಗಲಿಲ್ಲ, ನಿಮಗೊಂದು ವ್ಯವಸ್ಥೆ ಆಗಬೇಕು. ಸರಿ ಮಾಡುವ ಯಾರು? ನಾನೇ. ಮತ್ತೆ ಯಾರು? ಯಾಕೆ? ರಾಜಸ ಗುಣ ಉಂಟು. ಹಾಗಾಗಿ ಈ ಸಲ ನಾನೊಬ್ಬ ವ್ಯವಸ್ಥಾಪಕನಾಗುದು, ನಾನೊಬ್ಬ ಯಜಮಾನನಾಗುದು. ಇಷ್ಟು ಬೇಗ? ಹೌದೌದೌದು, ನಾನು ಯಜಮಾನ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ನೀವಿಬ್ಬರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗಲಿಕ್ಕಿಲ್ಲ. ಮತ್ತಿನ್ನೇನು? ನಗದೆ ಇನ್ನೇನು ಮಾಡು? ನೀವು ಆಡಿದಂತಹ ಮಾತೆ ಹಾಗುಂಟಲ್ಲ, ಹಾಸ್ಯಾಸ್ಪದ ಆಯ್ತು. ಮತ್ತಿನ್ನೇನು? ಹುಟ್ಟುತ್ತಲೇ ಯಾರೂ ಪರಿಪೂರ್ಣರಲ್ಲ. ಪೂರ್ಣತೆ ಏನು ಎನ್ನುವುದು ನಮಗರ್ಥವಾದದ್ದು ಮಾತೆಯನ್ನು ಸ್ತುತಿಸಿದ ಬಳಿಕ ಅವಳಾಡಿದಂತಹ ವಾಕ್ಯಗಳಿಂದ. ನಮಗೊಂದು ಉದ್ಯೋಗ, ಹೆಸರು, ಗುಣ ಇವೆಲ್ಲವನ್ನೂ ಇಟ್ಟಿದ್ದಾಳೆ ಎಂದಾದ ಬಳಿಕ ಅದನ್ನೇ ನಿನ್ನೊಬ್ಬನ ಕುರಿತಾಗಿ ಮಾತ್ರ ಪುನರಾವರ್ತನೆಯನ್ನು ಮಾಡಿದೆ ನೀನು. ಹೌದು, ಏನಾಯ್ತು? ಯಾಕೆ? ಒಟ್ಟು ಇಷ್ಟೆಲ್ಲವನ್ನು ನೀನು ಆಡಿದ್ದೇನು? ಅಧಿಕ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ. ಹೌದು. ಮಾತೆಯ ನೇಮ ಏನುಂಟೋ ಅದನ್ನು ನಡೆಸುವಲ್ಲಿ ಈ ಅಧಿಕತನವನ್ನು ತೋರಿಸುವ ಅಗತ್ಯವೇ ಇಲ್ಲ. ಅರ್ಥಾತ್ ನೀನು ಮದವನ್ನು ಹೊಂದಿದ್ದಿ ಎನ್ನುವ ಹಾಗೆ ಭಾವಿಸಬಹುದು. ಅದು ಕೂಡದು. ಈಗ ಸೃಷ್ಟಿಯ ಕಾರ್ಯ ಏನುಂಟೋ ನಿನಗೆ ಪ್ರಸಾದಿಸಲ್ಪಟ್ಟದ್ದು, ಅದರಲ್ಲಿ ನೀನು ಮುಂದುವರಿ. ನಿನಗಾಗದೇ ಇರುವ ಕಾಲಕ್ಕೆ ಆಗಿಸುವಲ್ಲಿ ನಮ್ಮ ಸಹಕಾರ ಉಂಟು. ಈಗ ನನಗೆ ಆಗುದಿಲ್ಲ ಅಂತ ನಿನ್ನಲ್ಲಿ ಹೇಳಿದ್ದೇನೆ ನಾನೀಗ. ಅಲ್ಲ, ಏನಾದ್ರೂ ತೊಂದರೆ ಇದ್ರೆ, ಸಮಸ್ಯೆ ಇದ್ರೆ
ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಅಮ್ಮ ಹೇಳಿದ್ದು ಹೌದು. ಸಾಮಾನ್ಯವಾಗಿ ಲಯ ಅಂದ್ರೆ ಏನು? ಮುಗಿಸುವುದು. ಎಲ್ಲ ಮುಗಿಸುವುದಲ್ಲ, ಮತ್ತೆ ಮೊದಲು ನಿನ್ನ ಸೃಜಿಸಬೇಕು, ಅದನ್ನು ಹರಿಪಾಲಿಸಬೇಕು, ನಂತರ ನಾನು ಲಯಗೊಳಿಸಬೇಕು. ಕೊನೆಗೆ ನಿಯಂತ್ರಿಸಬೇಕಾದದ್ದು ಏನನ್ನು? ನಿಯಂತ್ರಣ ತಪ್ಪಿದ್ದನ್ನು. ಹಾಗಾಗಿ ಸೃಜಿಸುವ ನೀನು ಅಧಿಕನಾದ್ರೆ ನಿಯಂತ್ರಿಸುವ ನಾನು ನಿನ್ನಿಂದ ಅಧಿಕ. ನಿನ್ನ ಲೆಕ್ಕಾಚಾರ ಹೀಗೆ. ಒಳ್ಳೆದು ಒಳ್ಳೆದು. ಅಷ್ಟು ಮಾತ್ರ ಅಲ್ಲ, ಮತ್ತೆ ನನ್ನ ಮುಖವನ್ನೊಮ್ಮೆ ಸರಿಯಾಗಿ ನೋಡು. ಎಂತದ ಮುಖದಲ್ಲಿ ಯಾವ ಸುಖವೂ ಇಲ್ಲ. ವಿಶೇಷವಾಗಿ ಹಣೆಯಲ್ಲಿ ಒಂದು ಹೆಚ್ಚಿನದಾದಂತಹ ಕಣ್ಣು. ಅದು ಕಣ್ಣ? ಕಿಚ್ಚರ ಕಣ್ಣು. ಕಿಚ್ಚು ಕಣ್ಣು. ಅದು ಮುಚ್ಚಿದ ಯಾಕೆ? ಕಾರಣ ಉಂಟು. ಕಾರಣ ಇದ್ದು ತೆರೆಯುವುದು, ಕಾರಣ ಇಲ್ಲದೆ ಅದನ್ನು ತೆರೆಯುವುದಕ್ಕೆ ಆಗುದಿಲ್ಲ. ಕಣ್ಣನ್ನು ತೆರೆದರೆ ಸಕಲವನ್ನು ಸುಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು. ಮತ್ತೊಂದು ವಿಷಯ ಗೊತ್ತುಂಟ? ಈ ಕಣ್ಣು ಇದ್ದ ಕಾರಣ ನನ್ನನ್ನು ಪಾಲಾಕ್ಷ ಎಂಬುದಾಗಿ ಕರೆಯುತ್ತಾರೆ. ಪಾಲಾಕ್ಷನು ನೀನೆ ಅಲ್ವಾ? ಈಗ ನೀನು ದೊಡ್ಡವ ಅಂತ ಹೇಳುವುದು ಮಾತ್ರ ಅಲ್ಲ, ನಿನ್ನಲ್ಲಿ ಆಧಾರ ಏನುಂಟು? ಇಲ್ಲದೆ ಆಡಿದ ಮಾತೇ ಇದಲ್ಲ. ನನ್ನ ಉದ್ಯೋಗವೇ ಹಾಗೆ. ಏನು ಸಾಮಾನ್ಯ ಉದ್ಯೋಗವ? ಏನು ಮಹಾ ಸೃಷ್ಟಿಪ ಕಾರ್ಯವೇ ಖಾನ. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಷ್ಟಿಪ ಕಾರ್ಯವಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ, ಘನವಲ್ಲ. ಕೆಟ್ಟು ಹೋಗದ ತೆರೆದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ. ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೊರೆದ ಸೃಷ್ಟಿಪ ಕಾರ್ಯವಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರೆದಿ. ಅದು ಹರ ಸರಿಯಾಗಿ ಆಲಿಸಲೇಬೇಕು. ಈಗ ಆಲಿಸುವ ನೀವು ನಿಮ್ಮ ವ್ಯಕ್ತಿತ್ವದ ಕುರಿತಾಗಿ ಅಥವಾ ಮಾತೆ ನಿಮ್ಮ ಕುರಿತಾಗಿ ಆಡಿದ ಮಾತುಗಳನ್ನಷ್ಟೇ ಕೇಳಿಸಿದ್ದೀರಿ, ತಿಳಿದುಕೊಂಡಿದ್ದೀರಿ ಎನ್ನುವ ಹಾಗೆ ಭಾವಿಸಬಹುದು. ಹೌದು, ಅಷ್ಟೇ ಸಾಲದು. ಹರಿಹರ ಬ್ರಹ್ಮರೆನ್ನುವ ಹಾಗೆ ಮುದದಿಂದಲೇ ನಮಗೆ ನಾಮವನ್ನಿರಿಸಿದ ಬಳಿಕ ಉದ್ಯೋಗ ಏನುಂಟು ಎಲ್ಲವನ್ನು ವಿವರಿಸಿದ್ದಾಳೆ. ಯಾಕೆ ಎಲ್ಲವನ್ನು ಒಟ್ಟಾಗಿಯೇ ಹೇಳಿದ್ದಾಳೆ ಎಂದಾದರೆ, ಮೂವರು ಒಮ್ಮತದಿಂದ ಮುಂದುವರಿದು ಪ್ರಪಂಚ ಎನ್ನುವುದನ್ನು ಸಾಕಾರಗೊಳಿಸಬೇಕು ಎನ್ನುವುದೇ ಅಮ್ಮನ ಅಭಿಮತವಾಗಿತ್ತು. ಅದನ್ನೇ ಒಪ್ಪಿಕೊಂಡು ಮುಂದುವರಿಯಲೇಬೇಕ ಸಂದರ್ಭದಲ್ಲಿ ನೀನಾಡಿದ್ದು ನಿನ್ನ ಉದ್ಯೋಗ ಶ್ರೇಷ್ಠ, ನೀನೇ ದೊಡ್ಡವ ಎನ್ನುವ ಹಾಗೆ ಹೆಚ್ಚಿನ ಕಣ್ಣನ್ನು ಹೊಂದಿದ್ದೇನೆ, ಕಿಚ್ಚುಂಟು ಅದರ ಮೂಲಕವಾಗಿ ಎಲ್ಲವನ್ನು ಸುಟ್ಟು ಬಿಡುತ್ತೇನೆ ಎನ್ನುವ ಸಾಮರ್ಥ್ಯದಿಂದಲೇ ಅವನೂ ದೊಡ್ಡವ. ಅವನು ಹೇಳುವುದು ಹಾಗೆ. ಮೊದಲೇ ಆಡಿದ್ದಲ್ಲ ಅವನು, ನೀನಾಡಿದ್ದಕ್ಕಾಗಿ ಅವನು ಆಡಿದ್ದ ಎಂದಾದ ಬಳಿಕ ವ್ಯಕ್ತಿತ್ವದ ವಿವೇಚನೆಯನ್ನು ಸಮಗ್ರವಾಗಿ ಮಾಡಿಕೊಂಡು ನಾನು ಆಡುವುದಕ್ಕೆ ಈಗ ತೊಡಗುತ್ತೇನೆ. ಯಾಕಂದ್ರೆ ನನ್ನೊಬ್ಬನ ಕುರಿತಾಗಿ ನಾನು ತಿಳಿದುಕೊಂಡದ್ದಲ್ಲ, ಮತ್ತೆ ನಿಮ್ಮ ಕುರಿತಾಗಿಯೂ ನಾನು ಸಮಗ್ರವಾಗಿ ವಿವೇಚಿಸಿದೆ. ಧನಾತ್ಮಕ ವಿಶಾಲವಾದಂತಹ ದೃಷ್ಟಿಕೋನವುಳ್ಳವನಾಗಿ ಆಲೋಚಿಸುತ್ತಲೇ ಯಾವಾಗ ಯಾವುದಕ್ಕೆ ಹೇಗೆ ಏನೆಲ್ಲ ಬೇಕು ಎನ್ನುವುದನ್ನು ಒದಗಿಸುವುದರ ಮೂಲಕವಾಗಿ ಪಾಲನೆಯನ್ನು ಮಾಡಬೇಕಿದ್ದವನು ನಾನು. ಆ ಬಳಿಕ ಲಯಗೊಳಿಸುವವನು ಅವನು. ಈ ಮಧ್ಯೆ ದೀರ್ಘವಾದ ಅವಧಿ ಎನ್ನುವುದು ನನ್ನ ಉದ್ಯೋಗದಲ್ಲಿಯೇ ಇದೆ ಎನ್ನುವುದನ್ನು ಕಂಡುಕೊಂಡಿದ್ದೇನೆ. ಒಂದು ವ್ಯಕ್ತಿ ಆಗಲಿ ಒಂದು ವಸ್ತುವಾಗಲಿ ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದ್ರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ. ಆದ್ದರಿಂದ ನೀನು
ಅಥವಾ ನಿನ್ನ ಉದ್ಯೋಗ ದೊಡ್ಡವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸಕಾಲಕ್ಕೆ ಬೇಕಾದ ಹಾಗೆ ಕೆಟ್ಟು ಹೋಗದ ತರದಲ್ಲಿ ಕೊಟ್ಟು ಪೊರೆಯುವಂತಹ ಮಹತ್ವಕ್ಕೆ ಉದ್ಯೋಗವನ್ನು ಹೊಂದಿದ ನಾನು ಮತ್ತೆ ನನ್ನ ಉದ್ಯೋಗ ದೊಡ್ಡದಾಗುತ್ತದೆ ಎನ್ನುವುದರಿಂದ ಸೃಷ್ಟಿಪ ಕಾರ್ಯ ಘನವಲ್ಲ. ಎಷ್ಟು ಮಾತಾಡ್ತಿ ಪುಣ್ಯಾತ್ಮ ನೀನು. ಯಾಕೆ? ನಾನು ಬೇಗ ಮುಗೀತೆ ಅಂತ ಕಾಯುವುದು, ನೀನು ಮುಗಿಸುವುದೇ ಇಲ್ಲ. ನಿನಗೆ ಅರ್ಥ ಆಗಬೇಕು ಅಂತಾದ್ರೆ ನಾನು ದೊಡ್ಡ ಅಂತ ಹೇಳಿದ್ರೆ ಬೇಗ ಮುಗಿಯಲಿಲ್ವಾ? ಸುಮ್ಮನೆ ಹೇಳಿದ್ರೆ ಆಗ್ತದ? ಇನ್ನು ನಿನ್ನಲ್ಲಿ ಸದ್ಯಕ್ಕೆ ಮಾತಿಲ್ಲ, ಆಯ್ತಾ? ಮತ್ತೆ ಮಾತಾಡ್ತೇನೆ, ಆಯ್ತಾ? ಆಲಿಸಿದವ ನೀನು ಸಮರ್ಪಕ ಒಂದು ಉತ್ತರ ಬೇಕು. ಏನು? ಒಂದೇ ವಾಕ್ಯದಲ್ಲಿ ಉತ್ತರಿಸು. ಸರಿ ಅಂತ ಹೇಳು, ಒಂದು ಶಬ್ದದಲ್ಲಿ ಹೇಳು. ಹೇಳು ಹೇಳು. ಸರಿ. ಹರನದನ ಜನ ಸರಿ ನಿನ್ನ ವಚನವು ಪುರೆಯುವಾತನೇ ಶ್ರೇಷ್ಠನು. ಹರಿಗರರಲ್ಲಿ ಭೇದವಿಲ್ಲದೆ ನಿನ್ನೊಳೆರಗ ಬರಿಗನು ನಾನು. ಹರನಂದನಾಚನ ಸರಿ ನಿನ್ನ ವಚನವು ಪೊರೆಯುವಾತನೇ ಶ್ರೇಷ್ಠನು. ಜಗನ್ಮಾತೆಯ ಮಕ್ಕಳು ನಾವು. ನಮ್ಮಲ್ಲಿ ಮೂವರು ಶ್ರೇಷ್ಠರೇ ಆಗಿದ್ದೇವೆ, ನಮ್ಮಲ್ಲಿ ಕನಿಷ್ಠರು ಯಾರು ಇಲ್ಲ. ಹಾಗಂತ ಮಾತೆಯ ಅನುಗ್ರಹವು ಸಮಾನ ರೀತಿಯಲ್ಲಿತ್ತು. ಹಾಗಂತ ನಾನು ಕಂಡುಕೊಂಡ ಪ್ರಕಾರ ಪೊರೆಯುವಾತನೇ ಶ್ರೇಷ್ಠನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಸೃಷ್ಟಿ, ಸ್ಥಿತಿ, ಲಯ ಇವು ಮೂರನ್ನು ನೋಡಿದಾಗ ಸೃಷ್ಟಿ ಅಂದ್ರೆ ಆದಿಮಯ್ಯ ಪ್ರತ್ಯಕ್ಷ, ಸ್ಥಿತಿ ಅಂದ್ರೆ ತುಂಬಾ ಹೊತ್ತು ನಿಂತು ನಮಗೆಲ್ಲ ಅನುಗ್ರಹ, ಲಯ ಅಂದ್ರೆ ಕ್ಷಣಾರ್ಥದಲ್ಲಿ ಮಾಯವಾದದ್ದು, ದೀರ್ಘವಾಗಿ ಉಳಿಯುವಂತಹ ಕಾಯಕ ಯಾವುದು ಅಂತ ಕೇಳಿದ್ರೆ ಅದು ಸ್ಥಿತಿ. ಅಷ್ಟು ಮಾತ್ರ ಅಲ್ಲ, ಲೋಕಮುಖ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬೇಕು. ಹೇಗೆ? ಹರಿಹರರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬುದಾಗಿ. ಇನ್ನು ಮುಂದಕ್ಕೆ ಇನ್ನಲ್ಲಿ ಎರಕನಾಗಿರುತ್ತೇನೆ. ಹೀಗೆ ಇರುವುದೇ ಪ್ರೀತಿ ಮನದೊಳಗೆ ಹಿರಿದರವನಿ ಕ್ಷಣವೇ ಬರಗಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳ್ಳೆಗೆ. ನಿಮ್ಮ ಕತೆ ಹೀಗುಂಟಲ್ವಾ? ನಮ್ಮ ಕತೆ ಅಂದ್ರೆ ನೀವಿರುವರು ಎರಕ್ಕ. ನಿನಗೇನು ನಡುಕಲ್ಲ. ಅರ್ಥ ಆದದ್ದು ಯಾವುದು ಗೊತ್ತಾ? ಆರಂಭದಲ್ಲೇ ನಿನ್ನ ಮುಗುಳು ನಗೆ. ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರುಳು ಮಾಡ್ತಿ. ನಾನು ಆಗುವುದೇ ಇಲ್ಲ. ನೀವಿಬ್ಬರು ಒಂದಾಗಿದ್ದೀರಿ, ನಿಮ್ಮ ಆಲೋಚನೆ ಹೊಂದಿರಬಹುದು. ಈ ಸಲ ನಾವಿಬ್ರು ಒಂದಾಗಿದ್ದೇವೆ, ಬ್ರಹ್ಮನನ್ನು ಹೆದರಿಸುವ. ಅಲ್ಲೂ ನಿನ್ನದು ನಗುವೆಯ? ಮತ್ತಿನ್ನೇನು ನಿನ್ನನ್ನು ಹೆದರಿಸಬೇಕು? ನಾನು ಮೊದಲೇ ಹೆದರಿದ್ದೇನೆ. ಹೆದರಿಸುವುದಕ್ಕಾಗಿ ನನ್ನನ್ನು ಸೇರಿದ್ದಲ್ಲ. ಮತ್ತೆ ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವವನು ನಾನು. ನನ್ನ ಮತಕ್ಕೆ ಅವನ ಸಹಮತ ಉಂಟು ಎನ್ನುವುದನ್ನು ಆಡಿದ್ದಾನೆ. ನಾನೇನು ಕೂಗಿ ಕರೆದದ್ದು ಎನ್ನುವ ಮತ್ತೆ ಅವನಾಗಿ ಬಂದಿದ್ದೇನೆ, ಸೇರಿಸಿದ್ದೆ. ಅವನಾಗಿ ಬಂದ, ಹಾಗಾಗಿ ನೀನು ಬರಿಸಿಕೊಂಡೆ. ಹೌದು, ಇರಬಹುದು. ಅಲ್ಲ, ನಿನ್ನ ಗೊಡ್ಡು ಬೆದರಿಕೆಗೆ ಬಗ್ಗುವವನು ಬ್ರಹ್ಮನಲ್ಲ. ಬ್ರಹ್ಮ ದೊಡ್ಡವಾಯ್ತಾ? ಎಲ್ಲವೋ ಉಂಟು. ಏನುಂಟು? ನನ್ನಲ್ಲಿ ಏನುಂಟು ಏನಿಲ್ಲ. ಯಾವ್ದೌದು? ಏನಿಲ್ಲ ಅನ್ನುವುದು ನಿನಗೆ ಅರ್ಥ ಆಗಲಿಲ್ಲ. ಹೇಗೆ ಅರ್ಥ ಆಗಬೇಕು. ನೀನು ನೀನಾಗಿ ನನ್ನನ್ನು ದೊಡ್ಡವಂತ ಹೇಳಬೇಕು. ಹೇಳುವಾಗ ಈ ಕ್ಷಣದಲ್ಲಿ ಮಾಡ್ತೇನೆ. ಅದು ಹೇಗೆ? ನಿನ್ನ ಬೆನ್ನಿಗೆ 4 ಬಾರಿಸಿದಾಗ, ನಿನ್ನ ಬೆನ್ನಿನಲ್ಲಿ 4 ಬಾಸುಂಡೆ ಎದ್ದಾಗ ಆವಾಗ ನಿನಗೆ ಅರ್ಥ ಆಗ್ತದೆ ಬ್ರಹ್ಮ. ಅದರಿಂದಲೇ ಸಾಗಲಿಲ್ಲ ನೋಡು. ಗುದ್ದಾಟಕ್ಕೆ ನೀನು ಸಿದ್ಧನಾದ. ಹೌದು. ಅದರಿಂದಲೂ ಸಾಧಿಸುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಎಂದಾದ ಬಳಿಕ
ನಿನ್ನ ದೊಡ್ಡಸ್ತಿಕೆಯನ್ನು ಸ್ಥಾಪಿಸುವುದಕ್ಕೊಂದು ದಾರಿಯನ್ನು ನಾವು ಹುಡುಕಬಹುದು. ಬೇರೆ ಬೇರೆ ಹಾಗೆ ಇದುವರೆಗೆ ಆದುದನ್ನು ಬಿಡೋಣ. ಬಿಡುವ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ನಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸೋಣ. ಹಾಗೆ ಶೋಧನೆ ಮಾಡುವುದರ ಮೂಲಕವಾಗಿ. ಶೋಧನೆ ಯಾವುದನ್ನು? ಅಮ್ಮನೇ ಹೇಳಿದ್ದಾಳಲ್ಲ, ಹೋದ ಕಲ್ಪದಿ ಲಯವಾದುದು ಎನ್ನುವ ಹಾಗೆ. ಹೌದು. ಅದೆಲ್ಲುಂಟು? ನಮ್ಮಲ್ಲೇ ಉಂಟು. ನಮ್ಮಲ್ಲೇ ಉಂಟು ಅಂತಾದ್ರೆ ಎಷ್ಟುಂಟು ಎನ್ನುವುದನ್ನು ನೋಡೋಣ. ನೋಡುವ ಬಗೆ ಪರಸ್ಪರ ಉದರ ಶೋಧನೆಯನ್ನು ಮಾಡೋಣ. ಉದರ ಶೋಧನೆ ಅದು ಹಾಗೆ. ನಿನ್ನೊಳಗೆ ನಾನು ಹೋಗಿ ನೋಡಿ ಬರು, ಅಂತೆಯೇ ನೀನು ಮಾಡು. ಪರಸ್ಪರ ಉದರ ಶೋಧನೆಯನ್ನು ಮಾಡಿದ ಮೂಲಕವಾಗಿ ದೊಡ್ಡವನೋ ಸಣ್ಣವನೋ ಅಂತ ಸಾಧ್ಯ. ಹಾಗಾದ್ರೆ ಹೀಗೆ ಮಾಡುವ. ಹೇಗೆ? ಹೆಚ್ಚಿಗೆ ಇದ್ದವ ಶ್ರೇಷ್ಠ, ಅದು ಹಾಗೆ ಅಲ್ವಾ? ಕಡಿಮೆ ಇದ್ದವ ಕನಿಷ್ಠ. ಆಯ್ತಾ? ಎಲ್ಲೂ ಕಡಿಮೆ ಇದ್ರೆ ಅವನೇ ಕನಿಷ್ಠನಾಗುವುದು. ಹೋಗು ನೋಡು. ಹೋಗು ನೋಡು ಒಂದು ಯಾವ ಕಡೆಗೆ ಹೋಗುವುದು, ಎಲ್ಲಿ ಹೋಗುವುದು? ನೋಡ್ಬೇಕಾದವ ನೀನಲ್ವಾ? ನಿನಗೆ ದಾರಿ ಬೇಕಾ? ನೀನು ನೋಡ್ಬೇಕು, ನಾನು ಮೊದಲು ನೀನೆ. ಸರಿ, ಆಯ್ತಾ? ನಿನಗೆ ದಾರಿ ಇದು ಬಾಯ ಆದೀತಾ? ಬಾ. ಇವನಿಗೆ ತಲೆ ಸರಿ ಉಂಟಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವಯ್ ಹೋಯ್. ಒಬ್ಬ ಹೋದದ್ದಲ್ಲ, ಹರಿಹರ ಹರಿಯುವವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಂಡ್ತಾರೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೆಯಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ. ಅದು ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತಹ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ ಹೇಗೆ? ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ ಅಧೋದ್ವಾರ ಅದನ್ನು ಒಂದನ್ನು ತೆರೆದಿಡುವುದು. ಏನ್ ಮಾಡ್ತಾನೆ? ನಿರೀಕ್ಷೆ. ಹರಿಯು ಹೋಗುವುದಲ್ಲಿ ವಿಧಿಯ ಜಠರವ, ಹರಿಯು ಹೋಗುವುದಲ್ಲಿ ವಿಧಿಯ ಜಠರವ, ಪರಿಣಿಸಲು ಬಳಿಕಲ್ಲಿ ಕಣ್ಣನು ಸರಿದ ಕಲ್ಪದಿ ಬೆಳೆದ ಹೊಂದಿದ ಧರೆಗಳಲ್ಲ. ಬ್ರಹ್ಮನೆಷ್ಟು ದೊಡ್ಡವನಿದ್ದಾನೆ ಎನ್ನುವುದನ್ನು ತಿಳಿಯಬೇಕು ಎನ್ನುವ ಹಂಬಲದಿಂದಲೇ ಒಳ ಬಂದಾಗಲೇ ಏನು ಆಶ್ಚರ್ಯ! ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಮೇಧಿನಿಗಳು ಲೀಲಾಜಲವಾಗಿ ಮೆರೆದಾಡುತ್ತಾ ಇದೆ. ಎಲ್ಲವರೂ ಕೂಡ ಅವರವರ ಸ್ಥಾನಮಾನಕ್ಕನುಗುಣವಾಗಿ ಆಸೀನರಾಗಿದ್ದಾರೆ ಎನ್ನುವ ಸಂತೋಷದಿಂದಲೇ ಅವರೆಲ್ಲರನ್ನು ನುಡಿಸುವ ಪ್ರಯತ್ನ ಮಾಡಿದರೆ ಎಲ್ಲರೂ ಜಡವಾಗಿಯೇ ಇದ್ದಾರೆ. ಏನು ಆಶ್ಚರ್ಯ! ಚಲನೆಯೇ ಇಲ್ಲ, ಚೇತನಾರಹಿತರು ಎನ್ನುವುದು ಅರ್ಥವಾಯಿತು. ಆದರೆ ವಿಶೇಷವಾಗಿ ಆಕರ್ಷಿಸಿದ್ದು ಈತ ತನ್ನ ಉದರದೊಳಗೆ ಇರಿಸಿಕೊಂಡಂತಹ ಬಣ್ಣ ಬಂಗಾರದ ವರ್ಣವೇ ಆಗಿದೆ. ಆದ್ದರಿಂದ ಬಂಗಾರವನ್ನು ಹೊಂದಿದ ಬಳಿಕ ಇವ ಸಣ್ಣವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಂಡಂತಹ ಎತ್ತರವನ್ನು ಹೊರಗೆ ಹೋಗಿ ವಿಸ್ತರಿಸಬೇಕು ಎನ್ನುವುದಕ್ಕಾಗಿ ಬಂದದಾರಿಗಾಗಿಯೇ ಹುಡುಕಾಡಿದೆ. ಏನಿದು? ಮುಚ್ಚಲ್ಪಟ್ಟಿದೆಯಲ್ಲ ದಾರಿಗಳು. ದಾರಿಗಾಗಿ ಬಹಳಷ್ಟು ತಿರುಗಾಡಿದೆ, ಬಾಯಾರಿ ಕೆಳಗಿಳಿದೆ. ನೋಡಿದ್ರೆ ಇಲ್ಲಿಯೂ ಕತ್ತಲೆಯೇ ತುಂಬಿದೆಯಲ್ಲ. ಅಂತ್ಯರಹಿತನೇ ಬ್ರಹ್ಮ, ಅಥವಾ ನನಗೆ ಸಿಗದಂತಾಯಿತೆ ಎನ್ನುವಾಗ ಇಲ್ಲೊಂದು ಬೆಳಕು. ಓಹೋ, ಅಧೋಮುಖವಾಗಿಯೋ ಇರುವ ದ್ವಾರ ಇದೊಂದನ್ನು ತೆರೆದಿರಿಸಿದ್ದಾನೆ, ಅಥವಾ ಮುಚ್ಚಲು ಅಸಾಧ್ಯವಾಯಿತೆ. ಏನೇ ಇರಲಿ, ಈ ದಾರಿಯಾಗಿ ನಾವು ಸಾಗೋಣ. ದಾರಿ ಯಾವುದಾದರೇನು, ನಮಗೆ ಹೋದರಾಯಿತು. ಮಾನಾಪಮಾನ ಸಮಾನ, ಸಾಗೋಣ. ಶೋಧಿಸಿದೆನು ನಿನ್ನುದರವ, ಶೋಧಿಸಿದೆನು ನಿನ್ನುದರವ, ಒಳಗೆ ನಿನಗೆನು ಬರದಲ್ಲಿ ಮೆರೆವಲ್ಲ, ಹೋದ ಕಲ್ಪನೆ ಲಯವಾದ ಸರ್ವ ವೇದಿನಿಗಳು ಶೋಧಿಸಿದೆನು ನಿನ್ನುದರವ.
ಮನುಷ್ಯರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಗರುಡರು, ಚಾರಣರು, ಗಂಧರ್ವರು ಎಲ್ಲವರು ನಿನ್ನ ಉದರದೊಳಗೆ. ಹೌದಾ? ಅಷ್ಟು ಮಾತ್ರವಲ್ಲ, ಮತ್ತೆ ಕಳೆದ ಕಲ್ಪಗಳಲ್ಲಿ ಲಯ ಹೊಂದಿದಂತಹ ಸಕಲ ಮೇಧಿನಿಗಳು ನಿನ್ನೊಳಗೆ ಇದೆ ಎನ್ನುವುದಕ್ಕಾಗಿ ಯಾರೆಲ್ಲ ಇದ್ದಾರೆ ಎನ್ನುವುದನ್ನು ಹುಡುಕಿದೆ. ನಾನು ಅಥವಾ ನನ್ನಂತವನಲ್ಲಿಲ್ಲ. ಇಲ್ವಾ? ನಿನ್ನಂತವರು ಅನೇಕರಿದ್ದಾರೆ. ಇದ್ದಾರೆ. ಹರನಂತವರು ಬಹಳ ಮಂದಿ ಇದ್ದಾರೋ? ಆದ್ರೆ ನಾನೇ ಇಲ್ಲ. ನೀನೇ ಇಲ್ಲ ಬಿಡು. ಯಾಕೋ ಏನು ಇರಬಹುದು, ನನ್ನಂತವ ಇರಕೂಡದೋ ಏನು. ಹೌದು. ಆದ್ರೆ ಆಕರ್ಷಣೀಯವಾದದ್ದು ಏನು ಬಲ್ಲೆಯ? ಏನೋ? ಬಂಗಾರದ ಒಂಡ್ರವು ಯಾರಲ್ಲಿ? ನಿನ್ನೊಳಗೆ. ಹೌದಾ? ಹೌದು. ಆದ್ದರಿಂದಲೇ ನಿನಗೊಂದು ಬಿರುದು ಕೊಡು. ಕನಕ ಗರ್ಭ ಎನ್ನುವ ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿ ಆಯ್ತು. ಬಂಗಾರ ಮಾತ್ರ ಉಂಟೆ ಹೊರತು ನಿನ್ನೊಳಗಿದ್ದವರಿಗೆ ಯಾರಿಗೂ ಚೇತನವೇ ಇಲ್ಲ. ಮಾತಾಡ್ಲಿಲ್ವ ನಿನ್ನಲ್ಲಿ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ, ಜಡ. ಯಾಕೆ? ನಾನು ಅವರಿಗೆ ಚೇತನ ಕೊಡ್ಲೇ ಇಲ್ಲ. ಹೌದಾ? ಸ್ವಲ್ಪ ಹೊತ್ತಾಗ್ಲಿ, ಮತ್ತೆ ಅವರಿಗೆ ಚೇತನ ತುಂಬಿಸ್ತೇನೆ. ಮತ್ತೆ ಆರಂಭ ಮಾಡ್ತಾರೆ ಮಾತಿಗೆ. ಮತ್ತೆ ನಮ್ಮ ಮಾತು ಯಾರಿಗೂ ಬೇಡ, ಅಷ್ಟು ಮಾಡಿ ಆಗ್ತೇನೆ. ಚೇತನ ಕೊಟ್ರೆ ಮಾತನಾಡುವುದು ಮಾತ್ರ. ಮಾತಾಡ್ಲಿ ನಮ್ಗೇನು? ದುಡಿಯಲೇಬೇಕಲ್ವ? ದುಡಿಯುವುದಿಲ್ಲ, ಅದು ಬೇಡ. ಆದ್ರೆ ಅದಲ್ಲ ಅಗತ್ಯವಾದದ್ದು. ಇನ್ನು ಶೋಧನೆಯನ್ನು ಮುಂದುವರಿಸಬೇಕಲ್ಲ. ಅಲ್ಲ, ಅದಕ್ಕಿಂತ ಮೊದಲು ನನ್ನದೊಂದು ಕಾರ್ಯ ಉಂಟು. ಏನು? ನೀನು ನನಗೆ ಬಿರುದು ಕೊಟ್ಟಿದ್ಯಲ್ವ? ನಾನೀಗ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಹೇಗೆ? ಅಂದ್ರೆ ನಿನಗೊಂದು ಕೊಟ್ಟರೆ ಹೇಗೆ? ನಿನಗೊಂದು ಬಿರುದು ಪ್ರಧಾನವ? ನನಗೆ ಯಾಕೋ? ನಿನ್ನ ಸಾಧನೆ. ಏನು ಸಾಧನೆ? ನೀ ಮಾಡಿದ ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ಲ. ನಾನು ಮಾಡ್ಲಿಕ್ಕುಂಟು. ನಾನು ಮನಮೆಚ್ಚ ಕೊಡುವಂತ ಕೊಡುಗೆ ನಿನಗೆ, ಆಯ್ತಾ? ಏನದು? ಸುಲಭದಲ್ಲಿ ಕೊಟ್ಬಿಡ್ತೇನೆ. ನಿನಗೆ ಕಷ್ಟವೇ ಆಗುವುದೇ ಇಲ್ಲ. ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ, ನೀ ಹೊರ ಬಂದದ್ದು ನಾನು ಬಿಟ್ಟ ಪಥ. ನೀನು ಬಿಡುವ ದಾರಿ ಅದಲ್ಲ. ನಿನ್ನಂತವನಿಗೆ ಹಾಗೆ ಬಿಡುವುದು. ಅದೇ ದ್ವಾರದಿಂದ ಹೊರ ಬಂದ ದಶೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಸಂತೋಷ. ನಾನು ದೊಡ್ಡವ. ಎಷ್ಟು ದೊಡ್ಡವ ಅಳತೆ ಮಾಡ್ಲಿಕ್ಕೆ ಎನ್ನುವುದು ಗೊತ್ತಾಗಬೇಕು ಅಂತ ಆದ್ರೆ ನನ್ನೊಳಗೆ ನೀನು ಸೇರಬೇಕು. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ನನಗೊಂದು ದಾರಿ ತೋರೋ. ಬಾರೋ. ಹೇಗೆ? ನನಗೊಂದು ದಾರಿ ತೋರೋ ಎನ್ನುವ ಹಾಗೆ ಅಪೇಕ್ಷಿಸಿದ್ದಾನೆ. ಹಾಗಾದ್ರೆ ಇದುವರೆಗೆ ಸರಿಯಾದ ದಾರಿಯಲ್ಲಿ ತಾನಿಲ್ಲ ಎನ್ನುವುದನ್ನು ಕಂಡುಕೊಂಡಿದ್ದಾನೋ ಏನು? ಅಹಂಕಾರವನ್ನು ಹೊಂದಿದಂತಹ ಈತ ಸೃಷ್ಟಿಯ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಉಂಟು? ಇಲ್ಲ. ಅದಕ್ಕಾಗಿ ಏರಿದಂತಹ ಮದವನ್ನು ಇಳಿಸಲೇಬೇಕು. ನವದ್ವಾರಗಳನ್ನು ವಂದಿಸ್ತೇನೆ, ಸುಮ್ಮನಿದ್ದು ಬಿಡ್ತೇನೆ. ಪರಿಕಿಸಿ ಗಳ್ಳನು ಸಲಿತ ಗಲ್ಲಗಳಲ್ಲೇ ಮನೆಗೊಂಡ ಧರಣಿಯಲ್ಲವನು ಕಾಣಬಾರದೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಣ್ಣಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ಕಣ್ಣಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಇದನ್ನು ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ದು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣೋ ಮಹಾರಾಯ. ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತಹ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನೂ ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಎನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರುಷಗಳೇ ಕಳೆದು ಹೋಯಿತು. ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ.
ಮಾತೆಯ ಆಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ಹೊರ ಹೋಗ್ಬೇಕು. ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತ ಅಭಯದ ನುಡಿ ಅಮ್ಮ ಸ್ಮರಿಸಿ ಭಕ್ತಿಯುಳ್ಳ ಹರಿಯ ನಾಭಿ ಗಮಲನಾಳದಿ ಮೆರವ ಬದ್ಧ ಗೋಚರಿದೆ ಪುರಟಾಕ್ಷಣ ಧೈರ್ಯದಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡಂತಹ ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ. ತಾನು ದೊಡ್ಡವನೆನ್ನುವುದನ್ನು ಸಾಧಿಸುವುದಕ್ಕಾಗಿ ಬ್ರಹ್ಮನೂ ಒಳ ಸೇರಿದ್ದಾನೆ. ಈ ಮೂರೂ ಗುಣಗಳು ಏಕೀಭವಿಸಿದ ಈ ಕಾಲದಲ್ಲಿ ಅದರೊಂದಿಗೆ ನನ್ನ ಉದರದೊಳಗೆ ಮಾತೆ ಕುರಿತಾದಂತಹ ಸ್ತುತಿ ವಾಕ್ಯಗಳು, ಯಾವುದೋ ಒಂದು ರೀತಿಯ ಮಾಯೆ ನನ್ನನ್ನಾವರಿಸಿದಂತಹ ಅನುಭವ. ಯೋಗಾರೂಢನಾಗಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸುತ್ತಾ ಇದೆ ಈ ಕಾಲದಲ್ಲಿ. ಆಗಲೇ ತೇಲಿವಂತಲ್ಲ ಒಂದು ಕಿರಿದಾದ ಆಲದ ಎಲೆ. ಕಿರಿದಾಗಿದೆ ಎನ್ನುವ ಕಾರಣದಿಂದ ಇದನ್ನು ತಿರಸ್ಕರಿಸುವ ಹಾಗಿಲ್ಲ. ಇದು ಮಾತೆಯ ಪ್ರಸಾದವೇ ಇರಬೇಕು. ಈ ಎಲೆಯ ಗಾತ್ರಕ್ಕೆ ಅನುಗುಣವಾಗಿ ನಾನೂ ಕಿರಿದುಕೊಳ್ಳುತ್ತೇನೆ, ಬಾಲ ಮುಕುಂದನಾಗುತ್ತೇನೆ. ಕಾಲ ಹೆಬ್ಬೆರಳನ್ನು ಚೀಪುತ್ತಾ ವಟಪತ್ರಶಾಹಿಯಾಗುವೆನು. ಪದ್ಮಾಸನವ ಭರದಿಂದ ಬಲಿದುಕೊಂಡಿರುತ್ತ ನೋಡಿ ಮೇರೆವನ ಮೊಗದಿಂದ ಇರದೆ ಮೇಲಗೆ ನೋಡಲು ವರಬಂಧವದ ನದಿಯು ಪರಿಶೋಭಿಸುತ್ತಲವ ಹರಿಯ ಬರ ಯುಗಗಳ ಮರಿಗುತ್ತ ಭಕ್ತಿಯೊಳಗಿರುವ ವೇಳೆದುಳಾಗ ಅಚ್ಚರಿಯಾಗಲೆಂಬೆ ಸುರತ ವೈಶರುಳಾಲಿಸಿ ಹರಿಯ ಉದರದಿಂದ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಸಾವಿರ ಎಸಳುಗಳುಳ್ಳಂತಹ ತಾವರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ ನಾಲ್ಮೊಗ. ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ, ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತನಾಗಿದ್ದೇನೆ. ಇರುವರಳಿನಲ್ಲಿ ಹೊರಗೆಡ ಹೇ
ಸಮಯವಾಗಿಯೇ ಏನಾಶ್ಚರ್ಯವಿದು! ಅತ್ತ ಎತ್ತ ಎತ್ತ ನೋಡಿದರತ್ತ ಸ್ವತಃ ಕತ್ತರಿಸಿದೆ. ನಾಲ್ಕು ದಿಕ್ಕುಗೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆ ಅಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟಿದ ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವತ್ತ ಜಲರಾಶಿಯ ಮಧ್ಯ ಶೋಧನೆ ಮಾಡುತ್ತಾ ನಡೀತಾರೆ, ನೋಡೋಣ. ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನು ನಿನ್ನ ಅಪ್ಪನ? ಇದು ಎರಡು ಒಂದಾಯ್ತಲ್ವೇನೋ? ಒಂದೇ ಆಯ್ತಾ? ಇಬ್ಬರ ಪರಿಸ್ಥಿತಿ ಒಂದು ಅಂದ ಮೇಲೆ ನಾವಿರೋರು ಒಂದಾಗಿದ್ದೇವೆಲ್ಲ ಆದ ಮೇಲೆ ಜೀವಮಾನ ಪರ್ಯಂತ ನಾವಿರುವರು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನೆಲ್ಲೋ ನೋಡಿದ ಹಾಗಲ್ವೇನೋ ಗಟ್ಟಿಮುಟ್ಟಾದತ್ತ ಶರೀರ. ಪೆಟ್ಟು ಬಿದ್ದದೇ ಗೊತ್ತಾಗೋದಿಲ್ಲ. ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮವ? ಕಾಣದೇ ಇರುವಂತ ಕುರುಡು ಪ್ರೇಮವ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ನಾನು ಕೂಡ ಬಹಳ ಆಶ್ಚರ್ಯಕ್ಕೆ ಒಳಗಾಗಿದ್ದೇನೆ. ನೀನು ನನ್ನನ್ನು ತಮ್ಮ ಎಂಬುದಾಗಿ ಸಂಬೋಧಿಸಿದ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯ ಭಾವವು ನನ್ನ ನಿನ್ನ ಹತ್ತಿರಕ್ಕೆ ಸೆಳೆಯುತ್ತಾ ಇದೆ. ಜೊತೆಗೆ ನಿನ್ನ ಮೇಲೆ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆಯುವುದೇ ಹೇಗೆ ಬಲ್ಲೆಯ? ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರು ಯಾರೋ ಸಹಜ. ಆದ್ರೆ ಏನು ಮಾಡೋಣ ಹೇಳು? ಅಡಿಗಡಿಗೆ ಒಂದಡಿಯಿಂದ ಹಸಿವು, ಇನ್ನೊಂದಡಿಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನಾವು ಬಹಳ ಸಮಯ ಉಳಿಯಬೇಕಾದ್ರೆ ಏನನ್ನಾದ್ರೂ ತಿನ್ನಲೇಬೇಕು. ಅದು ಹೌದು. ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ. ಆದರೆ ನಿನ್ನ ಹಾಗೆ ನಾನಲ್ಲ.
ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಮೊದಲ ಈಗ ಹೌದಾ? ಮುಖ ನೋಡಿ ಅರ್ಥವಾಯ್ತು ಕಡಿಮೆ ಅಂತ. ಹಸಿವು ಕಡಿಮೆ ಅಂತೆ ಅದೇ ಹೇಳಿದ್ದ. ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ತೋಳ ಚೀಟಿ ಅಧಿಕವಾಗುತ್ತಾ ಇದೆ. ಈರುವರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದ್ದಂತ ಜಲಚರಗಳು ಮೇಲೆ ಬರೋದಕ್ಕೆ ಸಾಧ್ಯವಿದೆ. ತಡ ಮಾಡುವುದಲ್ಲ. ಆರಂಭ. ಕಾಡುವಂತ ಜಲರಾಶಿಯನ್ನು ಬಡಿತಾ ತಿನ್ನುವುದಕ್ಕೆ ನಮಗೇನಾದರೂ ಸಿಗುತ್ತದೆ ಅನ್ನುವಂತ ಉದ್ದೇಶದಿಂದ ನಾವಿರುವರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇನು? ನನಗೆ ಸಿಡಬೇಡ, ನನಗೂ ಸ್ವಲ್ಪ ಅರ್ಥ. ಎಂತದ್ದು? ನಿನಗೆ ಸಿಕ್ಕಿದ್ರಲ್ಲಿ ನೀರಗುಳ್ಳೆಗಳು. ಯಾವುದು? ನೀರಿನಲ್ಲಿ ಕೆಟ್ಟವ ಇರುವುದಲ್ಲಿ ಅದು ನೀರಿನಲ್ಲ. ಉಳ್ಳಲ್ಲದೆ ನಿನ್ನಂತವನಿಗೆ ಬೇರೆ ಏನು ಸಿಗುತ್ತದೆ? ತಮ್ಮ ನಾನು ಕಂಡೆ, ನೀನು ಕಂಡ. ಹಾಗಲ್ಲ ಮತ್ತೆ ಕಾಡದೆ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡು, ಅರೆ ಬಿಡ್ತದ್ದು ತಮಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ, ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ, ಸಿಕ್ಕಿದ್ದಲ್ಲಿ ಪಕ್ಕನೆ ಕಮಲ ನೋಡಿದ್ದೆ. ತಡ ಹಿಡಿದು ತಿನ್ಬೇಕು ಅಂತ ಮನಸ್ಸು ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇ? ನನ್ನ ಕಣ್ಣನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗಿಸುವುದು ಮಾತ್ರವಲ್ಲ, ನಮ್ಮ ಕರ್ತವ್ಯದಲ್ಲಿ ಓಡಿ ಹೋಗುವುದಕ್ಕೆ ಮನ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ ಹಾಗೆಲ್ಲ ತಾಗಬೇಕು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನಿದ್ದೇನೆ.
ಕದ್ದು ನೀರು ಬಿಡಬೇಡ, ಬೂಟ ಕೊಮ್ಮೆ ಬಿಡಬೇಡ ಬಿಡಬೇಡ ಬಿಡಬೇಡ. ಪಾಪಿ ಬಾಯ್ ಕತೆ ಕತೆ ಎಲ್ಲ ಜೀವನ ಎಲ್ಲಿ ಮುಷ್ಟುತ್ತಿದ್ದು ಅದು ಗೊತ್ತುಂಟೇನು ನಿನಗೆ? ಆಯ್ತಾ? ಆ ಕಡೆಯಿಂದ ನೀನು, ಹೌದು. ಈ ಕಡೆಯಿಂದ ನಾನು. ಹೌದು. ಕಣ್ಣತ್ತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ? ಹೌದಾ? ಸಿಕ್ಕಿದ್ರ ನಮ್ಮ ಕೈಗೆ ಎಡಲಿ ಮಟ್ಟ ಮಗನಾನು ಭಾವಿಸಬೇಡ. ಇಗೋ ಎರಡು ಕೈಯಲ್ಲೇ ಒಮ್ಮೆಲೆ ಮೇಲ ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ, ಕುಳುಕತ್ತ ನುಗ್ಗಿದೆ. ಗಂಟಲಗಳಿಗೆ ಪೂರ್ತಿ ಇಳ್ದತ್ತಿಲ್ವೇನು, ಸ್ವಲ್ಪ ಇಳ್ದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನೋ? ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನು ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಳಿಸಿ ನೋಡಿದಾಗ ಅಲ್ಲಿಯ ಹೊರಟ ನೋಡಿ ಅದು 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 ನೀನು ಗೊತ್ತಾಯಿತು. ನಾನೇನು ತಿಳಿಯದಿಲ್ಲ, ನುಂಗುತ್ತಿದ್ದಾರೆ. ನೀನು ನನ್ನ ಹೊಟ್ಟೆಯ ಮಲ ತೇರುತ್ತಿದ್ದಾರೆ. ಧರ್ಮಕ್ಕೆ ನಿನ್ನ ಹೆಣ ಸಾಯ್ತಿತ್ತಲ್ಲ. ಅದೆಂತದ ಹೆಣ ಸಾಯುದು? ಸಾಯದೆ ಹೆಣ ಆಗ್ತದೆ. ಸತ್ತ ಮೇಲೆ ಅದೇ ಸತ್ತ ಹೆಣ ನೀನಲ್ಲ, ಅದಕ್ಕೆ ಹೇಳಿದೆ. ನೀನು ಬದುಕಿದ್ದ, ನಾನು ಬದುಕಿದ್ದೇನೆ. ಮುಂದಕ್ಕೆ ಇರುವವರು ಬದುಕಬೇಕು ಅಂತ ಅಂದ್ರೆ ತಿನ್ನಬೇಕು. ಬಾ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತಹ ನೀನು ಭಕ್ತಿಯಿಂದಲೇ ನಟಿಸಿಕೊಂಡೆಯಲ್ಲ. ಏನಾಯ್ತು ಮಗನೇ? ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ಪರಿಣಾಮ ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಮತ್ತೆ ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನು ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕೆಲ್ಬಿಷವನ್ನು ತೆಗೆದು ಬಿಸಾಡಿದ ತಡ ಧನುಜರೀರವರು ಉದಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಮುಂದತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗಬೀಡ ವಿಧಾನ ನಾಶಿ ಹರಿಯ ಸೇರಿಹ ಕಾರಣನೇ ಅವನಿಗೆ ಏನಾಗಿದೆ? ಅವನಿನು ಮನಿದ್ರೆಯುಳಿಲು ಶೀಘ್ರದಲ್ಲಿ ಅಗಲಿ ಹೋಗುವೆನು. ಭರದೊಳೆಚ್ಚರಗೊಂಡು ದೈತ್ಯರ ತೈದುಕೊಡುವರು ಭೀತಿ ಬೇಡ. ಸುದರ್ಶನ ಕೊಡುತ್ತವಗೆ ನೀಗಿ ಮರೆಯುಳಿಯುವುದು ಮರುಗಬೇಡ ವಿಧಾನ. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಆವರಿಸಿದ ಕಾರಣ ಅವ ಗಾಢ ನಿದ್ರೆಯಲ್ಲಿದ್ದಾನೆ. ಅತಿ ಶೀಘ್ರವೇ ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡ ಆತ ದುಷ್ಟರನ್ನು ತರೆಯುವುದಕ್ಕಿದ್ದಾನೆ. ಅದಕ್ಕಾಗಿ ಇದು ಈ ಸುದರ್ಶನ ಚಕ್ರವನ್ನು ಶ್ರೀ ಹರಿಯ ಕೈಗೆ ಒಪ್ಪಿಸು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯನ ಭೀಕಮಲದಲ್ಲಿ ಅಡಗಿರು. ಶುಭವಾಗಲಿ. ತೊಲಗಿಲ್ಲ ಯೋಗ ಮಾಯೆಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಹಾಯಾಗಿ ಆಲದಲೆಯಲ್ಲಿ ಪವಡಿಸಿದ್ದೆ. ಪಕ್ಕನೆ ಎಚ್ಚರವಾಯಿತು, ನೋಡ್ತೇನೆ ಜಲದ ಎಲ್ಲವೂ ಅಲ್ಲೋಲ ಕಲ್ಲೋಲವೇ ಆಗಿದೆ.
ಇದು ನೀವು ಬಂದದ್ದ? ಯಾರು ಅನುಕರಿಸುವುದಿಲ್ವೇನೋ? ಈಗಲ್ವ ನೀವು ಬರುವುದು? ಹೌದು, ಕತ್ತುಗಾರಿಕೆ ನಮ್ಮದು. ಏನು ಅರ್ಪಣೆ ನಿಮ್ಮದು? ನೋಡಿ ಕಲಿ, ಇದು ಅಭ್ಯಾಸ. ಕಲಿಯುವುದೇನುಂಟು ಇದರಲ್ಲಿ? ಅಭ್ಯಾಸ ಮಾಡುವಂತ ನಮ್ಮ ಕತ್ತುಗಾರಿಕೆ. ಹೌದು, ಜಲದಿ ಎಲ್ಲ ಅಲ್ಲವಲ್ಲ ಕಲ್ಲು. ಇವನಿಗೆ ನರ ಸರಿ ಇಲ್ಲ, ಏನು ಅನುಭವ? ಹಾಗೇ ಬೇಕಲ್ಲ, ಪಂಚಕಾರಿಗಳಲ್ವೇನೋ. ಹೋಗಿ ಹೋಗಿ ನಿನಗೆ ಇಲ್ಲಿ ಎಲ್ಲಿಯೂ ಜಾಗ ಸಿಗಲಿಲ್ಲ ನಾವು ಮಲಗುವುದಕ್ಕೆ. ಏನಾಯ್ತು ಈಗ? ಎಲ್ಲಿಯಾದ್ರೂ ಬಿತ್ತುಕೊಂಡಿದ್ದೆ ಬಿಡು. ಅದು ಬೇಡ. ಈ ಚಟ ಯಾವತ್ತಿನಿಂದ? ಯಾವುದು? ನಿನ್ನಂತವನಿಗೆ ಸಪರದ್ದೆಲ್ಲ ಬಾಯಿಗೆ ಆಗುದಿಲ್ಲ, ತೋರದ್ದೇ ಬೇಕು. ಹಾಕಿದರೆ ಇದು ಮೊದಲೇ ಇದ್ದ ಅಭ್ಯಾಸ, ಇತ್ತೀಚೆಗೆ ಪ್ರಾರಂಭ ಆದದ್ದ. ಯಾವುದು? ಈ ಏನು? ಬಾಯಲ್ಲಿ ಹೆಬ್ಬೆರಳನ್ನು ಬಾಯಲ್ಲಿ ಚಿಪ್ಪು ಇರುವ ನೀನು ಯಾರು? ಹೆಸರು ಹೇಳು. ಯಾಕೆಲ್ಲಿ ಮಲಗಿದ್ದೆ ಹೇಳು. ನೀವ್ಯಾರು? ಎತ್ತರ ಎಷ್ಟು? ನಮ್ಮ ಗಣಸ್ತಿಗೆ ಎಂತದ್ದು? ಪ್ರಚಾರ ಎಂತದ್ದು? ನಮ್ಮ ಪ್ರತಾಪ ಎಂತದ್ದು? ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ ಅಪ್ರಬುದ್ಧ. ನಮ್ಮನ್ನು ಯಾರು ಪ್ರಶ್ನೆ ಮಾಡಿದಾರಲ್ವೇ? ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದೊಡ್ಡ ಅಪಮಾನಿನ ತಲೆ ಅಪಮಾನ ಹೇಳು. ಈ ಸಮಯದಲ್ಲಿ ಸರಿ ಮಾಡುವುದಕ್ಕೆ ಬರಬೇಡ, ಎಲ್ಲವನ್ನು ಒಪ್ಪಿಕೊಳ್ಳಬೇಕು. ನಮ್ಮನ್ನು ಇಳಿಸಿದ ಇಳಿಯುವುದೇನೋ ಹತ್ತು ಮೇಲ್ಮಟ್ಟಕ್ಕೆ ಏರಬೇಕು. ಹಾಗಾಗಬೇಕು ಅಂತಾದ್ರೆ ಇರುವ ದಾರಿ ಒಂದೇ, ಅದೇ ಪ್ರಾರ್ಥನೆ. ಅದಕ್ಕೆ ಜನ ನಾನಾ ನೀನೇ ನಿಪುಣ. ನೀನು ಸದ್ಯಕ್ಕೆ ಯಾವುದಕ್ಕೂ ಆಗಲಿಕ್ಕೆ ಆಯ್ತು. ಸರಿಯಾಗಿ ಕೇಳು. ಸಾಮಾನ್ಯದವರು ನಾವು ತವಾರಿಸಬೇಡ. ಏನು? ವೀರರು, ಶೂರರು, ಧೀರರು, ಕನಗಂಭೀರ
ಅಂತೆ ನಾನು. ಯಾವುದದು? ಸಂತೋಷವಾಯಿತು ಅಂತ. ಆಹಾ, ಅಮಿತಾನಂದ ಎನಗಾಯಿತು. ಸುಮಿತಾನಂದ. ಅಮಿತವಾದ ಆನಂದವು ಎಂತದ ಹೇಳ್ತೀನಿ, ಮಿತಿಯೇ ಇಲ್ಲ. ಅಷ್ಟು ಸಂತೋಷ ನನಗೆ. ಯಾಕಂದ್ರೆ ಒಬ್ಬನೇ ಇದ್ದೇನಲ್ಲ ನಾನು. ನಿಮ್ಮ ಆಗಮನವಾಯಿತು, ಅದಕ್ಕಾಗಿ ಸಂತೋಷ ಆಯ್ತು. ಒಟ್ಟು ಮೂವರಾದೆವು. ಯಾರು ಸಿಗಲಿಲ್ವ ನಿನಗೆ? ಯಾಕೆ? ಒಬ್ಬನೇ ಇರುವಾಗ ಬೇಸರಾಗುವುದಕ್ಕೆ? ಯಾವುದಿನಲ್ಲಿ ಚಕ್ಕಾಡುವುದಕ್ಕೆ ಬಂದವರಲ್ಲ, 3 ಜನ ಒಂದಾಯ್ತು. ಹೌದು, ನೀವು ಮಾತನಾಡ್ತಾ ಇದ್ದೀರಿ, ಹೌದು, ಕಣ್ಣರಳಿಸ್ತಾ ಇದ್ದೀರಿ. ಆದರೆ ಕಣ್ಣಿನ ಚಲನೆ ಬೇರೆಡೆಗೆ ಉಂಟು. ಯಾರನ್ನು ಹುಡುಕುತ್ತಾ ಇದ್ದೀರಿ? ಆರ ಕಂಡಿರಯ್ಯ ನೀವು? ಹುಟ್ಟಿದ ಅಕ್ಷರವೇ ಹಸಿವು, ತೀರಿಸುವುದಕ್ಕೆ ಬೇಕಾಗಿ ಹುಡುಕಾಟ. ಸಿಕ್ಕಿದವ ಬೆಳ್ಳಗಿನವ ಹಿಡಿದು ತಿನ್ಬೇಕು ಅಂತ ಬೆನ್ನಟ್ಟುತ್ತಾ ಬಂದಾಗ ಈ ಕ್ಷೇತ್ರಕ್ಕೆ ಬಂದ. ಮಾಯವಾದ ಆ ಜಾಗದಲ್ಲಿ ಈಗ ನೀನು ಕಾಣ ಸಿಕ್ಕಿದ್ದೀಯ. ನಾನು ಯಾರನ್ನು ಕಂಡದ್ದೇ ಇಲ್ಲ. ಯಾರನ್ನು ನೋಡಿದ್ದೀರಿ? ಇದ್ದದ್ದು ನಾನೊಬ್ಬನೇ. ಅಂದ್ರೆ ಇಲ್ಲೇ ಇದ್ದೇನೆ. ಯಾಕೆ ಬಲ್ಲಿರ? ಕಾಣ್ತಾ ಇದೆಯಲ್ಲ ಅಗಾಧವಾದ ಜಲಧಿ. ಈ ಜಲಧಿಗೆ ನಾನು ಒಡೆಯ. ಬಹುಶಃ ಅದು ಆ ಜಾಗದ ಪ್ರಭಾವ. ಇನ್ನು ಎಲ್ಲಿವರೆಗೆ ಮುಟ್ಟುತ್ತದ ಅಂತ ಗೊತ್ತಾಗುವುದಿಲ್ಲ. ನಾನು ಅದಕ್ಕೆ ಬಾರಿಸಿದ್ದು. ನಿನ್ನ ಮೈ ಮೇಲೆ ಬಂದದ್ದು ಎಲ್ಲ ಬಿಡಿಸಿಯರು ತಪ್ಪಿ ನಿನಗೆ ಬಿದ್ದದ್ದು. ನನಗೆ ನಿನ್ನದೇ ಅವಸ್ಥೆ ಇದು. ಅವಸ್ಥೆ ನಿಮ್ಮದು. ತಲೆ ಹಾಳು ಮಾಡಿಬಿಟ್ಟೆ. ಯಾರು? ಅದೇ ಮೊದಲು ನಿನ್ನೊಂದಿಗೆ ನೀನು ಹೇಳಿದ ಮಾತು ಸಹ ಇಲ್ಲ ಅಂತ ಹೇಳುವುದು. ಹೌದಾ? ಹೇಳಿದೆ ಇಲ್ಲ. ಏನು? ಜಲದಿಗೆ ಓಡೆ ಪೋಯ. ಅದೆಂತದ ಹಾಗೆ? ಎಂತದ್ದು ಜಲದಿಗೆ ಒಡೆಯ? ಒಡೆಯ? ನಾನು ಅಧಿಕಾರಿ. ಯಾವ ಅಧಿಕಾರಿಯ? ಅಧಿಕಾರಿಯೋ? ನೀನೆಲ್ಲ ನಾವು ಅಂತ ಹೇಳುವುದು. ನಿನಗೆ ನಿದ್ದೆ ಬಿಡ್ಲಿಲ್ವಾ? ಯಾಕೆ? ಬಹಳ ದಿವಸ ನಿದ್ದೆ ಕೆಟ್ಟು ನಿದ್ದೆ ಕೆಡಿಸಿ ಹಾಗೆ ಮಲಗಿದ್ದೆ ನಾನು. ನೀವಲ್ವ ನಿದ್ದೆಯಿಂದ ಎಬ್ಬಿಸಿದ್ದು? ಹಾಗೆ ನೋಡ್ತದೆ. ಲೆಕ್ಕಾಚಾರದ್ದು ಮಲಗಬೇಕು, ಹೆಚ್ಚಾಗಬಾರ್ದು ಅಂತ ಎಬ್ಬಿಸಿದ್ದು. ನಿಮ್ಮನ್ನ ಪೂರ್ತಿ ಮಲಗಿಸ್ತೇನೆ. ಮೊದಲು ಒಂದು ಪ್ರಾಣಿ ಇತ್ತು, ಎಷ್ಟು ಚಂದ ಇತ್ತು ಗೊತ್ತಿಲ್ಲ. ಬಿಡಿ 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 ಇತ್ತು ಅದು. ನೀನು ಹೋಗಲ್ಲ. ಕಪ್ಪು ಕಪ್ಪು ಕರಿಯ ಎಣ್ಣೆ ಬಸಿ ಕರ್ಪೂರ ಕಾಡುಂಗೊಳ್ಳಿ ನಿನ್ನ ತಲೆ ಹಣೆ ಬರಕತ್ತದೆ. ನಿನ್ನ ಮುಸುಳಿದಾರ ಪಡೆದಲ್ಲಿ ನೋಡು. ಎಲ್ಲವೂ ಹೇಳಿ, ಎಲ್ಲವೂ ಹೇಳಿ. ಹಲ್ಲೊಂದು ಬಿಟ್ರೆ ಮತ್ತೆ ಯಾವುದಿಲ್ಲ, ಎಲ್ಲ ಕಪ್ಪೆ. ಎಲ್ಲವೂ ಇದೆ, ಏನು ಅದಕ್ಕೆ 5 ತಾರೆ. ನಿನಗೆ ಒಂದು ಶಿರ, ಒಂದು ಶಿರ. ಅದಕ್ಕೆ 5 ಶಿರ, ನಿನಗೆ ಒಂದು ಶಿರ. ಶೀರ 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 ಶರೀರ ಸರಿ ಇಲ್ಲ ಅಂತ ಒಪ್ಪಿಕೊಳ್ಳ ಅಂತ ಹೇಳು. ಶಿರ ಎನ್ನುವ ಹಾಗೆ ನಮ್ಮನ್ನು ಸರಿ ಮಾಡುವುದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಗೊತ್ತಿದೆ. ಇನ್ನೊಂದು ಸರಿ ಉಂಟು ನೋಡಿಕೋ. ಆಮೇಲೆ ಅದಕ್ಕೆ 2 ಕೈ. ನೀನು ಹಾಗಲ್ಲ. ಹೇಗೆ? ಛತ್ರಭುಜ. ಚತುರ್ಭುಜ. ಛತ್ರಭುಜ. ಚತುರ್ಭಾವ. ನಮ್ಮನ್ನು ಸರಿ ಮಾಡುದಕ್ಕೆ ಬರಬೇಡ. ಇನ್ನೊಂದು ಸರಿ ಉಂಟು ನೋಡಿಕೋ. ಸರಿ. ಇನ್ನ ವಿಷಯಕ್ಕೆ ಕೊಂಡೋಗಿ ನೀರು ಹಾಕು ಸ್ವಲ್ಪ. ಇಲ್ಲಿ ಏನು ಕೊಡುದಿಲ್ಲ. ಕೈ ತುರಿಸ್ತಾ ಉಂಟು ಗೊತ್ತುಂಟಾ? ಬೆನ್ನು ತುರಿಸ್ತದ ನೋಡಿ. ಒಳ್ಳೆ ಮಾತಿನಿಂದ ಅದನ್ನು ತೋರಿಸಿದ್ರೆ ಬಿಟ್ಟವು. ಇಲ್ಲದಿದ್ರೆ ಹಲ್ಲಿಗೆ ಹಲ್ಲು ತಾಗದೆ ನುಂಗೇವು. ನಿಮ್ಮ ಹಸಿವನ್ನು ನಿವಾರಿಸಬಲ್ಲೆ ನಾನು. ಅವನು ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿಕೊಂಡು 3 ಜೊತೆಯಾಗಿ ಬನ್ನಿ, ನಾನೇ ಸಲಹುತ್ತೇನೆ. ಇಲ್ಲದಿದ್ರೆ ವ್ಯವಸ್ಥೆ ಮಾಡ್ತೇನೆ.
ಹಳೆ ಬೇರೆ ಕಟ್ಟವ ಇದು ನೀನಾ? ಅದಕ್ಕೆ ಕೊಡು ಸಾಯಿಲ್ಲದು ಮಾರಿ ಹಿಡ್ದದ್ದು ಅದಂತ ಭಾವಿಸಿ ಹೊರಟ ನನಗೆ ಬಿತ್ತು ಬಿಡುವ ಆ ವಿಷಯ. ಅಮ್ಮ ನೋವಾಯ್ತಾ? ತುಂಬಾ ಆಗಿದೆ. ಸುಧಾರಿಸಿಕವಾಯ್ತಾ? ಅದೇಗ ಸುಧಾರಿಸುದು? ತಿಳಿಯದೆ ಬಿದ್ದದ್ದಲ್ವೇನು? ತಿಳಿಯದೆ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿ. ಆಯ್ತು, ಮುಂದೆ ಸಮಯ ಹಂದರ ಅಲ್ಲಿ ಏನು ಮಾಡ್ತಿದ್ದದ್ದ? ಎಂತದ್ದು ಮತ್ತೆ? ಹೌದಾ? ಮತ್ತೆ ಹೊಡೆದಲ್ಲಿಗೆ ಹೊಡೆದರೆ ಅಂತ ಚಲಪಿಲಿಯಾಗಿ ಕಾಡುವಂತ ನೀರಲ್ಲಿ ಕದಡಿ ಹೋದ್ರೆ ತಿನ್ನುವುದಕ್ಕೆ ಏನುಂಟು? ನೀರು ನಕ್ಕಬೇಕು. ಅಲ್ಲೇನೋ ನೋಡಿ ಬರ್ತಾನೆ. ಪೂರ್ತಿ ನಂಬುದಕ್ಕಾಗುವುದಿಲ್ಲ. ಏನು ಮಾಡಿಯಾ ನೀವು? ಹರಿಯ ಏಕಮ್ಮ ಅಲ್ಲಿಂದ ಕಾಲು ಮುಡಿಗೆ ಸರಿಯಾಗಿ ಪರೀಕ್ಷೆ ಮಾಡಿ ನನಗೆ ಕಿವಿಗೊಟ್ಟು ಕೇಳಿದಾಗ ನಿತ್ಯವಾಗಿದ್ದ. ಹೌದಾ? ಅಂದರೆ ಸತ್ತಿದೆ ಅಂತ ಅರ್ಥ. ಎಲ್ಲಿಗ? ಅದು ಅಭಿನಯ. ನೀನೆಲ್ಲಿಗೆ? ನಾನಲ್ಲಿಗೆ. ಮತ್ತೆ ನಾನು ಯಾಕೆ? ನಾನು ತಿನ್ನುವುದಕ್ಕಿರುವ. ನಾನು ಕೂಡ ತಿನ್ನುವುದಕ್ಕೆ. ದುಡ್ದವ ನಾನು, ಹೊಡ್ದವ ನಾನು, ಕೊಂದವ ನಾನು. ಧರ್ಮಕ್ಕೆ ದುಡಿಯದೆ ನಾನು ತಿನ್ನುವವ. ನೀನು ಏನು ಬೇಕಾದ್ರೂ ಮಾಡಕ್ಕೆ. ದುಡಿದವನಿಗೆ ಮಾತ್ರ ಸಂಬಳ, ದುಡಿದವನಿಗೆ ಸಂಬಳ ಇಲ್ಲ. ನನಗೆ ಹಸಿವ ಜೋರು ಉಂಟು, ನನಗೆ ಬೇಕೇ ಬೇಕು. ಜೋರಿದ್ರೆ ದುಡಿಬೇಕು. ಯಾರು ಎಲ್ಲವನ್ನು ಮಾಡಿದವ ನಾನು, ಅದು ನನಗೆ ಬೇಕು. ನಾನು ಕೊಡುವುದಿಲ್ಲ, ನಾನು ಬಿಡುವುದಿಲ್ಲ. ನಾನು ಕೊಡುವುದಿಲ್ಲ. ನಾನು ಕೊಡ, ನಾನು ಬಿಡಿ. ನಾನು ಕೊಡ. ಇಲ್ಲಿ ಬಾ. ನೀನು ಬಿಡುವ ಹಾಗಿಲ್ಲ, ನಾನು ಬಿಡುವ ಹಾಗಿಲ್ಲ. ಇಲ್ಲ, ಹೀಗೆ ಮಾಡೋಣ. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಎಳೆಯುವ. ಯಾರ್ಯಾರ ಫಲಿಗೆ ಎಷ್ಟು ಸಿಗ್ತದ ಹಾಗೆ ತಿಂತ. ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು. ಜಯ ಜಯಾದಿ ಮಾಯಾದೆ ಮನದೊಳರಿದನು ದುರದುಳೆದಳೆ ಹನದ ಗುಳಿಗುವಾಗ ಬಡದೊಳಗುಳಿರುವುದ ಆ ಮದ ಮುಖರ ಪೊಗಳು ಕಲಿಂದ ಸೆಣದಿ ಬಂದದ ಅದ್ರಗಾಲದಿ ಒದಗಿದಂತಹ ಚಕ್ರಾಯುಧದ ಮೂಲಕವಾಗಿ ವಧಿಸಬಲ್ಲೆ ಎನ್ನುವ ಹಾಗೆ ಆಲೋಚಿಸಿದೆ. 5,000 ವರ್ಷಗಳ ಕಾಲ ಹೋರಾಟ ನಡೆಸಿದರು ಇವರನ್ನು ಗೆಲ್ಲುವಲ್ಲಿ ನಾನು ಅಸಮರ್ಥನಾಗಿ ಹೋದೆನಲ್ಲ. ನಾನೇ ವಧಿಸಬಲ್ಲೆ ಎನ್ನುವ ಹಾಗೆ ಚಿಂತಿಸಿದ್ದಲ್ಲವೋ? ನಾನಲ್ಲ, ಆಗಿಸಬೇಕಾದವಳು ಅವಳು ಎನ್ನುವ ಕಾರಣಕ್ಕಾಗಿಯೇ ಮಾತೆಯನ್ನೇ ಮತ್ತೊಮ್ಮೆ ಧ್ಯಾನಿಸಿದೆ. ಮರುಕ್ಷಣದಲ್ಲೇ ತಿಳಿಸಿದಳಲ್ಲ ದುರದೊಳಸದಳವಂತೆ. ಹನನಗೈಯಬೇಕು ಅಂತಾದರೆ ಕಪಟವನ್ನೇ ಮುಂದುವರಿಸು ಎನ್ನುವ ಹಾಗೆ ಅದನ್ನೇ ಮಾಡೋಣ. ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಪೌರುಷಕ್ಕೆ ಆಚರ್ಯ ಮಂದಿರನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಪೌರುಷಕ್ಕೆ ಸಾಹಸ ವೃತ್ತಿ ನಿಮ್ಮದು. ಆದ್ದರಿಂದಲೇ ಮೆಚ್ಚಿದ್ದೆ. ರಟ್ಟೆಯಲ್ಲಿರುವ ದಿಟ್ಟತನ, ಭುಜಬಲದ ಖಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ಮಾನಸಿಕವಾದಂತಹ ಧೈರ್ಯ. ಆದ್ದರಿಂದಲೇ ಬಲು ಮೆಚ್ಚುಗೆಯವರಾಗಿದ್ದೀರಿ ನನಗೆ. ಅಚ್ಚ
ದಿಕ್ಕಳಿಯದ ಭಟರಹುದು ನೀವು ಸಂಗರದಲ್ಲಿ. ಆದ್ದರಿಂದ ಮನದಿಚ್ಛೆ ಏನು ಎನ್ನುವುದನ್ನು ಕೇಳಿಕೊಳ್ಳಿ. ಯಾವ ನ್ಯೂನವೂ ಇಲ್ಲದೆ ನಾನು ಪೂರೈಸ್ತೇನೆ. ಗೆದ್ದವನು ನಾವು ಸೋತವನು ನೀನು ಸೋತವನು ಅಂತ ನೀನು ನಮ್ಮಲ್ಲಿ ಬೇಡಬೇಕಂದ್ರೆ ಗೆದ್ದವನೇನಲ್ಲಿ ಬೇಡುವ ಕ್ರಮ ಬಿಟ್ಟರು. ಇದು ಏನು ಗೊತ್ತಾ? ಕೈ ಮೇಲಿದೆ, ಎಷ್ಟು ಬೇಕು ಎಲ್ಲಿ ಬೇಕು ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ನನಗೆ ಭರವಸೆ ಇಲ್ಲ. ನಂಬ ಬೇಕಾದ್ದು ಸಿಗುತ್ತದೆ. ನಂಬಬೇಕು ಅಂತಾದ್ರೆ ಕರೆತಟ್ಟಿ ಭಾಷೆ ಕೊಡಿ. ಏನು ಕೇಳ್ತೇವೆ ಈ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದ್ದೀರಿ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರು ನಿಮಗೆ ತಕ್ಕುದಾದ ಮನ ಸಿಕ್ಕುವೆ ಅವರು ತಕ್ಕುದಾದ ಮನ ಸಿಕ್ಕುವೆ ಅವರು ತಕ್ಕನು ಮೂರು ವಿಕ್ರಮ ತಕ್ಕನು ಮೂರು ವಿಕ್ರಮ ತಕ್ಕನು ಮೂರು ಬಲು ಸೊಕ್ಕಿದ ಮೂರ್ಖರು, ಶತಮೂರ್ಖರು, ಮೂರ್ಖ ಶಿಖಾಮಣಿಗಳು. ಹೊಗಳಿಕೆಯೋ ಹೊಗಳಿಕೆ. ಹೊಗಳಿದ್ದ ಮತ್ತೇನು? ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ಉಬ್ಬಿಯೇ ಹೋದಿರಲ್ಲ. ಆಡಿದ್ರೆ ಸಾಲದು, ಮಾತು ಕೃತಿಯಾಗಲೇಬೇಕು. ಏನಾಗಬೇಕು? ಆ ಸಾಮರ್ಥ್ಯ ಉಂಟು ನಿಮ್ಮಲ್ಲಿ? ಉಂಟ ಕೇಳು. ಕಾಯದಲ್ಲಿ ತ್ರಾಣ ಇದ್ದರೆ ಸಾಲದು, ಮತ್ತು ಅದರೊಳಗೆ ಪ್ರಾಣ ಇರಬೇಕು. ನಮ್ಮಲ್ಲಿರುವುದು ಪ್ರಾಣವೇ. ಅದನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಲದಲ್ಲಿ ಮರೆದಿರುವುದ ಸಾಧುರಾಗದಲ್ಲಿ ಮನದಿ ಬಿಡುತ್ತಲೇ ಸಾಧುರಾಗದಲ್ಲಿ ಮನದಿನ ಬಿಡುತ್ತಲೇ ತಾನನ್ನೋಳೆದ ಮಾದ ಏನ ಮಾಡೋದು ಹೋಯ್ತಲ್ವೇನೋ ನಮ್ಮಿರುವರೋ ಜೀವ ಹೋಯ್ತಲ್ವೇನೋ. ನಮ್ಮ ಕತೆ ಎಷ್ಟು ಬೇಗ ಮುಗಿದು ಹೋಯ್ತಲ್ಲ. ಕೊಟ್ಟಿದ್ದೇವೆ ಅವನಿಗೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ. ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಹೋಯ್ತಲ್ಲ ಯಾರಿಗೆ ಕಾಯುದು? ಕೊಡಿ ಕೊಡಿ ಕೊಡಿ. ಅಣ್ಣ ನಮಗೆ ಪ್ರಾಣ ಸಂಕಟ, ಅವನಿಗೆ ಅವನಿಗೆ ಕೊಡಿಯಬೇಕಂತೆ. ಎಷ್ಟು ಮಂದಿ ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಯಾರಿಗೆ ಬೇಗ ಅವನಿಗೊಂದು ವ್ಯವಸ್ಥೆ ಮಾಡ್ಬೇಕಪ್ಪ. ಮಾರಿ ಸಂತ ಇಲ್ಲಿ ಬಾ ತಮ್ಮ. ಅಣ್ಣ ನನ್ನ ಮುದ್ದಿನ ತಮ್ಮ. ಅಣ್ಣ ಕೊಟ್ಟಿದ್ದೇವೆ ನಿನಗೆ ಮಾತು. ಹೌದು, ಮಾತು ಕೊಟ್ಟಂತೆ ಪ್ರಾಣ ಕೊಡ್ಬೇಕು. ಪ್ರಾಣ ಕೊಡದಿದ್ರೆ ಅಪವಾದ ಬರ್ತದೆ. ಅಪವಾದ ಬಾರದೆ ಉಳಿಬೇಕು ಅಂತಾದ್ರೆ ಒಮ್ಮೆಗೆ ನೀನು ಸಾಯ್ಬೇಕು ತಮ್ಮ, ಸಾಯ್ಬೇಕು. ನನಗೆ ಹೆದರಿಕೆ ಆಗ್ತದ. ಹೆದರಿಕೆಯ? ಹೆದರಿಕೆಯ ಬಿಡು, ನಾನಿರುವೆ. ಒಮ್ಮೆ ಜೀವ ಕೊಡು. ನಿನಗೆ ಹೆದರಿಕೆ ಇಲ್ಲ? ಓ ನನ್ನ ಪ್ರೀತಿಯ ಅಣ್ಣನೇ, ಓ ತಮ್ಮನೇ, ಈ ತಮ್ಮನಿಗೆ ಬೇಕಾಗಿ ಮೊದಲು ಈ ಸಲ ಪ್ರಾಣ ಕೊಡಪ್ಪ. ನನಗೆ ಬದುಕುವ ಆಸೆಯ, ನನಗೆ ಸಾಯುವ ಕಾಲದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವ ಆಸೆ. ಬದುಕಿದ್ರೆ ಅಲ್ವೇನು ಸಾಧನೆ, ಇಲ್ಲದಿದ್ರೆ ಉಂಟೇನು. ನನಗೆ ಅದಕ್ಕೆ ಬೇಕಾಗಿ ತಮ್ಮ ಒಮ್ಮೆ ಸತ್ತು ಬಿಡಪ್ಪ ನೀನು. ನಿನಗೆ ನನಗೆ ನೀನು ಸಾಯುವುದನ್ನು ನೋಡ್ಬೇಕಂತ ಆಶೆ ಉಂಟು, ಗೊತ್ತುಂಟಾ ನಿನಗೆ? ನೀನು ಈಗೀಗ ಅದನ್ನೇ ಬಯಸುವ ಜಾತಿ ಅಂತ ನನಗೆ ಗೊತ್ತಾಗಿದೆ. ಆಯ್ತು, ನೀನು ಬದುಕಬೇಕು, ಉಳಿದವರು ಸಾಯ್ಬೇಕು. ನಾನು ಬದುಕಬೇಕು, ನನಗೆ ಬಿಡುವುದಿಲ್ಲ. ನಾನು ಕೊಡುವುದಿಲ್ಲ, ಅವನು ಬಿಡುವುದಿಲ್ಲ. ಇಬ್ಬರು ಬದುಕಬೇಕು ಅಂತಾದ್ರೆ ಮಾತಾಡುವುದಲ್ಲ, ಇಲ್ಲಿ ಬಾ. ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕು. ನನ್ನ ತಲೆಗೆ ಯಾವ ಕರ್ಮ ಹೋಗುವುದಿಲ್ಲ.
ನನ್ನದನ್ನು ಹರನನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತಿನ್ನೇನು? ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜನ ನಮ್ಮ ಮೈಯನ್ನು ಸೋಕಬಾರದು. ಆ ರೀತಿ ತೆಗೆದುಕೊಂಡ್ರೆ ಮಾತ್ರ ಆಗಬಹುದು. ಒಮ್ಮೆ ಸರಿಯಾಗಿ ನನ್ನನ್ನು ನೋಡಿ ಇದೋ ಜ್ಞಾನ ಕರುಣಿಸಿದ್ದೀನಿ. ಶ್ರೀರಾಮ ಜಯನ ನಾರಾಯಣ ನೀರಜನಯನ ಶ್ರೀರಾಮ ಜಯನ ನಾರಾಯಣ ನೀರಜನಯನ ಘೋರ ದುರಿತದ ಹರಣ ಘೋರ ದುರಿತದ ಹರಣ ದೀನೋದ್ಧಾರಿ ರಮಣ ನಾರಾಯಣ ನಾರಾಯಣ ನೀರಜನಯನ ಜಯ 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 ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ ಕಾಪಾಡು ತಂದೆ ನಮ್ಮನ್ನು ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರೇ ನಾವು. ಆ ಸಮಯದಲ್ಲಿ ನಿನ್ನ ಪರಮಭಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು. ಸುಜ್ಞಾನ ನೋಡಿದ ಬೆಳಕಿನೊಳಗೆ ಈರೋರು ಕೊಂಡಾಡ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು. ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವ ಅರ್ಹತೆಯನ್ನೇ ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡಾದಂಥ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು. ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿಕೆ. ಪರಮ ಪವಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರ ಸಂಬಂಧ ಭಾವನೆಯಿಂದ ಬದುಕುತ್ತಾ ಇದ್ದೇವೆ. ಆದ್ರೆ ನಮಗೆ ಯಾವುದೇ ನಾಮಧೇ ಇಲ್ಲ. ಒಂದು ಉತ್ತಮದ ಹೆಸರನ್ನು ಇರಿಸಿ ಅದು ಹೇಳ ಹೆಸರಿನ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆ, ನಾನೇ ಕರುಣಿಸುವೆ. ಕರುಣಿಸುದಲ ಭಯವನು ಜಂಘೆಯೊಳಿರಿದಿ ದೈತ್ಯನ ಗಿರಗೆಳರು ಧರಿಸುತ್ತಲೇ ಮೇದಕರ ಜಲದಿಯಲ್ಲಿ ಸೇರಿದುದಾರ ಧರಿಯ ಗಿರಿದುದ ಮೇದಿನಿಯನು ತಿರುಗಿ ಬೆದರನು ನಾಭಿ ಕಮಲದಿ ಮೆರೆವ ಕಮಲದನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಗರುಡಿದುದಲ ಭಯವನು ಮಕ್ಕಳೇ, ಭಯಭೀತರಾದಿರಿ. ಬದುಕು ಎಂದರೆ ಭಯವಲ್ಲ. ಯಾರನ್ನು ಬದುಕಿನಲ್ಲಿ ಹೆದರಿಸಲೂಬಾರದು, ಬದುಕುವುದಕ್ಕಾಗಿ ನಾವು ಹೆದರಲೂಬಾರದು. ಆದ್ದರಿಂದ ನಿಜವಾದ ಬದುಕು ಏನು ಎನ್ನುವುದು ಸ್ಪಷ್ಟವಾಗಿ ತಿಳಿದ ಈ ಸಂದರ್ಭದಲ್ಲಿ ಈ ಹಿಂದೆ ಬದುಕಿದಂತಹ ಬದುಕಿಗಾಗಿ ನೀವು ಭಯಪಟ್ಟಿರಿ. ಅಭಯವನ್ನು ನಾನೇ ಈಯುತ್ತೇನೆ. ಅಂತಹ ಬದುಕು ಬೇಡ ಎನ್ನುವುದಕ್ಕಾಗಿ ಸಾಯುವುದಕ್ಕೆ ಸಿದ್ಧರಾಗಿದ್ದೀನಿ. ನನ್ನೊಡನೆ ನಾನೇ ಆಗಬೇಕು ಎನ್ನುವ ಹಂಬಲ ನಿಮ್ಮದು. ಅದನ್ನು ಒದಗಿಸುವುದಕ್ಕೆ ನಾನೇ ಆಗಿದ್ದೇನೆ. ಯಾಕಂದ್ರೆ ಅನ್ಯನಲ್ಲ ನಾನು, ನಿಮಗೆ ತಂದೆ ಎನ್ನುವುದು ನಿಮಗ ಅರ್ಥವಾಗಿದೆ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ಕಾರಣವಾಗಿದೆ ನಿಮ್ಮ ಹುಟ್ಟಿಗೆ. ಆದ್ದರಿಂದ ನಾನೇ ನಿಮ್ಮನ್ನು ಹೆಸರಿಸುತ್ತೇನೆ. ಮೃದುವಾದ ಸ್ವಭಾವವನ್ನು ಹೊಂದಿದ ನನ್ನ ಮಕ್ಕಳಾಗಿದ್ದರೂ ಕಠಿಣ ಭಾವವನ್ನೇ ಹೊಂದಿ ನನ್ನೊಂದಿಗೆ ವ್ಯವಹರಿಸಿದೆ. ಅದಕ್ಕನ್ವರ್ಥವಾಗಿ ಮಧು ಕೈಟಭ ಎನ್ನುವ ಹೆಸರನ್ನಿರಿಸುತ್ತೇನೆ. ನಿಮ್ಮ ಆಶಯದಂತೆಯೇ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಮಧುಸೂದನನಾಗುತ್ತೇನೆ, ಕೈಟಭ ಅಂತಕನಾಗುತ್ತೇನೆ. ಆ ಮೂಲಕವಾಗಿ ನನ್ನ ಹೆಸರಿನೊಂದಿಗೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಅಷ್ಟೇ ಮಾತ್ರವಲ್ಲ, ನಿಮ್ಮನ್ನು ಕೊಂದ ಬಳಿಕ ನಿಮ್ಮ ದೇಹದ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಧರೆಯನ್ನು ಸೃಜಿಸುತ್ತೇನೆ. ಮೇಧಿನಿ ಎನ್ನುವ ಶುಭ ನಾಮವನ್ನಿರಿಸುತ್ತೇನೆ. ಕ್ಷಮಾಗುಣ ಸಂಪನ್ನೆಯಾದಂತಹ ಆ ಮೇಧಿನಿಯಲ್ಲಿ ನೂತನವಾದಂತಹ ಸೃಷ್ಟಿಗಳು ನಡೆಯುವುದಕ್ಕುಂಟು. ಅದನ್ನೆಸಗುವವನು ಬ್ರಹ್ಮದೇವನಾಗಿದ್ದಾನೆ. ನಾಭೀನಾಳದಲ್ಲಿ ಅಡಗಿರುವ ಅವನನ್ನು ಹೊರಬರಿಸಿದ್ದೇನೆ. ಸೃಷ್ಟಿಯ ಕಾರ್ಯಕ್ಕೆ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವನು ಹರ ಲೋಕ ನಿಯಂತ್ರಕನಾಗಿ ಕೈಲಾಸವಾಸಿಯಾಗುತ್ತಾನೆ. ನಾನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕರ್ತೃವಾಗಿ ಮೆರೆಯಬೇಕು ಅಂತಾದ್ರೆ ನಿಮ್ಮ ಅಂತರಂಗದ ಇಂಗಿತವನ್ನು ಪ್ರಥಮತ ಪಾಲಿಸುತ್ತೇನೆ. ಅದಕ್ಕಾಗಿ ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ
ನಿಮ್ಮ ದೇಹವನ್ನು ಸೋಕದ ಹಾಗೆ ಪ್ರಾಣವನ್ನು ಹೀರುತ್ತೇನೆ. ಅದಕ್ಕಾಗಿ ಜಂಘಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಮಕ್ಕಳೇ, ನನ್ನ ಜಂಘೆಯನ್ನು ಏರಿಕೊಳ್ಳಿ, ಮೋಕ್ಷ ಕರುಣಿಸು. ಶೋಭಿಸುತ್ತಿರುವಂತ ನವ ವಧುವಿನ ಹಳೆಯ ತಿಲಕದ ರೀತಿಯಲ್ಲಿ ಮೆರೆಯುತ್ತಿದೆ ನಮ್ಮಿದಾದಂತೆ ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿಯಾಗಿರುವರು ಅಸುರಕುಲದ ಮಾತೆನ್ನೆನಿಸಿಕೊಂಡಿರುವಂತ ನನ್ನ ಅಮ್ಮ ದಿತಿದೇವಿ. ಅವರ ಪಾವನವಾದಂತ ಗರ್ಭಾಂಬುದಲ್ಲಿ ಬೆಳೆದಿ ಲೋಕದ ಬೆಳಕನ್ನು ಕಂಡೆ. ಎಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನುವುದು ಬೇಡುವೆ. ಅದುವೇ ನಮ್ಮ ಪಾಲಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಅವರ ಬಳಿಗೆ ಹೋಗಿ ಧೈರ್ಯದ ಮಾತೊಂದನ್ನು ಹೇಳಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತ ಅಣ್ಣಂದಿರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡ್ತೇನೆ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡವಳಿದ್ದೇನೆ. ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಂತಹ ಸಂದರ್ಭದಲ್ಲಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವಿ. ಕಾಣುವಾಗ ಚಿಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ ನಾನು. ಆ ಸುಮನಸರು ಯಾವುದೇ ಕಾರಣಕ್ಕೆ ಆಸೂರರ ಏಳಿಗೆಯನ್ನು ಬಯಸುವುದಿಲ್ಲ. ಎಲ್ಲರೂ ಹೇಳುವುದೇನು, ಹೂವಿನಂತ ಮನಸ್ಸನ್ನು ಹೊಂದಿಕೊಂಡಿದ್ದಾರೆಂಬುದಾಗಿ. ನಿಜವಾಗಿ ಹೇಳಬೇಕಾದ್ರೆ ಕೆಟ್ಟ ಮನಸ್ಸನ್ನೇ ಹೊಂದಿಕೊಂಡವರು. ಒಂದು ವೇಳೆ ಅವರು ನನ್ನ ನಿಜವನ್ನು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೇ ತರುತ್ತಾರೆ. ಹಾಗಿದ್ರೆ ಅವರಿಗೆ ಅರಿವಾಗದಂದಲ್ಲಿ ತಪಸ್ಸಾಚರಿಸಬೇಕು. ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷಿ ರೂಪವನ್ನು ತಾಳುತ್ತೇನೆ.
ಆಚರಿಸುತ್ತಾ ಇದ್ದಾಳೆ. ಇವಳು ಆಚರಿಸಿದ ತಪಸ್ಸಿನಿಂದ ಆಯ್ತಲ್ಲ ಇವಳು ಮಾಡಿದಂತಹ ಈ ತಪಸ್ಸಿನಿಂದಾಗಿ ನಮ್ಮಂತಹ ಮೌನಿ ಕುಲಕ್ಕೆ ಅಪಮಾನವಾಯಿತು. ಮುನಿ ಕುಲವನ್ನು ಅಪಮಾನಿಸಿದಂತಹ ಈಕೆಯನ್ನು ಸುಮ್ಮನೆ ಬಿಡಲಾರೆ. ಇವಳಿಂದರಾಗಿ ಮುಂದಿನ ಲೋಕರು ಪಾಠ ಕಲಿಯಬೇಕು. ಅದಕ್ಕೆ ಬೇಕಾಗಿ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿದ್ದಲು ಪರಿವಾಗಿ ಸಿಗಲೇ ಹೋಗಿ. ಇಲ್ಲಿಯವರೆಗೆ ಸಂಪಾದನೆ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಯಿತು. ಕಳೆದುಕೊಂಡದನ್ನು ಮತ್ತೊಮ್ಮೆ ಪಡೆಯಬೇಕು ಅಂತಾನೆ ಕಷ್ಟ ಎಷ್ಟಿದೆ ಅದು ಈ ಅನಿಷ್ಟ ಪಿಂಡಕ್ಕೆ ಗೊತ್ತುಂಟು. ಆಹಾ, ಕಳೆದದ್ದನ್ನು ಪಡೆದುಕೊಳ್ಳುತ್ತೇನೆ. ಸುಸ್ಥಳವೊಂದರ ಅವಶ್ಯಕತೆ ಉಂಟು, ಅರಸುತ್ತಾ ನಡೆಯುತ್ತೇನೆ. ಏನಿದು ಏನಿದು ಘನತರವಾದಂತಹ ಭಕ್ತಿಗೆ ಮೆಚ್ಚಿದಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಕರುಣದಾಗ ದೇವ ಪರಮೇಶಿ ಕೇಳಯ್ಯೋ ಹೇಳು. ಕರುಣಾದಾಗರ ದೇವ ಪರಮೇಶಿ ಕೇಳಯ್ಯ ಏನಮ್ಮ ಅರುಣ ಯಾವುದು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಕಣ್ಣುಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಮುಗುಳು ನಗುತ್ತಿರುವಂತಹ ನಿಮ್ಮ ಮಂಗಳ ಮನೋಹರವಾದ ರೂಪವನ್ನು ಕಂಡಂತ ನಾನೇ ಹೇಳುತ್ತೇವ. ಭಕ್ತಿಗೆ ಮೆಚ್ಚಿನಂತ ನೀವು ಏನು ಬೇಕು ಕೇಳಲಿಕ್ಕೋ ಮಗಳೆಂದು ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣರಾಗಿರ್ತಾಯೋ. ದೇವ ಮಗಳೇ, ಯಾಕೆಂತಹ ಮಾತನ್ನು ಹೇಳುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಲೇ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದಾದ್ರೆ ಯಾವ ರೀತಿ? ಈ ವಿಚಾರವನ್ನು ಅಮ್ಮನಲ್ಲಿ ಯಾವ ರೀತಿ ಹೇಳಲಿ ಬ್ರಹ್ಮದೇವ ನಾನು? ಮರುಗದಿರು 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 ಮಾರಿನಿ ಮುನಿವರನು ನೆರೆದ ವಚನವು ತಪ್ಪಲರಿಯದು. ಆ ಮುನಿವರ ಹೊರೆದ ವಚನವು ತಪ್ಪಲರಿಯದು. ತರಳ ಹೊಯ್ಯನು ಜರಿಸಿದರು ನಿನ್ನುಗರದೊಳು ಮುಂದೆ
ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕೂಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ದೇವ ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಮಗಳೇ. ಯಾಕದು ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿದ್ದಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೇ? ನೀನು ಕೋಣಲಿಗೆ ತಾಯಿ ಆಗ್ಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಭಕ್ತಿಯಾಗಿ ಹರಿದಿಹರು ತನ್ನಯ ಪುತ್ರಿಯರು ನಮಗೆ ಜಗದೀಶ್ವರ ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ದಿತಿದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯೂ ಅದೇ, ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವು ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧಮಾಲಿಗೆ ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರಿದ್ದಾರೆ? ಶೋಣಿತಾಪುರದ ಸಾಮ್ರಾಜ್ಞಿ ನೀವು ನಮ್ಮವರಿಗೆಲ್ಲ ಮಾರ್ಗದರ್ಶನವನ್ನೇ ನೀಡುತ್ತಾ ನೆಮ್ಮದಿಯ ಜೀವನವನ್ನೇ ಸಾಗಿಸಬೇಕಾದವರು. ಆದರೆ ಇಂದಿನ ದಿವಸ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಂತಃಪುರವನ್ನೇ ಸೇರಿಕೊಂಡಿದ್ದೀರಿ. ಯಾವುದೋ ಒಂದು ವಿಚಾರದ ಕುರಿತಾಗಿ ಯೋಚಿಸುತ್ತಾ ಈ ರೀತಿಯಾಗಿ ಕಣ್ಣೀರನ್ನು ಇಳಿಸಬೇಕು ಅಂತಾದ್ರೆ ನಮ್ಮ ಕಾರಣ ಅಳಿಯನಲ್ಲಿ ಅಳಿಯ
ಏಕಾಗ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ಏನಮ್ಮ ಅದು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದಮ್ಮಗಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ದೇವತೆಗಳು ನನ್ನ ಮಕ್ಕಳನ್ನೆಲ್ಲ ಯುದ್ಧದ ಕೊನೆಯಲ್ಲಿ ಇಹಲೋಕದ ಯಾತನೆಯನ್ನೇ ಮುಗಿಸಿಬಿಟ್ರು ಮಗನೇ. ಶಿವ ಶಿವ. ಆದರೂ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು ಕಂದ. ಆಸೆಯ ಕುಡಿಕ ಬರುತ್ತಾ ಇದೆ. ಆದರೂ ನನ್ನ ಉದರಾಗ್ನಿಯಲ್ಲಿ ಹೊಗೆಯ ದಗೆ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರಿ ಯಾರು? ನಿಮ್ಮ ಮಕ್ಕಳನ್ನೆಲ್ಲ ಕಳೆದುಕೊಂಡಂತಹ ದುಃಖವೇ ಯೋಚಿಸುವಂತಹ ಅವಶ್ಯಕತೆ ಇಲ್ಲಮ್ಮ. ಈ ರೀತಿಯಾಗಿ ಕಬ್ಬಣವನ್ನು ಎಸಗಿದಂತಹ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವಂತಹ ಸರ್ವ ಸಾಮರ್ಥ್ಯ ನನ್ನಲ್ಲುಂಟು. ಯೋಚಿಸುವಂತಹ ಅಗತ್ಯವಿಲ್ಲ. ಆಶೀರ್ವದಿಸಿ ಕಳುಹಿಸಿಕೊಟ್ಟಿರಿದ್ದಾದ್ರೆ ದೇವಲೋಕವನ್ನು ಸೇರಿ ಇಂದ್ರಾದಿ ಸುಮ್ಮನಾಸರನ್ನು ಸಾಧ್ಯ ಮಾಡಿದು ಆ ಪೀಠವನ್ನು ನಿಮಗೆ ಸ್ಥಿರವಾಗಿಸ್ತೇನೆ. ಆಶೀರ್ವದಿಸಿ ಕಳಿಸಿ. ಶುಭವಾಗಲಿ. ಇತಿರಾಗಿ ಬಂದಂತಹ ಸುಮ್ಮನಾಸರನ್ನು ಸಮರದ ಮೂಲಕವಾಗಿ ಸದೆ ಬಡಿದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ ಏರಿಕೊಳ್ಳುತ್ತದೆ. ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದವ ನಿನ್ನ ಬಲವಾದ ರೆಕ್ಕೆಗಳಿಂದ ನನ್ನನ್ನು ಬಡಿದೆಬ್ಬಿಸಿದೆ.
ಹೇಳಿದೆ. ಯಾರು ನೀನು? ನನ್ನಲ್ಲಿ ಈ ರೀತಿಯಾಗಿ ಸಮರವನ್ನು ಬಯಸುವ ಕಾರಣ ಏನು? ಸುರಲೋಕವನ್ನು ಸೂರೆಗೈದೆಯಾ? ನಿಜ. ನಿನ್ನ ಅಂತ್ಯಕಾಲವನ್ನು ನಿರ್ಧರಿಸಿ ಬಂದವ ಸಾಮಾನ್ಯನ ಏನು ಮಹಾ ಯಕ್ಷರಾಜ ಪಿಂಗಲ
ಯಾರದು? ಮಾಲಿನಿ ಅಮ್ಮ. ಅಮ್ಮ. ಯಾರ ನೀನು? ಅಮ್ಮ. ಓ, ನಾನು ನಿಮ್ಮ ಗಂಡ ಒಟ್ಟಿಗೆ ಹೋದಲ್ಲ. ಎಲ್ಲಿಗೆ? ಶೋಪುರಕ್ಕೆ. ಯಾಕೆ? ಯುದ್ಧಕ್ಕೆ. ಯಾಕೆ ಅಲ್ಲಿ ಯುದ್ಧಕ್ಕಾಗಿ ನನ್ನವರ ಜೊತೆಯಲ್ಲಿ ಸುರಪುರಕ್ಕೆ ಹೋದವ ನೀನು. ನಮ್ಮವರು ಬರ್ಬೇಕಿತ್ತು, ಇಲ್ಲ. ಯಾಕೆ ಬರ್ಲಿಲ್ಲ? ಯಾವುದು? ಸೇರಿಸಿಕೊಂಡು ಹೋದೆವು. ಸಕಲ ಸೇನೆಯನ್ನು ಸೇರಿಸಿಕೊಂಡು ಹೋದವರು ಹೋದ ಕೂಡಲೇ ಬಂದ್ರು. ಯಾರದು? ಹನುಮನೀಸರೆಲ್ಲ ನಿಮಗರೆಲ್ಲಾಗಿರ್ಬೇಕು. ಒಟ್ಟಿಗೆ ಬಂದ್ರಮ್ಮ. ಎಲ್ಲರೂ ಒಟ್ಟಿಗೆ ಬಂದದ್ದ? ನಮ್ಮ ರಾಯರು ಎಲ್ಲರಿಗೂ ಹೊಡಿದ್ರು. ಹೌದೇ? ಏನಾದ್ರು ಅವರೆಲ್ಲರೂ ಎಲ್ಲ ಓದಿ ಹೋದ್ರಮ್ಮ. ಹೌದಾ? ಆ ಬಳಿಕ ಶಿವಪ್ಪ ಬಂದ. ಅದೇ ಶಿವಪ್ಪ ಅಂದ್ರೆ ಶಿವಪ್ಪ ಸುರಪ್ಪ ಆಗಿರ್ಬೇಕದು. ಬಂದ. ಬಂದ ಕೂಡಲೇ ನಮ್ಮ ರಾಯರಿಗೂ ಅವರಿಗೂ ಯುದ್ಧ. ಹೌದಾ? ಮತ್ತೆ ಏನಾಯ್ತು ಪರಿಣಾಮ? ಅಮ್ಮ ಯುದ್ಧದಲ್ಲಿ ದೇವೇಂದ್ರ ಪೆಟ್ಟು ತಿಂದು ಓದಿದ. ಈಗ ದೇವೇಂದ್ರ ಓಡಿ ಹೋದದ್ದ? ಹೋಗ್ಲಿ ಆ ಕಡೆ. ರಾಯರು ಕೂಡಲೇ ಸ್ಮಶಾನ ಏರಿದ್ರು. ಸಿಂಹಾಸನವನ್ನು ಏರಿದ್ರು. ಏರಿ ಇಷ್ಟೇ ಸಾಕಾಗುದಿಲ್ಲ, ಮತ್ತೆ ಅವರು ಬರ್ಲಿ ಅಂತ ಹೇಳಿದ್ರು. ಅದೇ ನೀನು ಬರುವಾಗ್ಲೇ ಗೊತ್ತಾಯ್ತು. ನನ್ನನ್ನು ಬರುವುದಕ್ಕೆ ಹೇಳಿರ್ಬೇಕು ನಮ್ಮವರು, ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಿ ಎಂಬುದಾಗಿ. ನೀವಲ್ಲ. ನಾನಲ್ಲ, ಮತ್ತೆ ಯಾರ? ಅಪ್ಸರ ಸ್ತ್ರೀಯರು. ಓ ಅಪ್ಸರೇರ? ಯಾರೆಲ್ಲ ಬಂದ್ರು? ರಂಭೆ, ಊರ್ವಶಿ, ತಿಲೋತ್ತಮೆ, ಮಂಜುಗೋಷಿ, ಋತಾಚಿ ಇವರೆಲ್ಲ ಬಂದ್ರು, ಕುಣಿದ್ರಮ್ಮ. ನಾವೆಲ್ಲ ಸಂತಸದಲ್ಲಿರುವಾಗ ಒಬ್ಬ ಬಂದ. ಯಾರದು? ರಾಜ. ರಾಜ ಆಗಿರ್ಬೇಕು. ಒಂದು ರಾಯರಿಗೆ ಪಟಕ್ಕ ಒಂದು ಕೊಟ್ಟ. ಹೌದೇ? ಆವಾಗ ನಮ್ಮವ್ರು ಏನು ಮಾಡಿದ್ರು? ಅಲ್ಲಿಗೆ ಕೂತ್ಕೊಂಡ್ರು. ಯುದ್ಧ ಮಾಡುವ ಕೂತ್ಕೊಂಡದ್ದು ಯಾಕ? ಅಮ್ಮ ಕೂತಲ್ಲಿಗೆ ಪಟಕ್ಕ ಒಂದು ಕೊಟ್ಟ. ಅವನ ಇವಾಗ ನಮ್ಮವ್ರು ಬಿಡ್ಲಿಕ್ಕಿಲ್ಲ. ಬಿಡ್ಲಿಲ್ಲ. ಏನು ಮಾಡಿದ್ರು? ಅಲ್ಲಿಗೆ ಮಲಗಿದ್ದ. ಏನಾಯ್ತು ಎಂಬುದಾಗಿ ಹತ್ತಿರ ಹೋಗಿ ನೋಡ್ಬೇಕಿತ್ತ ನೀನು? ಇಷ್ಟು ದವರಕ್ಕೆ ಬಿದ್ದಿದೆ. ಯಾವುದಾ? ನಾಲಿಗೆ. ಏನಾಯ್ತಲ್ಲ ಅವರಿಗೆ? ಅಯ್ಯೋ, ಅಗಲು
ಬಾರದಿತ್ತೆ. ನಮ್ಮವರು ಹೋಗುವಂತ ಸಂದರ್ಭ ಹೇಳಿ ಹೊರಟು ಹೋದ್ರಲ್ವೇ. ಮಾಲಿನಿ ದೇವಲೋಕವನ್ನು ಸೇರಿಕೊಳ್ಳುತ್ತೇನೆ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ. ಆದ್ರೆ ದೂತ ಹೇಳಿದ ಮಾತನ್ನು ಕೇಳಿದ ಕೂಡಲೇ ದೊಡ್ಡ ಪರ್ವತವೇ ತಲೆಯ ಮೇಲೆ ಬಿದ್ದ ಹಾಗೆ ಅನುಭವ ಆಗುತ್ತಾ ಉಂಟು. ನಮ್ಮವರನ್ನು ಕಳಕೊಂಡೆ ನಾನು, ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳುವುದು ನಾನು? ಏನು ಮಾಡಲಿ? ಅಯ್ಯೋ ಏನು ಮಾಡಲಿ ನಾನು? ಏನು ಮಾಡಲಿ? ಹಳೆದಿರಂತ ತಿಲಕವನ್ನು ವರಸುವ ರೀತಿಯಲ್ಲಿ ಮಾಡಿದ್ದೀರಿ, ಮುಡಿದಂತ ಹೂವನ್ನು ಕೆತ್ತು ತೆಗೆಯುವಾಗೆ ಮಾಡಿದ್ದೀರಲ್ವೇ. ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಬಿಡಲಾರೆ ನಿಮ್ಮಲ್ಲೂ. ಸೊಕ್ಕಿ ಬೆರೆಯುತ್ತಿರುವ ತಳಿಬಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸಲೇ ಇದ್ರೆ ನಾನು ದಿದ್ದಿಸುತ್ತೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಅನ್ಯರಲ್ಲಿ ಹೇಳುವುದಲ್ವೇ ಅಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ನಡೆದಂತ ವಿಚಾರವನ್ನು ನನ್ನ ಮುದ್ದು ಕಂದಲಲ್ಲಿ ಹೇಳಬೇಕಾದ್ರೆ ನನ್ನ ಮಗನನ್ನು ಕರಿಬೇಕಲ್ವೇ? ನನ್ನ ಮಗನಲ್ಲಿ ಕರೆಯುತ್ತೇನೆ ನಾನು. ಮಗನೇ ಮಹಿಳ, ಕಂದ ಬಾ ಮಗನೇ, ಬಾ ಕಂದ, ಬಾ ಮಗನೇ.
ಇದ್ದೀರಿ ರಾಜ ಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೀಯಮ್ಮ. ಆ ಕಾಲಕ್ಕೆ ಮಕದ ಈ ಕಡೆಗೆ ಬಾಯೆನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಒಂದು ಮುಖವಲೋಕನ ಮಾಡುತ್ತಿದ್ರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವರೆತ್ತ ಧಾರಣೆ ಕಣ್ಣೀರಿನ ಒದ್ದೆಯಾಗಿವೆ. ಯಾಕಮ್ಮ ಮಗನೇ ಮುದ್ದು ಕಂದ ಮಾಡುವುದ ಅಮ್ಮ ಮಗನೇ ನಮಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ? ಏನಮ್ಮ ನಮ್ಮ ಬಾಳುವೆ ಇಂದಿಗೆ ತೀರಿ ಹಾಗೆ ದೇವಲೋಕವನ್ನು ಪಡೆಯುವಂತ ಉದ್ಯೋಗಗಳು ಎನಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಬಲ್ಲೆಯಮ್ಮ? ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ಸುಮಲಸರನ್ನು ಸೋಲಿಸಿ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ಅಮ್ಮ? ಆದ್ರೆ ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲೆಗೆ ತಡವರಿಸುತ್ತೆ. ಯಾಕಮ್ಮ? ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ಏನಾಯ್ತಮ್ಮ? ಮಗನೇ ವಂಚನೆ ಮೋಸದಿಂದ ನಿನ್ನ ಜನಕನನ್ನು ಕೊಂದು ಬಿಟ್ಟು ಮಗನೇ.
ಅಳಿದರೆ ಅಮ್ಮ ಕಂದ ನನ್ನ ತಂದೆಯವರಿನ್ನೆಲ್ಲವಾದರೆ ತಾಯೇ ಇಲ್ಲ ಮಗನೇ ನಾನು ತಬ್ಬಲಿಯಾದೆ ಬೇಡ ಮಗನೇ ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ ನನಗೆ ಕೊಡಿಯೊಂದಪ್ಪಣೆ ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ನಾನು ಬರ್ತೇನಮ್ಮ ನಿನ್ನ ತಂದೆಯನ್ನು ಕೊಂದವ ಶಂಕರನ ಮನಿದು ನಿಲ್ಲನಮ್ಮ ಆತನ ಮುರಣೆ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ನಾನು ಬರ್ತೇನೆ ತಡ ಮಾಡಿದಿಲ್ಲ ಬರುವ ಕೃತಗದಿ ನಿನಗೆ ವಿಧಿಯಲ್ಲಿ ಪಡೆಯುವ ವರಗಳನ್ನು ವಿಧಿಯಲ್ಲಿ ಪಡೆಯುವ ವರಗಳನ್ನು ಬಳಿಕ ಅರಿವಿನ ಸದ್ಯ ಬಳಿಯುವ ಕಾರ್ಯವು ನಿನಗೆ ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಆಯ್ತಮ್ಮ. ಹೌದೇ ಹೌದು. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದ್ರೆ ಆ ಸುಮನಸರ ಮುಖ್ಯವಾಗಿ ಆ ಹರೇ ಬರುತ್ತಾನೆ ಕಂದ. ಹೌದು ಮಗನೇ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಅಂದ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ಏನಮ್ಮ? ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸು ಮಾಡುವುದಕ್ಕಾಗಿ ಮಗನೇ. ತಪಸ್ಸು ಮಾಡುವುದು? ಹೌದು ಕಂದ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀಡಿರಬೇಕು ಮಗನೇ. ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ? ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ. ಆಶೀರ್ವಾದ ಕಂದ ರಕ್ಷಣೆಗಾಗಿ ಈ ಕತ್ತಿಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ.
ಸಂತೋಷದಿಂದ ಸ್ವೀಕರಿಸಿದ್ದೇನೆ ತಾಯೇ. ಹೋಗಿ ಬಾ ಕಂದ. ಆಗ್ಲಮ್ಮ. ಹೋಗಲಿ ನಿಮಗೆ. ಆಯ್ತು ತಾಯೇ. ಮನೆಗೆ ಮನೆಗೂ ತ್ಯಾಗವಾಗಿ ಮಾತೆಯವರಿಗೆ ಬರೆದುಕೊಂಡು ಯೋಗ್ಯವಾದ ಶೀಶವನ್ನ ಪಡೆದ ಹಾಗಾಯ್ತು. ಮಿಥಾದನ ಗುರಿ ತಪಸ್ಸನ್ನ ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರಕ್ಷ ನಮ್ಮ ಮುಂದಿನ ಜೀವನ ಹೇಗೆ? ಗಿರಿ ಕಾನನಗಳಲ್ಲಿ ಅಲೆದಾಡುತ್ತಿರುವಂತಹ ಸಂದರ್ಭ ಒಂದು ಹೊಸ ವಿಚಾರವನ್ನು ಕೇಳಿ ತಿಳಿದಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಎನ್ನುವಂತಹ ದಾನವ ಹುಟ್ಟಿಕೊಂಡಿದ್ದಾನೆ. ಆತ ಹುಟ್ಟಿದ್ದು ಮಾತ್ರವಲ್ಲ, ಅಜರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದು ದುರಧೀರನಾಗಿ ಮೆರೆಯುತ್ತಾ ಇದ್ದಾನೆ. ನಾವು ಆತನ ಬಳಿಗೆ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡೆವೆಂದಾದರೆ ನಮ್ಮ ಕಷ್ಟವು ದೂರವಾಗುವುದಕ್ಕೆ ಸಾಧ್ಯ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಶೋಣಿತಾಪುರ
ಈ ಕಡೆಗೆ ಬನ್ನಿ. ದೈತ್ಯರ ಗಡನ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡುತ್ತಾ ಇದ್ರೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ. ನಾವ್ಯಾರು ಅನ್ಯರಲ್ಲ. ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಬಂದವರು ನಾವು. ಯಾರು ನೀವು? ನಾನೇ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ. ಇವರೆಲ್ಲ ನಮ್ಮವರೇ. ಅಸುರವೀರರು, ಸಜಾತಿ ಬಾಂಧವರು, ಮತ್ತೊಮ್ಮೆ ಪ್ರಣಾಮಗಳು. ವಂದಿಸಿಕೊಂಡಿದ್ದೇವೆ. ಇಲ್ಲಿವರೆಗೆ ಬರಲು ಬರುವಂತಹ ಕಾರಣ ಉಂಟು. ಈ ಹಿಂದೆ ಸುರಲೋಕವನ್ನೇರಿ ಅಲ್ಲಿದ್ದಂತಹ ಸುರಪನನ್ನು ಬಡಿದೋಡಿಸಿ ಸುರ ಗದ್ದುಗೆ ನೇರಿಕೊಂಡವರು ನಾವು. ಬಿಟ್ಟು ಬಂದದ್ದೇನು? ನಾವಾಗಿ ಬಿಟ್ಟು ಬಂದದಲ್ಲ, ನಮ್ಮಿಂದ ಕೈಸೊತ್ತಂತಹ ಸುರಪ ಸುಮ್ಮನೆ ಏನು ಮಾಡಿದ? ನೇರವಾಗಿ ವೈಕುಂಠವನ್ನು ಸೇರಿ ಹರಿಯಲ್ಲಿ ದೂರಿ. ಹರಿಯಲ್ಲಿ ಹೇಳೋದಿರಿ ಆತನ ಹೆಸರನ್ನು. ಹರಿಯು ಬಾರದೆ ಅವಳ ಕೈಯಲ್ಲಿರುವಂತ ಚಕ್ರಾಯುಧವನ್ನು ಕಳುಹಿಸಿಕೊಟ್ಟ. ಆ ಚಕ್ರದ ಆಘಾತದಿಂದಾಗಿ ನಮ್ಮದೆಲ್ಲ ಅಂಗಾಂಗವನ್ನೆಲ್ಲ ಕಳೆದುಕೊಂಡು ಹಿರಿ ಕಾನನದಲ್ಲಿ ಅವಿತುಕೊಳ್ಳಿದವರು ನಾವು. ಅಲ್ಲಿಂದ ಎದ್ದದ್ದೇ ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾರ್ತೆಯೊಂದನ್ನು ಕೇಳಿದ್ದೇವೆ. ವಿದ್ಯುನ್ಮಾಲಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ದೇವೇಂದ್ರನ್ ನಮಗೆ ಮಾತ್ರ ಅನ್ಯವಾದದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕೊಲಿಸಿ
ಆವರಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ. ಇದರ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗಳಾದ ಮೈಶಾಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗೆ ಪ್ರವೇಶ ಮಾಡಿದ್ದಾನೆ ಎನ್ನುವಂತಹ ವಿಚಾರ ದೂತನಾಡಿದನಲ್ವೇ. ಆದ್ದರಿಂದ ತಡ ಮಾಡದೆ ನಿಮ್ಮ ಕೈಯಾಗಿ ಧರಿಸಿಕೊಳ್ಳಿ, ನಿಮ್ಮ ವಾಹನ ಹೇಳಿಕೊಂಡು ನಾಡಿಯೋಣ.
ಅದಕ್ಕೆ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ನಿನಗಿಂತಲೂ ಬಲಿಷ್ಠರಾದವನು ಕಂಡಿದ್ದೇನೆ. ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈಗ ಹೆಚ್ಚು ಬೇಡ. ನಿನ್ನ ತಂದೆ ವಿದ್ಯುನ್ಮಾಲಿ ನಾಲ್ಕದ ಆಸೆಯಿಂದಲಾಗಿ ಬಂದಿದ್ದಾನೆ. ಅವನ ಗತಿ ಏನಾಗಿದೆ ಎನ್ನುವ ಹಾಗೆ ಆ ರೀತಿ ನಡೆಯುತ್ತೆಯೋ ಅದ ತಲೆಯಲ್ಲಿ ಬೇರ್ಪಡಿಸಬೇಕು. ಆಯ್ತಲ್ಲ, ಮೂರು ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತಾ ಮಗದೊಂದು ದೈವ ಪೂಜೆ ಸಲ್ಲ. ಕೆಲವರು ಭೂಲೋಕವನ್ನು ಸೇರಿಕೊಂಡು ಯಾಗ ಯಜ್ಞವಾದಿಗಳನ್ನು ಮಾಡಿ ಅವಿರ್ಬೋದು ಇಂದ್ರಾದಗಳ ಮಾಡ್ತಾರೆ. ಅದು ಋಷಿಮುನಿಗಳ ಮಧ್ಯ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾತ್ಮನಾಗಬೇಕು. ಹೋಗಿ ಬೋಧಿಸಿ. ನಾವು ಹೇಳಿದ್ದನ್ನು ಕೇಳಲಿದ್ದಾರೆ. ದಾಕ್ಷಿಣ್ಯವೇ ಬೇಡ, ಕೋರಳನ್ನು ಏನೇ ಹಾಗೆ ಯಾರದು? ಸೂರ್ಯಚಂದ್ರರೇ, ನಿಮಗಾದರೂ ಸರಿ. ಮಹಿಷನಪ್ಪನೇ, ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರಿ ನಿಮ್ಮ ಜತನ
ವೈಶೋಕ್ಯ ಲೋಕಕಂಟಕನಾಗಿ ಮರಳುತ್ತಾ ಇದ್ದಾನೆ. ಮಾಡಬಾರದಂತ ಅನ್ಯಾಯವನ್ನು ಸಗುತ್ತಾ ಇದ್ದಾನೆ. ಈ ಹೊತ್ತಿಗೆ ಸುರಲೋಕವನ್ನು ಸೇರಿ ನಮ್ಮವರನ್ನೆಲ್ಲ ಸೋಲೆ ಮಾಡಿದ್ದು ತನ್ನದೇ ಅಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಿಕ್ಕು ಯಾವುದೇನು ಹಾಗೆ ತಿಳಿಯದೆ ನಿನ್ನಡೆಗೆ ಬಂದಿದ್ದೇವೆ. ನೀನೇ ದಾರಿಯನ್ನು ತೋರಿಸಬೇಕು. ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗು. ಬರೆದು ಹಿರಾದ್ರಿಯ ಬಳಿಗಾಗಿ ಪೃಥ್ವಿಯ ಎಲ್ಲೆಡೆ ಮಹಿಷನ ಕುರಿತಾದಂತಹ ಆರ್ಭಟೆಯೇ ಆವರಿಸಿದೆ. ದುಷ್ಟರನ್ನು ವಧಿಸುವ ಬಗೆ ಹೇಗೆ ಎನ್ನುವುದನ್ನು ಆಲೋಚಿಸುವುದಕ್ಕಾಗಿ ನಿನ್ನೆಡೆಗೆ ಬಂದವನು ನಾನು. ನೀನು ನೋಡಿದರೆ ಮಧ್ಯಪದದಲ್ಲಿಯೇ ಭೇಟಿಯಾಗಿದೆ. ತುಯಿನಾದ್ರಿಯ ತಪ್ಪಲ ಪ್ರದೇಶದಲ್ಲಿ ನಾವು ಒಂದಾಗಿದ್ದೇವೆ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಆಲೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ನಳಿನ ಬಳಿಕ ಶೀಘ್ರದಿ ಹರನಗರಗಳು ಇಬ್ರೂ ನಾಪತ್ತೆ. ಏನು ಮಾಡುತ್ತೇವೆ? ತಿಳಿದ ಶರೀರ ನುಡಿಯಿಂದ ತುಹಿರಾತ್ರಿಯರಿ ಹರಿಹರಾದಿಗಳಿಂದ ಹದರ ಹರಿಹರ ಪದಕ್ಕೆ ರಗಿದಗಲರು ಏನಾಯ್ತು? ಗುರುಳ ಮಾಯಿಯ ತುಗಡಳರಿ ಹೌದು ಸ್ವಾಮಿ. ಕರಹರಿ ಮುಗಿ ಹೇವೆ ನೀವೇ ಹರಿಹರರ ಪದದ್ವಯಗಳಿಗೆ ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದಂತ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದೆಸೆಗೆಡಿಸಿ ಪಂಚಮಹಾಪಾತಗಳಿಂದ ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗೆಟ್ಟಂತ ನಾವು ನಿಮಗೆ ಶರಣು. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ತೇಜವನ್ನು ನಭಮಂಡಲಕ್ಕೆ ಪ್ರಕಟಿಸಿದ್ದೇನೆ. ಇದು ಬ್ರಹ್ಮ ತೇಜವನ್ನು ಹೊರಗೆಡಹಿದೆ. ಪರಮೇಶ್ವರನಿಗಾಗಿ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ಮೂರು ಮೂರ್ತಿಗಳಿಂದ ಮರಡಿಹ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನೋಡಿದ್ದೀರಾ? ನರಿಯ
ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ನಾರಾಯಣ ಮಹೇಶ್ವರ ಜನನಿ ಇಂದ್ರಾದಿ ಸುಮನಸರೇ ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪಾಲದಲ್ಲಿ ಕಣ್ಣೀರು ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಮಾತೆರಾಲಿ ಕೂಡ ಮಹಿಷ ವಿಧಾನ ನಿತ್ಯವರ ಬಲದಿ ದುರವಾದವೆಲ್ಲವನ್ನ ಜಡಿಸಿರಿ ಭೀತಿಯಿಂದ. ಅಮ್ಮ, ನಾವೆಲ್ಲರೂ ಕಣ್ಣೀರು ಸುರಿಸುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷನ ಅಟ್ಟುಳಿ ಅಮ್ಮ. ಕಾರಣವಾದದ್ದು ವಿಧಾತನಿತ್ತಂತಹ ವರವಮ್ಮ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ್ದು ಸಂಕದುರ್ಗಾದಿಗಳ ದುರ್ಗುಣವಮ್ಮ. ದೇವತೆಗಳೆಲ್ಲರೂ ತತ್ತರಿಸಿ ಹೋಗಿದ್ದಾರಮ್ಮ. ಸೂರ್ಯಚಂದ್ರರ ಪ್ರಯಾಣಕ್ಕೂ ಮಹಿಷನದೇ ಆದೇಶವಮ್ಮ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಜೀವನವನ್ನು ಒದಗಿಸಲಾರೆವಮ್ಮ. ಕರುಣವನ್ನು ನೀನೇ ಪರಿಪಾಲಿಸಬೇಕಮ್ಮ. ಮೂರು ಮೂರ್ತಿಗಳು, ಇಂದ್ರಾದಿ ದೇವತೆಗಳು, ಮಾಲಿನಿ ಜಾತನಾದ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದ ದೇವತೆಗಳನ್ನು ದಸಗೆಡಿಸಿದನೆ. ಧರ್ಮದ್ರೋಹಿಯಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನ ಅನುಚರರಾದಂತಹ ಶಂಕದುರ್ಗಾದ್ಯರನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ 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 ಎಂದು ಸಕಲ ಮಣಿಯರ ಜನ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣವನ್ನೇ ಅರ್ಪಿಸಲು. ಜಯ 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 ಜಗನ್ಮಾತೆ ಎಂದು ಸಂಸ್ತುತಿಸುತ್ತಾ ನಾವೆಲ್ಲರೂ ಪಾದಕಾನತರಾದ ಈ ವೇಳೆಯಲ್ಲಿ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನೆ ಘನತರದಿಂದ ಶೋಭಿಸುವಂತಹ ಭೂಷಣ ವಸನಗಳನ್ನೇ ಅರ್ಪಿಸಿದ್ದಾನೆ. ಸುರ ನಾರಿಯರೆಲ್ಲ ಮಾತೆಯ ಸೇವೆಗಾಗಿ ಉದ್ಯುಕ್ತರಾಗಿದ್ದಾರೆ. ಬಂಗರದ ಚಕ್ರಮ ತ್ರಿನಯನ ಕನಕ ಗರ್ಭ ಬ್ರಹ್ಮದಂಡವನಿತು ಪದ ಕೆಳಗೆಯೇ ವಿನಯದಿಂದಲೀ ಪುರಮಗುರಿಜವ ಸ್ವೀಕರಿಸಬೇಕಮ್ಮ. ಅರಿವಿಗರು ಗಂಗಾಯುಧಗಳ ಮಣಿ ಪಾದೆಯ ಬದಲೊಡೆರುತ್ತದೆ. ಬಯದೇನು ದಿವಿದರು
ಜಯ 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 ಸರ್ವಮಂಗಳೆಯೇ. ನಿನ್ನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಯನ್ನಾಗಿ ನಿನ್ನ ಪದತಳಕ್ಕೆ ಅರ್ಪಿಸಿದ್ದೇವೆ. ಆ ಆಯುಧಗಳನ್ನೆಲ್ಲ ಶಕ್ತಾಯುಧಗಳನ್ನಾಗಿಸಿಕೊಂಡು ಬಹು ಬಾಹುಗಳಲ್ಲಿ ಧರಿಸುತ್ತಾ ಮಹಿಷವಧಿಗಾಗಿ ಉದ್ಯುಕ್ತಳಾದಂತಹ ನಿನ್ನನ್ನು ಕಂಡಾವಾಗ ಅಂತರಂಗವಾಯಿತು ತಾಯಿ ಆನಂದದ ಆಗರ. ಅದಕ್ಕಾಗಿ ಮುನಿಸಂದೋಹದೊಂದಿಗೆ ನೆರೆದಿದೆ ಭಕ್ತ ಜನರ ಸಾಗರ. ಈ ಸಂದರ್ಭದಲ್ಲಿ ಭಯೋತ್ಪಾದಕರನ್ನು ನಿವಾರಿಸುವಲ್ಲಿ ನೀನು ಮುಂದುವರಿದಾಗ ತನ್ನದು ಒಂದು ಸೇವೆಯಾಗಬೇಕು ಎನ್ನುವ ಹಂಬಲವನ್ನು ಹೊಂದಿ ಎತ್ತರದ ಅರಸನಾದಂತಹ ಹಿಮವಂತನೇ ಸಿಂಹವಾಗಿ ಹತ್ತಿರ ಬರುತ್ತಿದ್ದಾನೆ. ಯಾರೆಂಬುದನ್ನು ನೋಡಿದೆ ಸಕಲ ಸಿದ್ಧತೆಯಿಂದ ಧಾವಿಸಿದೆ.
ನಮ್ಮಲ್ಲಿ ವಿರೋಧ ಒದರಬೇಕು. ಅಧಿಕಾರಿಯಾದಂತಹ ನಾನು ಪೀಠವನ್ನೇರಿದಾಗ ನನ್ನ ಜಂಗೆಯನ್ನು
ಶಾಂತಲಾಗಬೇಕಮ್ಮ, ಶಾಂತಲಾಗಬೇಕು. ಸುರಪಾಲ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಣಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕಿಂತದ್ದೇ ಖದರಿಂದ ಉಪಡಳವಾಯಿತು ಅಂತಾದರೆ ನಾವೇನು ಮಾಡಲಿ ಅಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಕರ್ತರಾದಂತಹ ಶ್ರೀಮತಿ ಸಂಧ್ಯಾ ಹಾಗೂ ಶ್ರೀ ಕೇಶವ ಹಾಗೂ ಮನೆಯವರು ಮತ್ತು ನೆರೆದಿರುವಂತಹ ಕಲಾಭಿಮಾನಿಗಳೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ರಮೇಶ್ ರಾವ್ ಕೈಯೂರು ದೇಲಂತಬೆಟ್ಟು ಇವರ ಸೇವಾ ಬಾಬ್ತು ಬಟ್ಟಕೋಡಿಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ದಿನಾಂಕ 31/1/2025 ಶುಕ್ರವಾರ ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಯಾದವ ಕೋಟ್ಯಾನ್ ಮತ್ತು ಮಕ್ಕಳ ಸೇವಾ ಬಾಬ್ತು ಪೆರ್ಮುದೆ ಕನ್ನಿಕಾ ನಿಲಯದ ಮುಂಭಾಗದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಶ್ರೀ ಕಸ್ತೂರಿ ಮತ್ತು ಶ್ರೀ ಯಾದವ ಕೋಟ್ಯಾನ್ ಮತ್ತು ಮಕ್ಕಳ ಸೇವಾ ಬಾಬ್ತು ಪೆರ್ಮುದೆ ಕನ್ನಿಕಾ ನಿಲಯ ಮುಂಭಾಗದಲ್ಲಿ ಶ್ರೀ ಧರ್ಮಸ್ಥಳ ಮೇಳದವರಿಂದ ದಿನಾಂಕ 1ನೇ ತಾರೀಕಿನಂದು ಫೆಬ್ರವರಿಯಂದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಕುಡುಬಿ ಸಮಾಜ ಬಾಂಧವರು ಹಾಗೂ ಊರ 10 ಸಮಸ್ತರ ಸೇವಾ ಬಾಬ್ತು 50ನೇ ವರ್ಷದ ಸೇವೆಯಾಟವಾಗಿ ತೆಂಕಯಕ್ಕಾರು ಪೆರ್ಮುದೆ ಪೇಟೆಯ ಬಳಿ ರಜತ ಕಿರೀಟ ಸಮರ್ಪಣೆಯೊಂದಿಗೆ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ 10 ಸಮಸ್ತರ ಯಕ್ಷಗಾನ ಸೇವಾ ಸಮಿತಿ ಮೇಲೆಕ್ಕಾರು ಇವರ 50ನೇ ವರ್ಷದ ಯಕ್ಷಗಾನ ಸೇವೆಯ ಬೇಲಾಟವಾಗಿ ಮೇಲೆಕ್ಕಾರು ಶಾನುಭೋಗರ ಬಾಕಿಮಾರು ಗದ್ದೆಯಲ್ಲಿ 19ನೇ ತಾರೀಕಿನಂದು ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್.
ಸಮರ್ಥಿಸಿಕೊಳ್ತಾ ಇದ್ದೇನೆ. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ಒಲಿದಂತ ವಿಧಾತನಲ್ಲಿ ಧರೆಯೋನಿಜರಿಂದ ಮತ್ತು 3 ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದವರಿದ್ದೇವೆ. ಆ ಬಳಿಕ ಕೈಗೊಂಡದ್ದು ದಿಗ್ವಿಜಯ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಭೋಜನ ದರ್ಪವನ್ನ ಮೂಡಿದು ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ಬಳಿಕ ಇಳಿದದ್ದು ಪಾತಾಳ ಲೋಕಕ್ಕೆ. ಹೊರಗಾದಿಗಳ ಎಳೆಯನ್ನು ಮೆಟ್ಟಿ ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ಅನ್ನೋ ವರ್ತಮಾನ ಕಾಲದಲ್ಲಿ 2 ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಯಾವುದನ್ನ? 2 ಲೋಕಗಳು ನಮ್ಮ ವಶವಾದ್ರ ಸಾಕೆ. ಅರುಜೋ ಅದನ್ನು ಪಡೆಯಬೇಕೆಂಬ ಹಂಬಲ ಮೇಲೆ ಏರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಪಡಿಸು. ಏರೋಣ ಮೇಲೆ. ಗಜವನ್ನಡುತ್ತಾ ಬಂದೆಯೋ ತಾಳು ಎಲ್ಲವೋ ಐರಾವತವನ್ನು ಏರಿ ವಜ್ರಾಯುಧವನ್ನು ಜಳಪಿಸುತ್ತಾ ದುರಕ್ಕಾಗಿ ಬಂದೆಯೋ. ನಿನ್ನ ಎದುರಾಗಿ ಬಂದವನೇನು ಸಾಮಾನ್ಯದವನಲ್ಲ. ಶೋಣಿತಾಧಿಪ ಶುಂಭನನುಜ ನಿಶುಂಭನೆಂದರೆ ನಾನೇ. ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟೆ ಅಂತಾದ್ರೂ ಒಳಿತು. ಇಲ್ಲವಾದರೆ ನಿನ್ನ ಶಿರವನ್ನು Oh!
ಹೇಳುವುದಕ್ಕಾಗಿ ಬಂದೆಯಾ? ಬಂದವರು ಸಾಮಾನ್ಯರೇನು ಹಾಗೆ ಭಾವಿಸಿಕೊಳ್ಳಬೇಡ. ಏನು ಮೋಹ? ಚೂಡಿದಾದೀಪ ಶುಂಭದಾನವನಿಂದ್ರೆ ನಾನೇ ಎರಡು ಲೋಕನನ್ನ ವಶವಾಗಿದೆ. ಉಳಿದದ್ದು ರಾಗ ನಿನ್ನ ನಿರೀಕ್ಷೆಯಲ್ಲಿ ಇದ್ದವ ನಾನು. ಯಾಕಂತ ಹೇಳಿದ್ರೆ ನಿನ್ನವರೆಲ್ಲರೂ ಕೂಡ ನಿನ್ನವರೆಲ್ಲರೂ ಕೂಡ ಒಬ್ಬರೊಬ್ಬರಾಗಿ ಬಂದು ಹೋಗಿದ್ದಾರೆ. ಎಲ್ಲ ಎದುರಿನಲ್ಲಿ ನಿರೀಕ್ಷೆ ಅಂತ ಹೇಳಿಯೇ ತೆಗೆದದ್ದು. ಹಾಗಂತ ನೀನು ಯಾಕೆ ಬರ್ಲಿಲ್ಲ ಎನ್ನುವ ಹಾಗೆ ಕಾಯ್ತಾ ಇದ್ದವ ನಾನು. ಒಳಿತಾ ಆಯ್ತು, ನನ್ನ ಎದುರಿಗೆ ಬಂದದ್ದು ಒಳಿತಾ ಆಯ್ತು. ಯಾಕೆ? ನಿನಗೆ ಒಂದು ಬುದ್ಧಿವಾದದ ಮಾತು. ಯಾರು? ನಾನು. ಹೇಳು. ಈ ಹಿಂದೆ ನಿನ್ನಂತ ದಾನವರು ನಮ್ಮದಂತ ನಾಲ್ಕು ಲೋಕವನ್ನು ಪ್ರವೇಶ ಮಾಡಿದ್ದಾರೆ. ನಾಲ್ಕಬೇಕೆನ್ನುವ ಹಾಗೆ ಹಠ ಮಾಡಿ ತನ್ನ ಸಾವನ್ನು ತಾವೇ ಕೊಂಡುಕೊಂಡವರಿದ್ದಾರೆ. ಅದೇ ಸ್ಥಿತಿ ನಿನಗಾಗುದು ಬೇಡ. ಬಂದಂತೆ ಇನ್ನು ನಡೆಯುತ್ತೀಯಾ ಅಥವಾ ತಲೆಯನ್ನು ಬೇರ್ಪಡಿಸಬೇಕು? ಹಾಕಬೇಕು ಅಲ್ಲ, ಸಾಕಬೇಕು ಅಂತೇವೆ. ನಮ್ಮಣ್ಣ ಶುಂಭಾಸುಡಿಗೆ ಜಯವಾಗಲಿ. ಚಾರು ಚತುರ್ದಶ ಜಗದೊಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಹೊಸ ಹೋಗಲಿಕ್ಕೆ ಒಳ್ಳೇದಾಗಿದೆ. ಯಾರು ಮಾಡಲಿಲ್ಲ, ನನ್ನ ತಮ್ಮ. ಹೌದು, ಒಳ್ಳೇದಾಗಿದೆ. ಅದಕ್ಕೆ ತಮ್ಮ ಶುಂಭ ಅಣ್ಣ, ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ನೀನು ಹೇಳಿದಾಗೆ ಚಾರು ಚತುರ್ದಶ ಜಗಕ್ಕೆ ಶುಂಭನೇ ಹೋದೆ ಅನ್ನುವಂಥ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾರ. ಮೂರು ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನು ಸಾರುವುದಕ್ಕೆ ನಮ್ಮವನ್ನು ಕಳುಹಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗಬೇಕು. ಯಾರು ತಪ್ಪಿ ನಡೆದರು? ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ. ನಾವು ಬರುವ ಮೊದಲೇ ಹೋಗಿ ಆಗಿದ್ದೀವಿ. ಸಾಕು, ಬಿಡಬೇಡಿ ಮಕ್ಕಳೇ. ಹಿಡಿದು ಚಿತ್ರ ಹಿಂಸೆ ಕೊಡಿ ಎಂದಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿದ್ದಾರೆ. ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಎದುರಿನಿಂದ ಏನು ಮಾಡುವುದಿಲ್ಲ, ಹಿಂದಿನಿಂದ ಉಪದ್ರ. ಹಾಗಾಗಿ ಅವರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನ ಹಿಡಿದು ತರ ಮೇಲೆ ತಂದು ಕಾಲ ಶೈಲಿ ಹಾಕಿದ್ರೆ ಸರಿಯಾದ ಶಿಕ್ಷೆ ನಾನು ಕೊಡ್ತೇನೆ ಎನ್ನುವ ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಅದದ್ದೇನೋ ಆಯಾಸ ಬೇಕಾದದ್ದು ವಿಶ್ರಾಂತಿ. Bye.
ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ ನಮಗೆಲ್ಲರಿಗೂ ಸುಖದೌತನ ಉಣಿಸಿದವಳು ನೀನೇ ಆಗಿದ್ದೀಯ. ನಿಜ. ಆದ್ರೆ ಏನು ಮಾಡೋಣಮ್ಮ, ಏನಾಯಿತು? ಅವಳಿಗಿಂತಲೂ ಬಲಾನ್ವಿತರು ಶುಂಭಾನಿಶುಂಭ ಎನ್ನುವಂತ ದೈತ್ಯರು ವಿಧಿಯ ವರಬಲವನ್ನು ಪಡೆದು ನಮ್ಮದಂತ ನಾಲ್ಕಲೋಕವನ್ನು ಸೇರಿದ್ದಾರೆ. ಯುದ್ಧದ ಮುಖೇನವಾಗಿ ನಮ್ಮನ್ನೆಲ್ಲ ಸಾಧೆ ಪಡೆದು ತನ್ನದೇ ಅಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಮೃತ್ಯುವನ್ನು ಗೆದ್ದಂತ ಮೃತ್ಯುಂಜಯ ಎನ್ನುವ ಹಾಗೆ ಪರಕ್ರಮದಿಂದಲೇ ಬರೆದಾಡುತ್ತಾ ಇದ್ದಾರೆ. ದಾರಿ ಯಾವುದು ಎನ್ನುವ ಹಾಗೆ ಕಾಣದೆ ಸಕಲರನ್ನು ಸೇರಿಕೊಂಡು ಈ ತುಹಿನಾಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ದಾರಿಯನ್ನು ಕಲಿಸಬೇಕಮ್ಮ. ಈಗ ಭಯ ಹಿರಿದು ರಮಯರಿ ತರಿದುರೆ ಜರನೆಯನ್ನು ಪೊರೆಯುವೆನು ನಿಮ್ಮನು ಮರೆಯ ಮಾದಲ್ಲ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮ ನಿಗಮಗಳಿಗೆ ತಡೆಗೋಡಿಯಾಗಿ ವರ್ತಿಸುತ್ತಾ ಇದ್ದಾರೆ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಗನೇ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾಧಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಧೈರ್ಯವದಿಳು ಬಳಿಗಾಯದಿರೂಪಿಣಿ ಬಳಿಗೈರುತ್ತ ಎನ್ನುವಣ ರಾಜ ಅರಾಜ ಎಂಬೆಂದ ಎಂದು ಯೋನಿ ಮಾಯಿ
ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ತಪಸ್ಸಿಗೆ ಯಾವುದೇ ಒಂದು ಚ್ಯುತಿಬಾರದ ರೀತಿಯಲ್ಲಿ ದುರುಳರ ವಧೆಯನ್ನು ಮಾಡಬೇಕು ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರೀದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬಾ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕೊಂಬಿನಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎಂದು ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರಿಂದ ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳ್ಳರ ನಿರೀಕ್ಷೆಯಲ್ಲೇ ಇರ್ತೇನೆ.
ಮಾಡಬೇಕು. ಸರಿ. ಘನತರವಾದ ಕೀರ್ತಿಯನ್ನು ಪಡಿಬೇಕು ಎಂಬ ಉದ್ದೇಶದಿಂದ ಕಾನನವನ್ನು ಸೇರಿದೆವು. ಬ್ರಹ್ಮದೇವರ ಕುರಿತು ತಪಸ್ಸಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋದಿಕ್ಯತೆ ಸಂಚರಿಸುತ್ತ ಬರಬೇಕು. ಆಮೇಲೆ ಅಖಂಡವಾದಂತಹ ಬ್ರಹ್ಮಚಾರಿ ವ್ರತವನ್ನು ಪಡೆದಿದ್ದೇವೆ. ಶಂಭುವೆ ಬಂದರೂ ಕೂಡ ಲೆಕ್ಕಿಸೋರು ನಾವಲ್ಲ ಎನ್ನುವ ಹಾಗೆ ಬಂತ ಆಹ್ವಾನ. ಮತ್ತೆ ನಾರದರಾಗಮನ ನಡೆಸಿದ್ರು ಸಂಧಿ ಮಂತ್ರಿ ಪದವಿ ಆ ಬಳಿಕ ಧರಣಿಯನ್ನೆಲ್ಲವ ಸಂಚರಿಸಿಕೊಂಡು ಬಂದೀರಿ. ಸರಿ. ವೈರಿಗಳಾದಂತ
ನಿನ್ನ ನಾನು ಬೇಟೆಯನ್ನಾಡುತ್ತಾ ಹೋದೆವು. ಹೌದು, ಪ್ರಯೋಜನವಾಯ್ತೇನು ಅಣ್ಣ? ಈ ದಾರಿಯಿಂದ ಮುಂದಾಗಿ ಹೋಗುತ್ತಾ ಇರುವಾಗ ಹಂದಿ ಅಣ್ಣ, ಅಣ್ಣ ಹಂದಿ ಬಾರಿಸ್ತೇ ನಿನ್ನ ಕಪಾಳಕ್ಕೆ. ಯಾಕೆ? ಅಣ್ಣ ಹಂದಿಯ ನೀನಲ್ಲೂ ಮತ್ತೆ ಹಂದಿಗಳು ಕಣ್ಣಿಗೆ ಬಿತ್ತು. ಏನ್ ಮಾಡಿದೆ? ಒಂದೊಂದನ್ನು ಹಿಡಿದೆ. ಹಿಡಿದು ದೊಡ್ಡದಾದ ಬಂಡೆ ಕಣ್ಣಿಗೆ ಎಂತದದು? ಹೊಡೆದದ್ದು ಶಬ್ದ ಶಬ್ದ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಎಲ್ಲ ಬೇರೆ ಬೇರೆಗೆ ಹೋಗಿ ಸರಿ. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆಯ. ಅಣ್ಣ ನಿನಗಾಗಿ ಇದನ್ನು ತಂದೆ. ಇದು ಸತ್ಯ ಸತ್ಯ ಉಂಟು. ನಿನ್ನ ಕರ್ಮ ಹುಡುಕುವುದೆಂತ ಹಂದಿಯ ಕಾಲು ಪುಣ್ಯ. ಮತ್ತೆ ನೀನೇನಂತ ಆಲೋಚನೆ ನಾನು ಮಾಡಿ? ಬೇರೆ ಆಲೋಚನೆ. ಕಾಲನಾದು ತೆಗೆದಿರಿಸಿದ್ದೆಲ್ಲ ಎಂಬ ಸಂತೋಷದಲ್ಲಿ ಹುಡುಕಾಡಿದು. ಹೌದು, ಅಲ್ಲಿ ಏನು ಕಾಣುದಿಲ್ಲ. ಅದನ್ನ ಈಗ ಕೊಡುವುದಿಲ್ಲ. ಮತ್ತೆ ಯಾವಾಗ? ಏನಿಲ್ಲದಾಗ ಕೆಲವೊಮ್ಮೆ ಕೇಳ್ತಿ. ಸರಿ. ಆಗ ಕೊಡುವುದಕ್ಕೆ ತೆಗೆದಿಟ್ಟಿದ್ದೆ. ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಕ್ರಮ ಹೇಗೆ? ಇಲ್ಲಿಂದ ಪ್ರಾರಂಭ ಮಾಡಿದೆ. ಸರಿ. ಬೇಟೆಯನ್ನು ಆಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳು ಹಿಂದೆ ಗೋಚರಿಸಿದ್ದು. ಕೈಯಲ್ಲಿರುವ ಖಡ್ಗವನ್ನು ಚೆನ್ನಾಗಿ ಮಾಸಾದೆ. ಆಮೇಲೆ ಒಂದೊಂದು ತುಳಿಯುವುದೇ ಯಾರಿಗೆ? ಆನೆಗಳಿಗೂ ಗುಂಡವನ್ನು ಕತ್ತರಿಸಿದೆ. ಇಟ್ಟೆಯಲ್ಲಿ ಬಾಯಿ ಸುರಿದಿರುವಂತಹ ರಕ್ತ ಕೊಡಿದು ಆನೆಗಳ ಮಾಂಸ ತಂಡ 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 ಮಾಡಿ ಹೀಗೆ ಮುಂದೆ ಮಾಡಿ. ಅಣ್ಣ, ನನಗೊಂದು ಸ್ವಲ್ಪ ಆದ್ರೂ ಉಂಟು ಬೇಕಾ? ಇಷ್ಟು ಬೇಕಿತ್ತು. ಸ್ವಲ್ಪ ಸಾಕ? ಇಷ್ಟೇ ಸಾಕು. ಕೊಡುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಕೊಟ್ಟ ಮೇಲೆ ಏನಾಗ್ತದೆ ಅಂತ ನಾನು ಆಲೋಚನೆ ಮಾಡಿ. ನಾನು ಸುಧಾರಿಸಿಕೊಂಡು ಬಂದೆ. ನೀನು ಸುಧಾರಿಸುವುದು ಎಂತದು? ನೀನು ಹೊತ್ತುಕೊಂಡು ನಾನು ಹೋಗ್ಬೇಕಾದಿತ್ತು. ಇದು ವಿಷಯ ಎಂತದಣ್ಣ? ತಲೆ ಕಡಿದೇನಾ? ಹೌದು. ರಕ್ತ ಕುಡಿದೇನಾ? ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಅಷ್ಟೇ ಕಷ್ಟವಾಯ್ತು. ತಿಂದೆ ಮುಗಿಸಿದೆ. ಆಗುವುದಿಲ್ಲ. ಏನು ಕೊಡುದಿಲ್ಲ? ಕೊಡುವುದಿಲ್ಲ. ಮಾತನಾಡ್ಬೇಡ. ಯಾಕೆ? ಹತ್ತಿರ ಬಾ. ಬಂದೆ. ಈಗ ಸ್ವಲ್ಪ ಹಾಕು. ಯಾವುದನ್ನು? ಗಾಳಿ ಹಾಕು. ನಾನು ನಿನಗೆ ಗಾಳಿ ಹಾಕಿದ್ರೆ ಮತ್ತೆ ನನಗೆ ಇಲ್ಲಿ ಯಾರು ಗಾಳಿ? ಏನು ಮಾಡಿದೆ ಅಂತ ಬೇಕಲ್ಲ. ನಾನು ದುಡಿದಿದ್ದೇನೆ, ಶ್ರಮ ಪಟ್ಟವರು ನಾವು. ಆಯಾಸ ಆಗಿದೆ. ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿಯ ಅವಶ್ಯಕತೆ. ಗಾಳಿ ಉಂಟೇನೆ ಇಲ್ಲಿ? ಇಲ್ಲಿ ಅಷ್ಟೊಂದು ಬೀಸುವುದೇ ಯಾಕಿಲ್ಲ? ತಗ್ಗು ಪ್ರದೇಶ ಅಲ್ಲ. ತಗ್ಗು ಪ್ರದೇಶದಲ್ಲಿ ಗಾಳಿ ಇಲ್ಲ ಅಂತ ಅಲ್ಲ. ನಮಗೆ ಬೇಕಾಗುವಷ್ಟು ಗಾಳಿಲಿ ಬರುವುದಿಲ್ಲ. ಹೌದಣ್ಣ. ಬೇಕಾದರೆ ಎತ್ತರವಾದ ಪ್ರದೇಶ. ಸುಹಿನಾದಿ
ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸ ಎಲ್ಲವೂ ಪರಿಹಾರವಾದ ಏನೋ ಒಂದು ರೀತಿಯ ಉಲ್ಲಾಸವೇ ಮೂಡುತ್ತಿದೆ. ಇನ್ನೇನು ಹೋಗಬೇಕು, ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಏನಾಯ್ತು? ಯಾರಾದ್ರೂ ಹಿಂದಿನಿಂದ ಯಾರಿದ್ದಾರೆ ಸರಿಯಾಗಿ ನೋಡು. ಯಾರು ಕಾಣಿಸುವುದಿಲ್ಲ. ಕಾಣಿಸುವುದಿಲ್ವಾ? ಆಹಾ, ಇಲ್ಲಿ ಬಾ, ಬಂದೆ. ಕಿವಿ ಕೊಡು. ಕಿವಿ ಯಾಕೆ ನಿನಗೆ? ಹಿಡಿಯುವುದಕ್ಕಲ್ವ, ಮತ್ತೆ ಕೇಳಿಸುತ್ತಿರೋ ಸ್ವರವನ್ನ ನಾಲಿ. ಓಹೋ, ಪರಿಚಯ ಉಂಟೇನೋ? ಗೊತ್ತಾಯ್ತು. ಯಾವುದು? ಗಾಳಿ ಜೋರಾಗಿ ಬೀಸ್ತಾ ಉಂಟು. ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮುವಂತಹ ಸ್ವರ. ಅದು ಕರ್ಕಶ, ಇದು ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜಯಂಕಾರ. ಹಕ್ಕಿಗಳ ಕಿಲಿಪಿಲಿಯನಾದ ದುಂಬಿಗಳ ಝಂಕರಿದು ಅಲ್ಲ, ಅಲ್ಲೂ ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣ, ಕಾರ್ಗತ್ತಲಿಂದ ತುಂಬಿಕೊಂಡಿರುವ ಪ್ರದೇಶ. ನಿಜ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೇವೆ. ಹೌದು, ಯಾವ ಭಯವಿಲ್ಲದೆ ಕಾರಣದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು? ಯಾರಿದು? ಆಲೋಚನೆ ಮಾಡಿದ್ರೆ ಗೊತ್ತಾಯ್ತು. ಯಾರಣ್ಣ? ಅವಳಂದ್ರೆ ಇವಳಂದ್ರೆ ಅಣ್ಣ, ಅವಳು ಇವಳು ಇವಳು ಅವಳಿಗೊಂದು ಹೆಸರು, ವಿಳಾಸ, ಪರಿಚಯ ಎಲ್ಲವೂ ಇದೆ. ಹೌದು, ಇಲ್ಲಿ ಅವನಂತಲ್ಲವೆಲ್ಲ. ಮತ್ತೆ ಓಲಿಗಳು ಮೇಲೆ. ಓ ದೇವಲೋಕ, ಸತ್ಯಲೋಕ. ಅಲ್ಲಿ ಅದ ಬ್ರಹ್ಮನ ಮಾಡಿದ ಶಾರದೆ, ವೀಣಾಪಾಣಿ. ಸರಿ, ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ. ಹೌದಣ್ಣ. ತಾನವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿನ ನೆಮ್ಮದಿ ಸಿಗಬಹುದು. ನಿಜ. ಬೇಟೆನಾಡಿದಂತಹ ತನ್ನ ಮುಂಡರ ಮನಸ್ಸಿಗೆ ಹಿತವಾಗಬಹುದು ಹೌದು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ವಾಣಿ ಅಲ್ಲೋ, ಬ್ರಹ್ಮನ ಸೃಷ್ಟಿಕಾರ್ಯ ಆಗಬೇಕು ಅಂತಿದ್ರೆ ಶಾರದೆ ಅವಶ್ಯಕತೆ ಖಂಡಿತವಾಗಿ ಉಂಟೆ. ಒಂದ್ ವೇಳೆ ಶಾರದೆ ಇಲ್ಲದೆ ಹೋದ್ರೆ ಏನಾದಿತ್ತು? ಬ್ರಹ್ಮ ಹುಟ್ಟಿಸಿದಕ್ಕೆ ಒಂದಕ್ಕೂ ತಲೆ ಸರಿ ತಲೆ ಸರಿ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ. ನಮ್ಮಮ್ಮ ಶಾರದೆ ಇರಲಬಹುದು. ನಿನಗೆ ಹೆಣ್ಣು ಮಕ್ಕಳದ್ದು ಮಾತ್ರ ಸ್ವಲ್ಪ ಪರಿಚಯದವರು. ಗಂಡು ಮಕ್ಕಳು ಇದ್ದಾರೆ ನಮ್ಮ ದೇವಲೋಕದವರು. ಯಾರವ? ಕುದುರ ಮುಖದ ತುಂಬ ಅವ ಸಿಗ್ಬೇಕು ನನಗೆ. ಬರ ಬರ ಬಾ, ಮುನ್ನೆ ಬಾ. ಈಗ ಎಷ್ಟು ನೆನ್ಬಿಡು. ಅವ ಬರುವುದಿಲ್ಲ. ಬರುವುದಿಲ್ಲ ಯಾಕೆ? ಹೆದರಿಕೆ ಅಲ್ಲ, ಮತ್ತೆ ನಮ್ಮ ಅಣ್ಣನ ಅಪ್ಪಣೆ. ಹೌದೌದು, ಅಪ್ಪಣೆ ವಿನಃ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶವಿಲ್ಲ. ಅವ ಬರಲಾರ. ಹಾಗಿದ್ರೆ ಮತ್ತೊಬ್ಬ ಯಾರು? ದೇವರ್ಷಿ. ಯಾರು? ದೇವರ್ಷಿ ನಾರದ. ನಾರದರ ಕೆಲಸ. ಅವ ಬರುವುದೇ ಕಷ್ಟ. ಕತೆ ಮುಗಿಯಿತು. ಬಂದ ಮೇಲೆ ಎಷ್ಟೊತ್ತಿಗೆ ಹೋಗುವುದು ಅಂತ ಕಾಯ್ತಾ ಇರ್ತಾರೆ. ಯಾಕೆ ಕಾಯ್ತಾನೆ? ಯಾಕೆ? ನಿಂತಲ್ಲಿ ನಿಲ್ಲುವವನಲ್ಲ ನಾನು. ಹೌದು, ಅಲೆ ಮಾರಿ. ನಿಜ. ಸಂಗೀತ ಕೇಳ್ತಿರುವುದು ಎಷ್ಟು ಹೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಅವಳ ಇವಳು ಅವನು ಇವನು ಯಾಕೆ ಬಾದ? ಹೌದಲ್ವ? ಸಂಗೀತದ ಉಗಮಸ್ಥಾನೆಯಲ್ಲಿ ಕಂಡು ಹಿಡಿಯಬೇಕು. ಸ್ವರ ಹಿಡಿಯುವ ಸ್ವರ ಹಿಡಿಯೋ ನಡೆದರಲು ಸ್ವರ ಹಿಡಿಯೋ ನಡೆದರಲು ನಡೆದರಲು ತನುವಿನ
ಪರಿಮಳ, ಹೂವಿನ ಪರಿಮಳ, ತನುಗಂಧ, ಹೌದು, ಮೈಗೆ ಲೇಪಿಸಂದ ತನುಗಂಧ ಗಾಳಿಗೊಡನೆ ಬೆರೆತು ನಾಸಿಕ ಕಡಲು ಎಲ್ಲಿಂದ ಮುಂದೆ ಹೋದಾಗ ಪ್ರಕಾಶ. ಯಾವ ಪ್ರಕಾಶ? ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿ. ಸಂಗೀತ ಪರಿಮಳ ಪ್ರಕಾಶ ಸಂಬಂಧ ಉಂಟು. ಹತ್ತಿರದಲ್ಲಿ ಇರ್ಬೇಕು, ಎಲ್ಲಿ ನೋಡ್ಬೇಕು, ಹೇಗೆ ಮಾತಾಡ್ಬೇಕು. ಅಣ್ಣ ಅಣ್ಣ ಇಲ್ಲಿ ಮೀಸ ಕಾಣ್ತದೆ, ಮತ್ತೆ ತಮ್ಮ ಹೆಣ್ಣು ಯಾರು ಹೇಳಿ? ಮತ್ತೆ ತಮ್ಮ ಹೆಣ್ಣು ಅಂತರ ಉಂಟು. ಆಗಲಿ ಹೆಣ್ಣೂರು ಎಂತ ಹೌದು, ಒಬ್ಬನೇ ನೋಡು, ತೋರಿಸ್ಲಿಕ್ಕೆ ತೋರಿಸ್ಬೇಕಾ? ನೋಡ್ಬೇಕು. ಮರದನು ಯಾಲೆ ಹೂವತ್ರಲ್ಲಿ ಕುಳಿತುಕೊಂಡಿದ್ದಾಳೆ. ಅಣ್ಣ ಮರ ಒಂದು ಕಾಣಿಸ್ತಾ. ಯಾವ ಮರ? ಮಾವಿನ ಮರ. ಅಷ್ಟು ತಿರುಗಿದ್ರೆ ಮಾವಿನ ಮರವೇ ಕಾಣ್ಬೇಕು. ಮತ್ತೆಷ್ಟು ಹೆಚ್ಚು ಬೇಡ, ಮತ್ತೆ ಒಂದರೊಳಗೆ ನಾ ತೋರಿಸ್ತೇನೆ. ನೋಡ್ತೇನೆ. ನಮ್ಮ ತಿರುಗಾಟದಲ್ಲಿ ಇಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡವರು ನಾವಲ್ಲ. ಸಂಗೀತ ಗೋಸ್ಥಾನದಲ್ಲಿ ಕಣ್ಣು ಹಿಡಿಬೇಕು ಉದ್ದೇಶದಿಂದ ಸರ ಹಿಡಿದು ಮುಂದುವರಿದು ಬಂದಾಗ ಇಂಥ ಪ್ರದೇಶ ಇದೇ ಕದಂಬ. ಕದಂಬ ಮರದಲ್ಲಿ ಕದಂಬ ವೃಕ್ಷಕ್ಕೆ ಮೇಲಿನಿಂದಲೇ ಕೆಳಗಿಳಿದು ಬಂದಂತಹ ಚಿನ್ನದ ತೂಗುಯ್ಯಾಲೆಯಲ್ಲಿ ಕುಳಿತುಕೊಂಡು
ಸಂಗೀತವನ್ನು ಹಾಡ್ತಿರುವಂತ ನಾರಿ ಓರ್ವನು ಕಂಡಾಗ ನಮ್ಮ ಬಾಯಿಂದ ಬಂದಂತಹ ಉದ್ಘಾಟ ಅರಾರೆ ಇವಳೆಂತ ಬಿಟ್ಟಗಾರಿ ನೋಡಿ ಸ್ವರನ ಕೂರ್ಗಡೆ ಎತ್ತಿ ಹೇಳು ನೀನು ಚರಸಿಂದು ವದನೆ ಹರಿಣ ನೇತ್ರ ವಿಮಲಗಾತ ಸರ್ವಾಂಗ ಸುಂದರಿ ಹೌದಣ್ಣ ಸೌಂದರ್ಯವತಿ ಅಂತ ಹೇಳಿ ಊರು ಮನೆಗಳನ್ನು ಬಿಟ್ಟು ತಂದೆ ತಾಯಿಗಳು ನೋಡಿ ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ಯಾ ನಿನ್ನಲ್ಲಿ ನಾನು ಯಾರು ಕೇಳಿ ನನ್ನಲ್ಲಿ ಗೊತ್ತಿಲ್ಲ ಇದ್ರೆ ಅವಳಲ್ಲಿ ಕೇಳುವ ಪರಿಚಯ ಮಾಡ್ತೀನಿ ಈಗ ಬರ್ತದೆ ನೀ ಎಲ್ಲಿಂದ ಬಂದವಳು ಯಾಕೆ ಬಂದವಳಿನ ಹೆಸರೇನು ಹತ್ತಿರದಿಂದ ಮಾತನಾಡುವುದಕ್ಕೆ ಏನಾದರೂ ಸಂಪರ್ಕ ವ್ಯವಸ್ಥೆ ನಾ ಮಾಡ್ತೇವೆ ಬಾ ಮಾತಾಡುದು ಹೇಗೆ ಹುಡುಗಿದಿರೋದು ಮಾತಾಡುವಂತ ಕ್ರಮ ಇಲ್ವಾ ಹೌದಾ ಒಮ್ಮೆ ಮಾತಾಡು ನೋಡಾಯ್ತಾ ಆಗ್ಲಿ ಉತ್ತರ ಸಿಕ್ಕಿತ್ತ ಮಾತಾಡುವುದಿಲ್ಲ ಹಾಗಿದ್ರೆ ಬಾಯಿ ಬರ್ತದೆ ಮತ್ತೆ ಯಾಕೆ ಸಂಕೋಚ ಅದೇ ಯಾಕೆ ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರಾದ್ರು ಮಾತಾಡ್ತಾರೇನು ಇಲ್ವಾ ಮನಸ್ಸಿದ್ದರೆ ಮಾತನಾಡ ಮತ್ತೆ ಮುಗುಳಾಗಿ ಅದು ಕಾಣಿಸ್ತಾವೆ ಮನಸ್ಸಾಗಿದೆ ಹೌದೌದು ಅವಳನ್ನೇ ಮದುವೆ ಆಗ್ಬೇಕು ಅಣ್ಣ ಬ್ರಹ್ಮದೇವ ಕೊಟ್ಟ ವರವೊಂದೊಮ್ಮೆ ಆಲೋಚನೆ ಮಾಡಿ ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರಿ ಅಂತಾದ್ರೆ ನಿಮಗೆ ಮರಣ ಸಾಧಿಸಬೇಕು ಸದಾ ಕಾಲ ನೋಡಿಕೊಂಡಿರ್ಬೇಕು ಅದಕ್ಕೇನು ಮಾಡುವ ನೀವು ವರ ಮಾಡಿ ನನ್ನಲ್ಲಿ ಬಂಧಿಸಿಕೊಂಡಿದ್ದೇವೆ ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ ಧರಣಿಯನ್ನೆಲ್ಲ ಸಂಜರಿದೆ ಜೋಡಿದೆವು ಹಿರದ ಕೊಂಡಾಡುತ್ತಲಿರುವ ಮುದಿಗೆರಿ ಅಣ್ಣದೇವ ವಂದಿಸಿಕೊಂಡಿದ್ದೇವೆ ನಿನ್ನ ಆಚೆಯಿಂದ ತಿರುಗಾಟಕ್ಕೆ ಹೋದವರು ನಾವು ಎಷ್ಟೇ ಹುಡುಕಾಡಿದ್ರು ಕೂಡ ಅವರು ಸುಳಿಬಿಲ್ಲ ಯಾರು ದೇವತೆಗಳು ಹೋದಲ್ಲಿ ಹೋಗ್ಲಿ ಇನ್ನ ವಿಷಯ ಏನು ಹೊಗಳವರಲ್ಲದ ತೆಗಳವರು ಯಾರು ಇಲ್ಲ ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ ನೋಡಿದಾಗ ಮನಸ್ಸಿಗೆ ಆನಂದವಾಯಿತು ತಿರುಗಾಟ ಮಾಡಿದರೆ ಪರಿಣಾಮ ಹಸಿವೆ ಬೇಟೆಯನ್ನು ಆಡಿದೆವು ತುಹಿನಾದ್ರೆ ನೀರು ನಿಂತುಕೊಂಡ ಕಲ್ಲಿನ ವಿಶೇಷ ಏನು ಸ್ವರ ಒಂದು ಕೇಳಿಸಿದಣ್ಣು ಅದನ್ನು ಹಿಡಿದು ಮುಂದಕ್ಕೆ ಬರುವಾಗ ಸ್ವರ್ಣದ ತೂಗುಯಾಲೆಯಲ್ಲಿ ತರುಣಿಯವರುಗಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದಾರೆ ಸಾಮಾನ್ಯ ಹೆಣ್ಣು ನಮ್ಮ ತಿರುಗಾಟದಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡವರು ನಾವಲ್ಲ ಹೌದಾ ಹೌದಪ್ಪ ಅಲ್ಲಿ ನೋಡಿ ಇಲ್ಲಿಗೆ ಬಂದದ್ದು ಯಾಕೆ ಅವಳನ್ನು ಕರೆತಂದು ಮದುವೆ ಆಗಬೇಕು ಚಂಡ ಮುಂಡರೆ ಆಗುದಿಲ್ಲ ನೀವು ಆಡಿದಂತ ಮಾತುಗಳನ್ನು ಕೇಳಿದೆ ಆ ಮಾರನ ಶರ ಹತ್ತಿಗೆ ನಾನು ಸಿಲುಕಿ ಹೋದೆ ಮದುವೆ ಎಂತದ್ದು ಮದುವೆ ಓಡುದೆ ಓಡುದೆ ಮದುವೆ ಹೌದು ಹುಡುಗಿ ಬೇಡವಾ ಕರೆತರ್ತೇವೆ ಈ ಕಡೆಗೆ ಇಲ್ಲಿಗ ಈ ಕಡೆಗೆ ಹೋಗುದು ಅದು ಸ್ವಲ್ಪ ದೂರ ಆಗ್ತದೆ ಈಗ ಹೋದ್ರೆ ಹತ್ತಿರ ಆಗ್ತದೆ ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು ಹೋಗಿ ವಿಶ್ರಾಂತಿ ಮಾಡಿ ಸುಗ್ರೀವೋ ಮಾರಯ್ಯ ಹೀಗೆ ರಾಕ್ಷಸ ಕುಲ ಸಾರ್ವಭೌಮ ಹೊಂದಿಸಿಕೊಂಡಿದ್ದೇನೆ ನನ್ನನ್ನು ಕರೆಸಿದ ಕಾರಣ ಏನೆಂಬುದು ನಾನು ಅರಿಯ ಪ್ರಭು ಏನಾಗಬೇಕು ನನ್ನಿಂದ ಅಯ್ಯೋ ಕದಂಬ ವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡಮುಂಡರಿಂದ ಕೇಳಿ ತಿಳಿದೆ ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವರ ಮದುವೆ ಆಗಬೇಕೆಂಬ ಇಚ್ಛೆಯೋ ನಿಜ ನನ್ನನ್ನೇ ಇಲ್ಲಿಗೆ ಬರಮಾಡಿಕೊಂಡೆಯೋ ನೇರ ಅಲ್ಲಿಗೆ ಹೋಗು ಸಂಧಾನವನ್ನು ಮಾಡು ಅವಳನ್ನ ಇಲ್ಲಿಗೆ ಕರೆತ ನಾನೇ ಹೋಗ್ಬೇಕು ಪ್ರಭು ಬರೀ ಮಾತಲ್ಲ ನೀನೇ ಹೋಗುವುದು ಮಾತಲ್ಲ ನಿನಗೆ ಶುಂಭನ ಆಜ್ಞೆ ಇದು
ಕದಂಬ ವನದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣಿ ಇದ್ದಾಳೆ, ಅವಳನ್ನು ಮದುವೆಯಾಗಬೇಕೆಂದು ಪಟ್ಟಿದ್ದೇನೆ. ಹೋಗಿ ಸುಗ್ರೀವ ಸಂಧಾನ ಮೂಲಕ ಅವಳನ್ನು ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಮಾತಿನಂತೆ ಅರಮನೆ ತೊರೆದೆ, ಕಾಡನ್ನು ಸೇರಿದೆ, ಬಹು ದೂರ ಬಂದಿದ್ದೇನೆ. ಕದಂಬವನದಲ್ಲಿ ಇದ್ದಾಳೆಂದು ಹೇಳಿದೆ. ಮುಂದೆ ಮುಂದೆ ಬರುತ್ತಿರುವ ಇದೇ ಕದಂಬವನವಲ್ವೇ? ನಿಬಿಡವಾಗಿ ಬೆಳೆದು ನಿಂತ ಮರಗಳು ಆಕಾಶವನ್ನು ಮುಟ್ಟುತ್ತದೆ ಎಂದು ತೋರುತ್ತದೆ ಉಂಟು. ಆ ಕಡೆ ಈ ಕಡೆ ರೆಂಬೆಗಳು ಹರಡಿಕೊಂಡಿದೆ. ಅಪ್ಪೋ, ನೆರಳು ಬಿದ್ದಿರುವುದರಿಂದ ಕತ್ತಲೇ ಆವರಿಸಿಕೊಂಡಂತೆ ಕಾಣುತ್ತಿದೆ. ಅಲ್ಲಿ ನೋಡುತ್ತಿರುವಾಗ ಪಕ್ಷಿಗಳೆಲ್ಲ ಬೇಕಾದಷ್ಟು ಹಣ್ಣನ್ನು ತಿಂದು ಕೇಕೆ ಹೊಡೆಯುತ್ತಾ ವಿಧ ವಿಧವಾಗಿ ಹಾಡುತ್ತಾ ಕುಡಿಯುತ್ತಾ ಕುಪ್ಪಳಿಸ್ತಾ ಇದೆ. ಇದೇ ಕದಂಬವನವೇ ಆಗಿರು. ಸಾಧು ಪ್ರಾಣಿಗಳು, ಇಲ್ಲಿ ದುಷ್ಟ ಪ್ರಾಣಿಗಳು, ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿ ಇದೆ. ಹಾಗಾದರೆ ಭೇದ ಭಾವವೆಂಬುದಿಲ್ಲ. ಇಲ್ಲಿಯ ಸ್ಥಳದ ಮಹಿಮೆಯೋ ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಪ್ಪ, ತರುಣಿಯೊಬ್ಬಳು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುತ್ತಾ ವೀಣೆಯನ್ನು ಮೀಟುತ್ತ ತಾಳಲಯಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳು. ನಮ್ಮ ದೊರೆ ಬಯಸಿದ ಹೆಣ್ಣು ಇವಳೇ. ಇವಳು ಕಂಡ ಹಾಕಿದ ತನ್ನನ್ನು ತಾನು ಮರೆತೇ ಶಿವ 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 ಎಂಬ ಉದ್ಗಾರವು ನನ್ನ ಬಾಯಿಯಿಂದ ಹೊರಬಂತು. ನಮ್ಮ ದೊರೆ ಈ ಹೆಣ್ಣನ್ನು ಏಕೆ ಬಯಸಿದ್ರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ಹೆಣ್ಣು ಶುಂಭಾಸುರನ ಕೈಗೆ ಸಿಗುವುದ ಕೊಟ್ಟಿ, ಸಿಕ್ಕಿದರೂ ದಕ್ಕುವಳೆ ಎಂದು ದಕ್ಕಳಾರ. ಏಕೆ ಮೋಹಪಟ್ಟನೋ ಹೇಳುವುದಕ್ಕೆ ಸಾಧ್ಯ. ಯಾಕೆ ಚಂಡಮುಂಡರ ಮಾತನ್ನು ಕೇಳಿದನೋ ಏನೋ. ಅಪ್ಪೋ, ಈ ತರುಣಿಯನ್ನು ಕಂಡಾಗ ಮೈ ಬಂಗಾರದ ಯೂರಿಯಲ್ಲಿ ಕುಳಿತುಕೊಂಡಿದ್ದಾಳಲ್ಲ. ಆ ಕಡೆ ಈ ಕಡೆಯಲ್ಲಿ ಯಾರೊಬ್ಬರೂ ಗೋಚರಿಸುವುದಿಲ್ಲ. ಒಳಗೆ ಯಾರ ಭಯವೂ ಇಲ್ಲವೇ? ಭಯ ಇಲ್ಲ. ಇರುವುದಿದ್ರೆ ಈಗ ಕುಳಿತುಕೊಳ್ಳುತ್ತಿದ್ದಾಳೆ. ಇಲ್ಲ ಇಲ್ಲ. ಹಾಗಾದ್ರೆ ನಾನು ಬಂದ ಕಾರ್ಯವೇನು? ನನ್ನೊಳಗೆ ನಾನೇ ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ವಿಚಾರ ನೋಡಿ ತಿಳಿಸಬೇಕಲ್ಲ. ಅವಳ ಪಾದ ಕೆಳಗೆ ಬೇಡಿಕೊಳ್ಳುತ್ತೇನೆ. ಭವನು ಗರುಡುಳಿದು ಜನನಿ
ನಿನ್ನನ್ನು ಯಾವ ರೀತಿ ಕರೀಲೆಂದೇ ತೋರೋದಿಲ್ಲ ತಾಯಿ. ಜನನಿ ಎಂದು ಕರೆಯುತ್ತಿದ್ದೇನಮ್ಮ, ಜನನಿ ಎಂದು ಕರೆಯುತ್ತಿದ್ದೇನೆ. ತಲೆಯ ತಾಗಿಸಿದ್ದೇನೆ, ಬೆನ್ನನ್ನು ಬಾಗಿಸಿದ್ದೇನೆ, ಕರಗಳ ಜೋಡಿಸಿದ್ದೇನೆ. ಅಮ್ಮ ಒಂದಿಸ್ತಾ ಇದ್ದೇನಮ್ಮ. ನನ್ನ ಮಾತನ್ನು ಪ್ರೀತಿ ಇಟ್ಟು ಕರುಣೆಯಿಂದ ನನ್ನ ಕಾಣಬೇಕಮ್ಮ, ಕಾಣಬೇಕು. ತಾಯೇ, ಆ ಕಡೆ ಈ ಕಡೆ ಯಾರೊಬ್ಬರೂ ಗೋಚರಿಸುತ್ತಿಲ್ಲ. ಈ ತಟ್ಟರವಿ ಯಾರ ಭಯವೂ ಇಲ್ಲದೆ ಕುಳಿತುಕೊಂಡಿರುವೆಲ್ಲಮ್ಮ. ಈ ಕಾಡಿಗೆ ಏಕೆ ಬಂದೆ, ಇಲ್ಲಿ ಏಕೆ ಕುಳಿತುಕೊಂಡೆಯೋ ಹೇಳುವುದಕ್ಕೆ ಅಸಾಧ್ಯವಮ್ಮ. ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಮೆರೆಯುತ್ತಿರುವ ನೀನು ಅಮ್ಮ. ಹೆಮ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿರುವೆ. ಯೌವನವತಿಯಾದ ಇನ್ನೊಬ್ಬರು ಏಕೆ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಗಿದಮ್ಮ, ಅಸಾಧ್ಯವಾಗಿ ಹೋಗಿದೆ ಅಮ್ಮ. ತಾಯಿಯೇ, ಒಬ್ಬ ರೂಪವಂತ ಹುಡುಗನ ಹುಡುಕಿ ವಿದ್ಯಾವಂತರು ನೋಡಿ ಅವನ ಸಂಪತ್ತಿನ ಮೇಲೆ ದೃಷ್ಟಿ ಹರಿಸಿ ಅವನನ್ನು ಮದುವೆಯಾಗಿ ಸುಖವನ್ನು ಅನುಭವಿಸುವಂಥ ಸಮಯವಮ್ಮ. ಬಾಲ್ಯ ಕಳೆದು ಬಾಳೆ, ಯೌವನ ಸಂಧ್ಯ ಮೇಲೆ ತಾಯೇ ಪುನಃ ಅದನ್ನು ಪಡೆಯುವುದಕ್ಕೆ ಸಾಧ್ಯವಮ್ಮ? ಎಂದೂ ಸಾಧ್ಯ ಇಲ್ಲ ತಾನೇ. ಮತ್ತೆ ನಾನೇ ಭಾವಿಸುತ್ತಿದ್ದೇನೆ, ನಿನಗೊಪ್ಪುವಂಥ ಗಡ್ಡು ಎಲ್ಲಿಯೂ ಸಿಗದಿದ್ದುದರಿಂದ ನನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ. ಅಮ್ಮ, ಈ ಬಗ್ಗೆ ಯೋಚನೆಗಳೆಲ್ಲ ಬಿಟ್ಟು ಬಿಡಮ್ಮ. ನಿನ್ನ ರೂಪಕ್ಕೆ, ನಿನ್ನ ಸಂಪತ್ತಿಗೆ ಎಲ್ಲ ಒಪ್ಪುವ ಗಂಡಿದ್ದಾರಮ್ಮ. 3 ಲೋಕದ ಒಡೆಯ ಶುಂಭಾಸುರ ದೊರೆ, ಅವರಿಗಿದಿರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ. ಹೆಚ್ಚೇಕೆ ಇಂದ್ರಾದಿ ದೇವತೆಗಳು ಕೂಡ ಸೇವೆಯನ್ನು ಮಾಡ್ತಾರೆ. ಅಂಥವರ ಬಲವಂತರಾಗಿ ಮೆರೆಯುತ್ತಿದ್ದೇನೆ ತಾಯೇ. ಅಮ್ಮ, ಚಂಡಮುಂಡರೆಂಬರು ಭೇಟಿಗೆ ಬಂದರಂತೆ, ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ವಿಷಯನ ಅರುಹಿದರಂತೆ. ಇದನ್ನು ಕೇಳಿದ ಶುಂಭಾಸುರನ ಮನಸ್ಸು ಏನಾಯ್ತೋ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ನಿನ್ನನ್ನು ಮದುವೆ ಆಗಬೇಕು, ನಿನ್ನನ್ನು ಕರಕೊಂಡು ಹೋಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕು ಇಚ್ಛೆ ಪಟ್ಟಿದ್ದಾರಮ್ಮ. ನನ್ನ ಹೆಸರು ಸುಗ್ರೀವನೆಂದು. ಹೋಗು ಸುಗ್ರೀವ, ಕಾಡಿನಲ್ಲಿರುವಂಥ ಹೆಣ್ಣನ್ನು ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವರ ಮಾತಿನಂತೆ ಇಲ್ಲಿಗೆ ಬಂದಿದ್ದೇನಮ್ಮ. ತಾಯಿ, ಮದುವೆಯಾಗುವುದಕ್ಕೆ ನೀನು ಬರುವೇ ಆದರೆ ಅಂದನವನ್ನೇರಿಸಿ ಚಂದದಲ್ಲಿ ಕರಕೊಂಡು ಹೋಗ್ತೇನೆ. ದೂರದೊಳಗೆ ಬೀಳುವ ಸುಗ್ರೀವನಾಡಿದಂತಹ ಮಾತುಗಳನ್ನು ಆಲಿಸಿದಾಗ ಪಕ್ಕನೆ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಳಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆ ಬಿಸುತ್ತೇನಂತೆ. ಹೇಳಯ್ಯ. ನನಗೇನಾಯ್ತೆಂದು ತಿಳಿದ ಅಸಾಧ್ಯವಾಗಿ ಹೋಯಿತು. ಅಮ್ಮನಲ್ಲಿ ಮಾತನಾಡುತ್ತಿದ್ದೆ, ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಹೇಳುತ್ತಾ ಇದ್ದಂತೆ ಓರೆ ದೃಷ್ಟಿಯನ್ನು ಬೀರಿದು ನಗುವೊಂದು ಸೂಚಿಸಿದಳು. ಆ ನಗುವನ್ನು ಕಂಡಾಕ್ಷಣವೇ ತಲೆ ತಿರುಗಿ ದಪ್ಪನೆ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಧರಿಸಿ ಮೆಲ್ಲಗೆ ಎದ್ದು ನೋಡಿದ್ರೆ ನಾನು ಭೂಮಿಯ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನು? ನಾನು ಬದುಕಿದ್ದೇನು? ನನ್ನನ್ನು ಕೊಂದವರು ಯಾರು? ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಗಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥಳು, ಬದುಕಿಸುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು ಇವಳೇ. ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಅರ್ಹಿದ್ದೇನೆ, ನನಗೇನು ಉತ್ತರವೇ ಸಿಕ್ಕಿದ್ದೇನೆ. ನನ್ನನ್ನು ಕಾಯುತ್ತಾ ಇರಬಹುದು ಶುಂಭಾಸುರ. ಈಗ ತರುಣಿಯನ್ನು ಸುಗ್ರೀವ ಕರಕೊಂಡು ಬಂದನು ಎಷ್ಟು ಆಸೆಯಲ್ಲಿದ್ದನೋ ಏನು, ನನಗೆ ಯಾವ ಉತ್ತರವೂ ಸಿಕ್ಕಿದ್ದಿಲ್ಲವಲ್ಲ. ಏನೇ ಬೇಕಾದರೆ ಅವಳ ಪಾದ ಕೆಳಗುತ್ತಿದ್ದೇನೆ. ಕೊಲ್ಲುವುದಾದರೆ ಕೊಲ್ಲಿಲ್ಲ, ಬದುಕಿಸಿದಾದರೆ ಬದುಕಿಸ ಎಲ್ಲ ಅವಳಿಗೆ ಅರ್ಪಿಸ್ತಾರೆ. ಅಮ್ಮ 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 ನಗಬೇಡ, ನಗಬೇಡ ತಾಯಿ, ನಗಿಸಿ ಕೊಲ್ಲುವೆ ಅಮ್ಮ. ಸುಗ್ರೀವ, ಹೆದರಬೇಡ
ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಯಾರು ತಿಳಿದಿಲ್ಲವಮ್ಮ. ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಏನಾಗಿರಬಹುದು? ಬಾಲ್ಯದಲ್ಲಿ ನಾನೊಂದು ಪಣವನ್ನಿರಿಸಿಕೊಂಡವಳಿದ್ದೇನೆ. ಯಾರು ನನ್ನನ್ನು ಕತ್ತಿ ಕಾಳಗದಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ, ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಂಭುವೇ ಎದುರಾಗಿ ಬಂದರು, ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಮಾತುಗಳ ನಗು ಬರುತ್ತಾ ಉಂಟು, ನಗು ಬರುತ್ತಾ ಉಂಟು. ಯಾಕೆ? ನಿನ್ನನ್ನು ಮದುವೆಯಾಗಬೇಕಾದ್ರೆ ನಿನ್ನನ್ನು ಕತ್ತಿ ಕಾಲದಲ್ಲಿ ಗೊತ್ತಿಲ್ಲಬೇಕಮ್ಮ. ನಿನ್ನನ್ನು ಗೆದ್ದುಕೊಳ್ಳುವವರು ಯಾರಿದ್ದಾರಮ್ಮ? ತಾಯೇ, ನಾನು ನನ್ನ ಇಚ್ಛೆಯಿಂದ ಈ ಮಾತನಾಡಿದಿಲ್ಲ. ಮತ್ತೆ ನನ್ನ ದೊರೆಯಾದ್ರು ಶುಂಭಾಸುರ ಹೇಳಿದ ಮಾತು ಸರಿ. ನೀನು ಆಡಿದ ಎಲ್ಲ ಮಾತನ್ನು ಹೋಗಿ ಶುಂಭಾಸುರನಿಗೆ ಅರ್ಹುತ್ತೇನೆ. ಅವರ ಇಚ್ಛೆ ಏನು ಹಾಗೆ ಮಾಡಲಿ. ಅಮ್ಮ, ನನ್ನಲ್ಲಿ ಅಪರಾಧವಿದ್ರೆ ಕ್ಷಮಿಸಬೇಕು. ನಿನ್ನನ್ನು ಕಂಡ ಮೇಲೆ ನನಗಿನ್ನೂ ಯಾವುದು ಬೇಕಾಗಿಲ್ಲಮ್ಮ, ಯಾವುದು ಬೇಕಾಗಿಲ್ಲ. ತಾಯೇ, ನಿನ್ನಲ್ಲಿ ಬೇಡಿಕೊಳ್ಳುವುದು ಎನಗೆ ಮೋಕ್ಷ ಒಂದನಿತ್ತು ಕರುಣಿಸಮ್ಮ, ಕರುಣಿಸು. ಸುಗ್ರೀವ, ಮನದಿಚ್ಛೆಯೇನು ಎನ್ನುವುದು ಅರ್ಥವಾಯಿತು. ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವೂ ನಿನ್ನ ಪಾಲಿಗೆ ಪ್ರಾಪ್ತವಾಗುತ್ತದೆ. ಹೋಗು ಮಗನೇ, ಶುಭವಾಗಲಿ. ಜಯ ಜಯ
ಎದ್ದಾಳು. ವಿಪರೀತಗಳೇನ್ ಬಲು ಕುಪಿತನಾಗಿ ಬಲ ಅಪರಿಮಿತವ ಕೂಡಿ ಸುಪರಾಕ್ರಮಿ ಐದಪ್ಪುದಲ್ಲಿಗೆ ಕೃಪೆಯಿಂದ ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಯಾಕೆ? ಸಂಧಾನಕ್ಕಾಗಿ. ಸಫಲವಾಯಿತೆ? ಆಹಾ, ಮತ್ತೆ ಸಂಧಾನವನ್ನು ಮುರಿದಳು. ಸುಮ್ಮನಾದೆಯಾ? ಆಹಾ, ಮತ್ತೆ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಅವಳನ್ನು ಎಳೆ ತರುವುದಕ್ಕೆ. ತಂದಾನೆ? ಎಲ್ಲಿಂದ? ಮತ್ತೆ ಓಂಕಾರ ಮಾತ್ರದಿಂದಲೇ ಸುಟ್ಟಳಂತೆ. ಸುಮ್ಮನಾದೆಯಾ? ಆಹಾ, ಛಲ ಎನ್ನುವುದು ಹೆಚ್ಚಿತು. ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ? ಚಂಡನಾಡಿದಳಂತೆ. ಚಂಡಮುಂಡರನ್ನು ಕಳೆದುಕೊಂಡೆ ಪ್ರಭು. ಈಗ ಯಾರು ಇಲ್ಲ, ಎಂತದಕ್ಕೆ ಹೊರಟದ್ದು ನೀನು? ಇನ್ನವರಿವರನ್ನು ಕಳಿಸಿದ್ರೆ ಯಾರಿದ್ದಾರೆ? ಹೌದೌದು. ಹಾಗಲ್ಲ, ಇದ್ದವರನ್ನು ಕಳಿಸುವುದಲ್ಲ, ಆಕೆಯ ಪರಾಕ್ರಮ ಏನು ಎನ್ನುವುದನ್ನ ಒಮ್ಮೆ ನಾನೇ ನೋಡಬೇಕು ಎನ್ನುವಂತ ಉದ್ದೇಶದಿಂದ ಮಣಿಮಯವಾದ ರಥವನ್ನು ಹೊರಟು ನಿಂತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಎಂತದ್ದು ಹೇಳು? ನೀನು ನೋಡುವುದಕ್ಕೆ ಹೊರಟೆ ಅಲ್ಲ. ನಾನು ಈ ಪ್ರಕರಣದಲ್ಲಿ ಕಂಡದ್ದನ್ನು ಹೇಳಲಿ. ಯಾವುದು ಹೇಳು? 4 ಮಾತು. ಧನುಜೇಯನ ಮಾತಾ ಕಿಳಿನ ಮಾತಾ ಪ್ರತಿ ರಾತ್ರಿ ಹಗಲನ್ನು ಸಮರ್ಪಿಸಿದಂತ ಬಹುದೊಡ್ಡ ಸಾಧಕ ನೀನು. ಯಾವುದನ್ನು ನಾವು ಕನಸಿನಲ್ಲಿ ಕಂಡಿದ್ದೆವು ಅದನ್ನು ಕಣ್ಣ ಮುಂಭಾಗದಲ್ಲಿ ತರಿಸಿಕೊಟ್ಟಂತ ಬಹುದೊಡ್ಡದಾದಂತಹ ಪರಿಶ್ರಮ ದಾನವ ಕುಲಕ್ಕೆ ಹಂಗಾಗಿ ಈಗಲೂ ಉಂಟು ಪ್ರಭು. ಯಾರವ ಹಂಗಿಲ್ಲದೆ ಬದುಕುತ್ತೇನೆ ಅಂತ ಯಾವನೂ ಹೇಳಲಿಕ್ಕಿಲ್ಲ. ಯಾರದ್ದು ಇಲ್ಲದಿದ್ರು ದೇವರ ಹಂಗಾದ್ರೂ ಬೇಕು. ನಮಗೆ ಬೇರೆ ಯಾವ ದೇವರ ಹಂಗೂ ಇಲ್ಲ ಪ್ರಭು.
ನೀನೇ ನಮಗೆ ದೇವರಾಗಿ ನಮಗೆ ಕೊಡಬೇಕಾದ್ದನ್ನು ಹೊತ್ತು ಹೊತ್ತಿಗೆ ಸರಿಯಾಗಿ ಕೊಟ್ಟಂತ ಬಹುದೊಡ್ಡ ನಾಯಕನಾಗಿ ಈಶ್ವರನಾಗಿ ಕಂಡು ಬಂದೆ. ಜಿಯಾ, ಪ್ರಪಂಚವೆಲ್ಲ ಯಾರನ್ನು ತ್ಯಾಜ್ಯರು ಅಂತ ಭಾವಿಸ್ತಾ ಇತ್ತೋ ಅವರಲ್ಲಿಯೂ ನಿನ್ನಂತ ಒಬ್ಬ ಹುಟ್ಟುತ್ತಾನೆ ಎನ್ನುವುದು ಎಲ್ಲರಿಗೂ ಚೋದ್ಯದ ವಿಷಯ, ನಮ್ಮವರಿಗೆ ಸಂತೋಷದ ವಿಷಯ, ನಮ್ಮ ವಿರೋಧಿಗಳಿಗೆ ಮತ್ಸರದ ವಿಷಯ. ಇಲ್ಲಿಯವರೆಗೆ ಹೆಣ್ಣು ಹೊನ್ನು ಮಣ್ಣು ಯಾವುದನ್ನು ಬಯಸಿದ್ರು ನಿನಗೆ ಬೇಕಾಗಿ ಅಲ್ಲ, ದಾನವ ಕುಲಕ್ಕೆ ಬಯಸುತ್ತಾ ಬಂದವ, ದಾನವ ಕುಲಕ್ಕೆ ಕೊಡುತ್ತಾ ಬಂದವ, ದಾನವರ ಸುಖವೇ ತನ್ನ ಸುಖ ಹೀಗೆ ಭಾವಿಸಿದ ನಿನ್ನ ಬದುಕು ನಮಗೆಲ್ಲ ಆದರ್ಶ ಪ್ರಭು. ಪ್ರಮೇಯಾದೆಯ ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ಮನ್ಮಥನ ಶರ ನಿನ್ನ ಬದುಕಿನ ಉದ್ದೇಶವನ್ನು ಬದಿಗಿಡುವ ಹಾಗೆ ಮಾಡಿದೆ. ಹೆಣ್ಣೊಬ್ಬಳನ್ನು ಬಯಸಿದೆಯಾ? ನೋಡ್ಲಿಕ್ಕೆ ಹೋಗುತ್ತೇನೆ ಅಂತ ಹೇಳ್ತೀವಿ ಪ್ರಭು. ನೋಡುವುದಕ್ಕಿಂತ ಮೊದಲೇ ಅವಳನ್ನು ಬಯಸಿದ್ದಿ. ನೋಡುವುದು ಬೇರೆ, ಕಾಣುವುದು ಬೇರೆ. ನಮಗೆ ಈ ಪ್ರಕರಣವನ್ನು ನೋಡುವಾಗ ಕಾಣುತ್ತದೆ ಜಿಯಾ, ಏನು ಈ ಪ್ರಕರಣದ ಅಂತ್ಯದಲ್ಲಿ ನಮಗೆ ಒಳ್ಳೆಯದು ಕಾಣುವುದಿಲ್ಲ. ನೀನು ಹೊರಟ ನಡೆಯನ್ನು ಬದಲಿಸದೇ ಇದ್ರೆ ಪರಿಣಾಮದಲ್ಲಿ ಕೆಡುಕುಂಟಾಗ್ತದೆ. ಎಡವಿ ಬೀಳಕೂಡದು. ಇಲ್ಲಿಯವರೆಗೆ ಬದುಕಿನ ಕಷ್ಟದ ಬೆಂಕಿಯಲ್ಲಿ ಬೆದ್ದ ಪುತ್ತಳಿಯಂತೆ ಹೊಳೆದು ಬಂದವ ನೀನು. ಅಂಥ ನೀನು ನಿನ್ನ ಬದುಕಿನಲ್ಲಿ ಸಂಪಾದನೆ ಮಾಡಿದಂತಹ ಬಂಗಾರವನ್ನು, ಪುತ್ತಳಿಯನ್ನು ಯಾವುದೋ ಒಂದು ಸಣ್ಣ ಆಶೆಗೆ ಬೇಕಾಗಿ ಬಲಿ ಕೊಡಕೂಡದು. ಹೊಳೆಯುವ ಹೊಳೆ ಕಲ್ಲುಗಳನ್ನು ಸಂಗ್ರಹಿಸುವ ಬರದಲ್ಲಿ ನಮ್ಮ ಜೋಳಿಗೆಯಲ್ಲಿರುವ ವಜ್ರ ಬಿದ್ದು ಹೋಗಬಾರ್ದಲ್ಲ ಪ್ರಭು. ದೈತ್ಯನಾಥ ಎನ್ನುವ ವಜ್ರವನ್ನು ಉಳಿಸಿಕೋ. ಹೆಣ್ಣಿನ ಬಯಕೆ ಎನ್ನುವ ಹೊಳೆ ಕಲ್ಲಿನ ಬಗ್ಗೆ ಬಯಕೆ ಇಡಬೇಡ. ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತಬೀಜ, ಅರಸನಾದವ ಎಷ್ಟೋ ಮದುವೆ ಆಗಬಹುದು ಎನ್ನುವ ಹಾಗೆ ಮಾತುಂಟು. ನಾನೀಗ ತರುಣಿಯನ್ನು ಬಯಸಿದ್ರೆ ತಪ್ಪೇನು ಕೇಳುವುದು? ತರುಣಿಯ ಯಾವುದಾದ್ರೆ ಬಯಸು, ಅಲ್ಲವಲ್ಲ? ಮತ್ತೆ ತರುಣಿ ಅವಳು ಆದಿಮಾಯಿ, ಆದಿಮಾಯಿ ಧನುಜೇ
ಮತ್ತೆ ಒಬ್ಬಳು ಮದುವೆ ಆಗುವುದಕ್ಕೆ ಬಂದ ಹೆಣ್ಣಿನ ವ್ಯವಹಾರದ ಹಾಗೆ ಅವಳ ನಡೆ ಕಾಣ್ತದೆಯೇ ಪ್ರಭು? ಅಲ್ಲವಲ್ಲ. ಹೆಣ್ಣೊಬ್ಬಳು ಮದುವೆ ಆಗುವುದು ಯಾಕೆ? ಒಂದು ಆಧಾರಕ್ಕೆ. ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನಕ್ಕೆ ಬರುವಾಗ ಗಂಡನ ಅಧೀನ, ವಾರ್ಧಕ್ಯದಲ್ಲಿ ಮಕ್ಕಳ ಅಧೀನ. ಇದು ಯಾಕೆ ಇರ್ತದೆ? ಅವಳಿಗೊಂದು ಭದ್ರತೆ ಬೇಕು. ಕದಂಬ ಕಾಂತಾರದಂತ ಕಗ್ಗತ್ತಲೆಯ ಕಾಡಿನಲ್ಲಿ ಕುಳಿತುಕೊಳ್ಳುವವಳಿಗೆ ಮತ್ತೊಬ್ಬನ ಆಧಾರದ ಭದ್ರತೆ ಬೇಕಾ? ಸ್ವಯಂ ಭದ್ರತೆಯನ್ನು ಅವಳೇ ಒದಗಿಸಿಕೊಳ್ಳಬಲ್ಲಳು ಎನ್ನುವುದನ್ನು ಅಂತ ಕತ್ತಲೆಯ ಕಾನನದಲ್ಲಿ ನಿರ್ಭೀತಿಯಿಂದ ಕುಳಿತುಕೊಳ್ಳುವ ಮೂಲಕ ಅವಳೇ ಪ್ರಸ್ತುತಪಡಿಸಿದ್ದಾಳೆ. ಇಲ್ಲದೆ ಹೋದ್ರೆ ಯಾಕೆ ಮದುವೆ ಆಗುವುದು? ತನ್ನ ಸುಖಕ್ಕೆ ಬೇಕಾಗಿ ಕಣ್ಣಿನಿಂದ ಬೆಂಕಿ ಬಿಡುವವಳು, ಮೈಯಿಂದ ಚಂಡಿಕೆಯ ರೂಪವನ್ನು ಸೃಷ್ಟಿ ಮಾಡುವವಳು, ಕೋಟಿದಾನವರ ಮರಣಕ್ಕೆ ಕಾರಣವಾಗುವವಳು ಯಾವ ಸುಖವನ್ನು ಅಪೇಕ್ಷಿಸಿದ್ದಾಳೆ ಪ್ರಭು? ಅಥವಾ ಕಣ್ಣಿನಿಂದ ಬೆಂಕಿ ಬಿಡುವವಳಿಗೆ ಏನು ಸುಖ ಕೊಡ್ತಿ ನೀನು? ಸುಖ ಬಿಡು ಪ್ರಭು. ಮೈಗೆ ಸಂಬಂಧಿಸಿದ್ದು, ಸಂತೋಷ ಮನಸ್ಸಿಗೆ ಸಂಬಂಧಿಸಿದ್ದು. ಸುಖ ಸಂತೋಷವನ್ನು ಮೀರಿದ ಆನಂದ ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಲೋಕಕ್ಕೆಲ್ಲ ಯಾರೆಲ್ಲ ಆರ್ತರಾಗಿ ಹೋಗ್ತಾರೋ ಅವರಿಗೆ ಆನಂದವನ್ನು ಕೊಡುವ ಅವಳಿಗೆ ನಿನ್ನ ಮೈಯಿಂದ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭು. ಅಥವಾ ಮದುವೆ ಆಗುವುದು ಯಾಕೆ? ತಾಯ್ತನಕ್ಕೆ ಬೇಕಾಗಿ. ಹೆರದೇ ಅವಳು ಲೋಕದಲ್ಲಿ ತಾಯಿ ಆಗಿದ್ದಾಳೆ ಪ್ರಭು. 33 ಕೋಟಿ ದೇವತೆಗಳು, ಸಜ್ಜನರು, ಸಾಧುಗಳು, ಋಷಿಮುನಿಗಳು ಇವರೆಲ್ಲ ಅವಳ ಮಕ್ಕಳು. ಸರಿ ನೋಡುದಿದ್ರೆ ನಾವು ಮಕ್ಕಳೇ. ಜಗನ್ಮಾತೆ ಅವಳು, ತರುಣಿಯಲ್ಲ, ಅವಳ ಆದಿಮಾಯೆ. ಯಾಕೆ ಬಂದಿದ್ದಾಳೆ? ದೇವತೆಗಳ ಇಲ್ಲಿಯವರೆಗಿನ ಬದುಕು ಜಗತ್ತಿನ ನಿಯಮವನ್ನು ಉಳಿಸುವುದಕ್ಕೆ, ಆ ಧರ್ಮದ ಬೆಳೆಯ ಮಧ್ಯೆ ಕಳೆಯ ಹಾಗೆ ದೈತ್ಯವರರಾದ ನಾವು ಹುಟ್ಟಿದ್ದೇವೆ. ಆ ಕಳೆಯನ್ನು ತ್ರಿದಶರನ್ನು ಪೊರೆಯುವ ನಿರ್ಧಾರ ಮಾಡಿದ ಆ ಮಹಾಮಾಯೆ ಹೆಣ್ಣಿನ ರೂಪದಲ್ಲಿ ಬಂದಿದ್ದಾಳೆ. ಹೇಗೆ ಹೊರಗೆ ನೋಡಿಯೇ ಮರಳಾಗುತ್ತೀರೋ ಅಥವಾ ಒಳಗಿನ ಸತ್ವ ನೋಡ್ತೀರೋ, ಈ ಪರೀಕ್ಷೆಗೆ ಅವಳು ಹೊರಟ್ರೆ ಪೂರ್ತಿ ನಾವು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದೇವೆ ಪ್ರಭು. ಅವಳನ್ನು ಬಯಸಿ ಅವಳು ಏನು ಸಂಕಲ್ಪ ಮಾಡಿದ್ದಾಳೋ ಅದಕ್ಕೆ ನೀನು ಪೂರಕನಾಗಿ ವ್ಯವಹರಿಸ್ತಾ ಇದ್ದಿ. ಯಾ ನೆರೆ ಗೋಚರಿಸುವಳು ದೊರೆಯೇ? ಯಾವಾಗಲೂ ಗೋಚರಿಸುವುದಿಲ್ಲ. ಯಾವನು ಈ ಪ್ರಪಂಚದಲ್ಲಿ ಕೊಡಬೇಕಾದ್ದನ್ನು ಕೊಡುವುದಿಲ್ವೋ, ಅದಕ್ಕೆ ವ್ಯತಿರಿಕ್ತವನ್ನು ಕೊಡುವುದಕ್ಕೆ ಹೊರಡ್ತಾನೋ ಅಂತ ದೊರೆ ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಅವಳು ಬರ್ತಾಳೆ. ಮಹಿಷವದೆಯ ಕಾಲದಲ್ಲಿ ಬಂದಿದ್ದಳು, ಮತ್ತೆ ಈಗ ಬಂದಿದ್ದಾಳೆ. ಸರ್ವೇಶ್ವರಿ. ಅವಳಲ್ಲಿ ಮೋಹ ಬೀರುವುದು ಸರಿಯಲ್ಲ ಪ್ರಭು. ಮೋಹ ಬೀರಿದರ ಪರಿಣಾಮ ಏನಾಯಿತು? ಸುಗ್ರೀವ ಇದ್ದು ಇಲ್ಲದಂತಾದ. ಇಲ್ವಾ? ಇದ್ದಾನೆ. ಇದು ಪ್ರಯೋಜನ ಉಂಟಾ? ಇಲ್ಲ. ಅವಳ ದಾಸನಾಗಿದ್ದಾನೆ. ಧೂಮ್ರಾಕ್ಷ, ಹಿಡಿ ಬೂದಿ, ಚಂಡಮುಂಡರು, ಮಂತ್ರಿ ಪದವಿಯಲ್ಲಿದ್ದವರು ಏನಾಗಿದ್ದಾರೆ? ಈಗ ನಮಗೆ ಹೆಣ ಸುಡುವುದಿದ್ರೆ ಯಾರದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಲೆ ಇಲ್ಲದಿದ್ರೆ ಪರಿಚಯ ಸಿಗುವುದು ಹೇಗೆ? ಇಬ್ರು ಒಂದೇ ರೀತಿ ಇದ್ದಾರೆ. ಒಬ್ಬನ ತಲೆ ಯಾವ ಗದ್ದೆಯಲ್ಲಿ ಉಂಟೋ ಮತ್ತೊಬ್ಬನ ತಲೆ ಇನ್ನಲ್ಲಿ ಉಂಟೋ ಯಾರಿಗೊತ್ತು? ಹಾಗೆ ಒದ್ದಿದ್ದಾಳೆ ಅಂತ. ಈಗ ನಾವು ಹೆಣ ಸುಡುವುದಿದ್ರೆ ಚಂಡಮುಂಡರು ಅಂತ ಒಟ್ಟಿಗೆ ಇಟ್ಟು ಸುಡಬೇಕಷ್ಟೇ ಅಲ್ಲದೆ ಚಂಡನದಿದ್ದು ಮುಂಡನದಿದ್ದು ಅಂತ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ತಲೆ ಇಲ್ಲಲ್ಲ, ಮುಖ ಪರಿಚಯವೇ ಸಿಗ್ಲಿಲ್ಲ. ಅಷ್ಟು ಮಾಡಿದ್ದಾಳೆ. ಇಂಥ ಸತ್ತ ಮೇಲೂ ಇಂಥವನ ಹೆಣ ಅಂತ ಗೊತ್ತಿದ್ದು ಸುಡುವ ಹಾಗೆ, ಒಂದು 4 ಮಾತು ಹೇಳಲಿಕ್ಕೂ ಅವಕಾಶ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾಳೆ. ಅಪ್ರಯೋಜಕವಾಗಿ ನೀನು ದೈತ್ಯಾನ್ವಯವನ್ನು ಯಮನಾಲಯಕ್ಕೆ ಅಟ್ಟಿದೆ ಎಂದಾದ್ರೆ ಕೊನೆಗೆ ಉಳಿಯುವುದು ನೀವಿಬ್ಬರೇ ಅಲ್ಲ. ನೀನು ಹೋದ್ರೆ ಎಲ್ಲರಿಗೂ ಕಷ್ಟವೇ, ಉಳಿದ್ರು ನೀವಿಬ್ಬರೇ, ನೀನು ಮತ್ತು ನಿಶುಂಭ. ಮತ್ತೆ ಹೇಳುವಿ ನೀವು ನಾವಿಬ್ಬರೇ ಸರಿ ಅದಕ್ಕೆ ಕಾಯ್ದ ಅಲ್ಲ. ಹಾಗಲ್ಲ, ನಾವು ನೀವಿಬ್ಬರು ಉಳಿದ್ರೆ ಇಡೀ ಪ್ರಪಂಚ ಉಳಿದ ಹಾಗೆ. ಆದ್ರೆ ಇಲ್ಲೇ ನೋಡು, ನೀನೊಮ್ಮೆ ಸಭೆ ನೋಡು. ನೀನ್ ನಿರೀಕ್ಷೆ ಮಾಡಿದ್ಯಾ ಮೊದಲು ಇಷ್ಟು ಕಡಿಮೆ ಆಗ್ತದೆ ಅಂತ? ಎಷ್ಟು ಇತ್ತು. ಈಗ ನೋಡು, ಬೆರಳು ಸಾಕು ಲೆಕ್ಕ ಮಾಡ್ಲಿಕ್ಕೆ. ಮೊದಲು ಕಣ್ಣೇ ಸಾಕಾಗುತ್ತಿರ್ಲಿಲ್ಲ ಎಲ್ಲಿಯವರೆಗೆ ಉಂಟು ಅಂತ. ಈಗ ಬೆರಳು ಸಾಕು. ಹೋದದ್ದೆ ನಿನ್ನ ಕಾರಣ. ನೀನು ಅವಳನ್ನು ಅಪೇಕ್ಷಿಸಿದ ಕಾರಣ ಇಷ್ಟೆಲ್ಲ ಆಯ್ತು. ಈ ಕೆಟ್ಟ ನಡೆಯನ್ನು ಬಿಡು, ಯೋಚಿಸು. ಇಷ್ಟನ್ನೆಲ್ಲ ಹೇಳಿದೆ, ಕೊನೆಯಲ್ಲಿ ನೀನು ಅಭಿಪ್ರಾಯ ಏನು ಎನ್ನುವುದನ್ನು ಹೇಳು ಪ್ರಭು. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಪಡೆದವಳ ಕಾರುಣ್ಯದಲ್ಲಿ ಧಾ
ದಾರಿಯಲ್ಲಿ ಜಡೆಯ ಬೀಡನ ವರದ ದಿರದಿರಿ ಪಡೆದು ಸುಖವನ್ನು ಬಾಳೋ ಸುಖವಾಗಿ ಬಾಳು ಬಾಳೋ ಇದು ನೀಡಿ ಧನುಜವಜಿ ನೀಜಿ ಬಿಡೋ ಮನದ ಮೂರ್ಗದಿಯ ಬಿಡೋ ಪ್ರಭಾ ಮನಸ್ಸಿನಷ್ಟು ಫಲವತ್ತಾದ ಭೂಮಿ ಮತ್ತೊಂದಿಲ್ಲ. ನಾವು ಯಾವ ಬೀಜ ಹಾಕ್ತೇವೋ ಅದರದ್ದೇ ಮೊಳಕೆ ಹೊಡೆದು ಅದು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಮೂರ್ಖತೆಯ ಬೀಜವನ್ನು ನಿನ್ನ ಮನಸ್ಸೆನ್ನುವ ಭೂಮಿಯಲ್ಲಿ ಹಾಕದಿರು ಪ್ರಭು. ಅದನ್ನು ಕಿತ್ತಗೆ ಅದು ಅಂಕುರವಂತು ಎಂದಾದ್ರೆ ಇಡೀ ದಾನವ ಕುಲಕ್ಕೆ ಅದರ ಕೆಟ್ಟ ನೆರಳು ಬೀಳ್ತದೆ. ಬಿಡು ಮನದ ಮೂರ್ಖತೆಯ. ಬಂದವಳು ತ್ರೈ ಜಗದೊಡೆ, ಬ್ರಹ್ಮನಾದರೂ ಕೈ ಮುಗಿಯುವವಳು. ಬ್ರಹ್ಮನಲ್ಲಿ ನೀನು ಕೇಳಿದೆ, ಏನು ಕೇಳಿದೆ? ಅಮರತ್ವವನ್ನು ಕೊಡು ಅಂತ ಕೇಳಿದೆ. ಕೊಟ್ಟನೆ? ಇಲ್ಲವಲ್ಲ. ಅದಕ್ಕೆ ಪರ್ಯಾಯವಾಗಿ ಎಂತದ್ದು ಕೊಟ್ಟ. ಇವಳು ಕೊಡಬಲ್ಲಳು. ನೇರ ಇವಳಲ್ಲೇ ಕೇಳಿದ್ರೆ ನಿನಗೆ ಬೇಕಾದ್ದು ಸಿಗುತ್ತದೆ. ನೀನು ಯಾರಲ್ಲಿ ಕೇಳಿದೆ? ಬ್ರಹ್ಮನಲ್ಲಿ ಕೇಳಿದೆ. ನಿಜವಾಗಿ ಸಿಗುವುದು ಸಿಗುತ್ತದೆ, ಸಿಗದ ಹಾಗೆ ಮಾಡುವುದೇ ಈ ಮಧ್ಯವರ್ತಿಗಳು. ಈ ಬ್ರಹ್ಮನನ್ನು ಮಧ್ಯೆ ಇಟ್ಟುಕೊಂಡ ಕಾರಣ ನಿನಗೆ ಸಿಗದ ಹಾಗಾದದ್ದು. ಇವಳೆಲ್ಲ ನೇರ ಕೇಳಿದ್ರೆ ನಿನಗೆ ಯಾವ ಅಮರತ್ವ ಬೇಕು ಅದು ಸ್ಫೂರ್ತಿ ಸಿಗ್ತದೆ. ಬ್ರಹ್ಮ ಪೂರ್ಣ ಅನುಗ್ರಹ ಸಿಗಬೇಕು. ಚಂಡಮುಂಡರ ಆ ದೌಷ್ಟ್ಯ ಏನುಂಟು ಅದನ್ನು ಬದಿಗಿಡು. ಧೂಮ್ರಾಕ್ಷನ ತ್ರಾಣ ಏನುಂಟು ಅದನ್ನು ಬದಿಗಿಡು. ಸುಗ್ರೀವನ ಬುದ್ಧಿ ಏನುಂಟು ಅದನ್ನು ಬದಿಗಿಡು. ಇಲ್ಲಿಯವರೆಗೆ ಉಪಯೋಗಿಸದ ಒಂದು ತಂತ್ರವನ್ನು ಉಪಯೋಗಿಸು. ಯಾವುದು? ಇಲ್ಲಿಯವರೆಗೆ ಭಾವನೆಯಿಂದ ಹೋಗಿದ್ಯಾ ನೀನು? ಒಮ್ಮೆ ಭಾವನೆಯಿಂದ ಹೋಗಂತೆ. ಇಲ್ಲಿಯವರೆಗೆ ಕತ್ತಿ ಹಿಡಿದು ಹೇಗೆ ಹೋರಾಟ ಮಾಡಿದ್ಯೋ ಆ ದಾರಿಯನ್ನು ಬಿಟ್ಟು ಭಾವನೆಯಿಂದ ನಾನು ನಿನ್ನ ಮಗ ಅಂತ ಹೇಳಿದ್ರೆ ಅಮ್ಮನಾಗಿ ಅವಳು ಹರಸದೆ ಎಲ್ಲಿ ಹೋಗ್ತಾಳೆ? ಮೊದಲು ಕಾಲ ಹಿಡಿ. ಬಾ ಮುಂದೆ. ಸತ್ಯ ನಾನು ಭಾವನೆಯಿಂದ ಹೋಗ್ಬೇಕು. ಹೌದು. ಕಾಣ್ತದ ಎಂತದು ಭಾವನೆ? ಕಾಣೋದು ಬೇಡ, ಮಾತಾಡಿದ್ರೆ ಗೊತ್ತಾಗ್ತದೆ. ಯಾವುದಲ್ಲಿ? ಭಾವನೆ ಒಮ್ಮೆ ಉಪಯೋಗಿಸುದು ನಿನಗೆ ಒಂದು ಹೇಳ್ತೇನೆ. ಎಂತದ್ದು? ಅಲ್ಲ ಒಂದು ನಮ್ಗೆಲ್ಲ ನಿನ್ನ ಭಾವನೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ನಾವು ಮುಖ ನೋಡು, ಅವಳಿಗೆ ಗೊತ್ತಾಗ್ತದೆ. ಯಾಕೆ? ಅವಳು ಯಾವುದನ್ನು? ಅವಳು ಮುಖ ನೋಡುದಲ್ಲ, ಅವಳು ಮನಸ್ಸು ನೋಡು. ಈಗ ಹಾಗಿದ್ರೆ ಪಾಪಿ ನನ್ನ ಜೊತೆಲಿದ್ದು ನನ್ನ ಮನಸ್ಸು ನಿಂಗೆ ಅರ್ಥ ಆಗಲಿಲ್ಲ. ಅದಲ್ಲ, ನಿನ್ನ ಮುಖದಲ್ಲಿ ಭಾವನೆ ಬರುವುದಿಲ್ಲ ಅಂತ ನಿನಗೆ ಯೋಚನೆ ಬೇಡ. ಅವಳು ಮುಖ ನೋಡುವುದಲ್ಲ, ಅವಳು ಮನಸ್ಸು ನೋಡು. ಭಾವನೆ ಬರುವುದೇ ಬೇಡ. ಯಾಕೆ? ಇದಿದ್ದದ್ದೇ ಸಾಕು ನನಗೆ. ನಿನ್ನ ಬೇಡಾಗಿ ನಾನು ನುಡಿಯನ್ನ ಇನ್ನೊಮ್ಮೆ ನನ್ನಲ್ಲಿ ಯಾರು ಬೇಡ. ಕಡುಗಲಿತನದಿಂದ ಗಡಗಡನೆ ನಡುಗಿಸಿ ನನ್ನ ಯೋಗ್ಯತೆ ಏನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಅಂತಾದ ಮೇಲೆ ಅಳಿಯ ಎನ್ನುವ ಕಾರಣಕ್ಕೆ 4 ಮಾತು ಬಂದ. ಅಭಿನಯ ಒಳ್ಳೆದುಂಟು, 4 ಅಂತ ಹೀಗೆ 4 ಮಾತಾಡುವುದಕ್ಕೆ ಅವಕಾಶ ಕೊಟ್ಟೆ. ಆದ್ರೆ ಮಾತು 100 ಆಯ್ತದು, 300 ಆಯ್ತು. ಅದರಲ್ಲಿ ಇರುವುದು 4. ಯಾವುದು? ಅದು ಉಳಿದದೆಲ್ಲ ಜಳ್ಳು. ಇರುವುದು 4. ನೀನು ಯಾವುದಕ್ಕೂ ತಿರುಗಿಸಿ ಮಾತಾಡುವವ ನೀನು. ಈಗ ನನ್ನ ಜೊತೆಲಿ ಬರುವುದಕ್ಕೆ ಮನಸ್ಸು ಕಾಲು ಹಿಡಿಯು. ಕಾಲು ಹಿಡಿಯುವುದಕ್ಕಲ್ಲ, ಎಳೆ ತರುವುದಕ್ಕೆ ಗಂಡು ಮಗನ ಹಾಗೆ ನನ್ನ ಜೊತೆಯಲ್ಲಿ ಬಾ. ಆದ್ರೆ ಒಂದುಂಟು. ಎಂತದ್ದು? ಎಳೆ ತರುವುದಕ್ಕೆ ಹೋದ್ರೆ ಗಂಡು ಹೆಣ್ಣು ಅಂತ ಗೊತ್ತಾಗುದಿಲ್ಲ. ಬೂದಿ ಮಾಡಿದ್ರೆ ಅವಳು ಯಾರು? ಗಂಡ ಹೆಣ್ಣು ಅಂತಲೇ ಗೊತ್ತಾಗ. ಬೂದಿ ಮಾಡುವುದಕ್ಕೆ ಅವರು ಉಳಿದ್ರಲ್ವ ಹಾಗೆ. ಎಳೆ ತರುವುದಕ್ಕೆ ಬರುವ ಮನಸ್ಸಿದ್ದರೆ ಬಾ, ಇಲ್ಲದಿದ್ರೆ ನಾನು
ಕರೆತರಬೇಕೆ? ರಥ ಸಿದ್ಧತೆ ಮಾಡಿ ಹೋಗ್ತೇನೆ. ಒಂದೋ ರಥದಲ್ಲಿ ಅವಳು ಇರ್ತಾಳೆ, ಇಲ್ಲದ್ರೆ ರಥದಲ್ಲಿ ನನ್ನ ಹಣ ಇರ್ತದೆ. ಕೊಡಪ್ಪ. ನಮ್ಮವರನ್ನು ಸೇರಿಸಿಕೊಂಡೆ. ಕದಂಬವನದತ್ತ ಮುಖ ಮಾಡಿದೆ. ಆಹಾ, ಕದಂಬವನದ ಆ ಪರಿಸ್ಥಿತಿಯನ್ನೇ ಬದಲಿಸಿದಂತಹ ಮಹಾಶಕ್ತಿ ಎಲ್ಲಿಯೋ ಮೂಲೆಯಲ್ಲಿ ಬಿದ್ದ ಕದಂಬವನ ಮೆರವ ಕದಂಬವನವಾಗಿದೆ. ಕಾರಣ ಏನು? ಅವಳ ಉಪಸ್ಥಿತಿ. ನೋಡಿದೆ 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 ಲೋಕಜನನಿಯನ್ನು ನೋಡುವಂತಹ ಸೌಭಾಗ್ಯ ಒಂದು ಸಿಕ್ಕಿತು. ನೋಡ್ಲಿಕ್ಕೆ ಚಂಡಮುಂಡ ಧೂಮ್ರಾಕ್ಷರು ನೋಡಿದ್ದಾರೆ. ಅಲ್ಲಿ ತಾಯಿ ಕಾಣಬೇಕಾದ್ರೆ ಇಲ್ಲಿ ಮಗುವಿನ ಕುತೂಹಲ ಬೇಕು. ಯಾವನಲ್ಲಿ ಮಗುವಿನ ಕುತೂಹಲ ಉಂಟೋ ಅವರಿಗೆಲ್ಲ ಅವಳು ತಾಯಿಯಾಗಿ ಕಾಣ್ತಾಳೆ. ಪ್ರಾಯ ಎಷ್ಟಾಗಿದೆ ಅಂತ ಮುಖ್ಯ ಅಲ್ಲ, ಮಗು ಆಗಲಿಕ್ಕೆ ಗೊತ್ತಿಲ್ಲದವನಿಗೆ ಅವಳು ಯಾಕೆ ತಾಯಿ ಆಗುತ್ತಾಳೆ? ಮಗು ಒಂದು ಹಾಗೆ ಸಾಮಾನ್ಯ ದೃಶ್ಯವನ್ನಾದರೂ ಬೆರಗು ಕಣ್ಣುಗಳಿಂದ ನೋಡ್ತದೆ. ಮಗುವಿನ ಮನಸ್ಸು ನಮಗೆಲ್ಲಿ ಬರ್ತದೆ ಹೇಳಿ? ಆ ಮುಗ್ಧತೆ ಇರ್ತಿದ್ರೆ ಇಷ್ಟ ಆಗ್ತಿತ್ತೋ? ಮತ್ತೊಬ್ಬರ ರಕ್ತ, ಮತ್ತೊಬ್ಬರ ಸಾವು, ಮತ್ತೊಬ್ಬರ ನೋವು, ಮತ್ತೊಬ್ಬರ ಪರಿಭವ, ಇದು ನಮ್ಮ ಸಾಧನೆಗೆ ಮೆಟ್ಟುಗಲ್ಲಾಗಿ ಹೋಯಿತು. ಮೆಟ್ಟುವಾಗ ಅವರಿಗೆ ನೋವಾಗ್ತದೆ ಅಂತ ನಮಗೆ ಗೊತ್ತಾಗಲಿಲ್ಲ. ನಾವು ಮೇಲೆ ಹತ್ತಿದ್ರೆ ಆಯಿತು ಅಂತ ಯೋಚಿಸಿದೆವು. ಯಶಸ್ಸು ಸಿಗದೇ ಇರುವುದೊಂದು ದೊಡ್ಡ ದುರಂತ. ಯಶಸ್ಸು ಲೆಕ್ಕಕ್ಕಿಂತ ಬೇಗ ಸಿಗುವುದು ದೊಡ್ಡ ದುರಂತವೇ. ನಮಗೆ ಸಿಕ್ಕಿದ ಯಶಸ್ಸು ಅಪಾತ್ರನಿಗೆ ಸಿಕ್ಕಿದಂತಹ ದ್ರವ್ಯವಾಗಿ ಹೋಯಿತು. ಹಾಗಾಗಿ ಗಾಢ ಗರ್ವದಿಂದ ಕುಳಿತಿದ್ದಾಳೆ. ಮಂಗಳದಾಯಕಿ ಇವಳು, ಲೋಕಕ್ಕೆ ಅನುಗ್ರಹ ಕೊಡಬೇಕಾದವಳು, ಇವಳಾದರೂ ಗಾಢ ಗರ್ವದಲ್ಲಿದ್ದಾಳೆ. ಯಾಕೆ?
ತಂಪಾದ ಚಂದನವನ್ನಾದರೂ ಲೆಕ್ಕಕ್ಕಿಂತ ಹೆಚ್ಚು ತಿಕ್ಕಿದ್ರೆ ಅದರಲ್ಲಿಯೂ ಬೆಂಕಿ ಬರ್ತದೆ. ಒಂದು ಮಿತಿ ಬೇಡವೋ? ಆ ಮಿತಿಯನ್ನು ಮೀರಿ ಆಗಿದೆ. ನಾವು ಮಾಡಬಾರದನ್ನೆಲ್ಲ ಮಾಡಿ ಆಗಿದೆ. ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾನಿನಿಯರ ಹತ್ಯೆ, ಪಾತಕಗಳು ಎಗ್ಗಿಲ್ಲದೆ ಸಾಗಿದೆ. ಒಂದೆರಡು ದಿನವಲ್ಲವಲ್ಲ, ಚತುರ್ಯುಗಗಳ ಕಾಲ ದೇವಲೋಕದ ಮೇಲೆ ತನ್ನ ಅಧಿಕಾರ ಮುದ್ರೆಯನ್ನು ಶುಂಭ ಒತ್ತಿ ಆಗಿದೆ. ಜ್ಞಾನಿಯಾದ ಶುಂಭನಿಗೆ 4 ಯುಗಗಳ ಕಾಲ ಅವಕಾಶ ಕೊಟ್ಟಿದ್ದಾಳೆ. ತಾನಾಗಿ ಇವತ್ತು ತಿದ್ದಿಕೊಂಡಾನು, ನಾಳೆ ತಿದ್ದಿಕೊಂಡಾನು, ನಾಡಿದ್ದು ತಿದ್ದಿಕೊಂಡಾನು. ಬಹುಶಃ ಕಾದು ಕಾದು ಅವಳು ಈ ಗಾಢ ಗರ್ವದಿಂದ ಇಳಿದು ಬಂದಿದ್ದಾಳೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಇವಳನ್ನು ತಿಳಿಯದರ ಪರಿಣಾಮ ನೋಡಿ ಎಲ್ಲಿಯವರೆಗೆ ಬಂತು. ಯಾವುದನ್ನಾದರೂ ಶೋಧಿಸುವ ನಮ್ಮ ಶುಂಭ ಇವಳಲ್ಲಿ ಕುರುಡು ನ್ಯಾಯದಿಂದ ಹೊರಟ. ಪ್ರತ್ಯಕ್ಷ ಕಂಡದನ್ನಾದರೂ 1000 ಸಲ ಶೋಧಿಸಿ ಮತ್ತೆ ಸ್ವೀಕರಿಸುವವ ಅಂತಲ್ಲಿ ಚಂಡಮುಂಡರ ಮಾತನ್ನು ಶೋಧಿಸದೆ ಸ್ವೀಕರಿಸಿದ್ದರ ಪರಿಣಾಮ ನೋಡಿ ಇಲ್ಲಿಯವರೆಗಿನ ಸಾವಿನ ಮೃದಂಗ ಮುಗಿಸದ ನಾದವನ್ನು ಈಗಲೂ ಹೊರಡಿಸ್ತಾ ಉಂಟು. ಕೇಡು ಇವಳಿಂಬದ್ದ ಅವನ ಕೂಡ ಭಾಷೆಯನ್ನು ಹೊರೆದು ಬಂದಿಯೇ ಎನ್ನುವ ಕಾರಣಕ್ಕಾಗಿ ಮುಂದುವರಿದೆ ಎಂದಾದರೆ ಕೇಡು ಕೇಡಿ. ಚಂಡಮುಂಡರಿಗೆ ಬಂದ, ಧೂಮ್ರಾಕ್ಷನಿಗೆ ಬಂದ ಮರಣ ನನಗೂ ಬರ್ತದೆ. ಮರಣ ಏನು ಇವತ್ತಲ್ಲ ನಾಳೆ ಬರಬೇಕಾದ್ದು. ಪ್ರಪಂಚದಲ್ಲಿ ಹೆಚ್ಚಿನವರಿಗೆ ಅರ್ಥ ಆಗದೆ ಇರುವ ಸತ್ಯ ಯಾವುದು ಅಂತ ಕೇಳಿದರೆ ಬದುಕು ಎನ್ನುವುದೊಂದು ಸುಂದರವಾದ ಸುಳ್ಳು, ಸಾವು ಎನ್ನುವುದೊಂದು ದುಃಖಕರವಾದ ಸತ್ಯ. ಅದು ಅರ್ಥ ಆಯಿತು, ಯಾರೂ ಕೆಟ್ಟದ್ದು ಮಾಡುವುದಿಲ್ಲ. ನಾವು ಬದುಕೇ ಸತ್ಯ ಅಂತ ಭಾವಿಸಿದ್ದೇವೆ. ಬದುಕು ಸುಂದರವಾದ ಸುಳ್ಳು, ಸಾವು ದುಃಖಕರವಾದ ಸತ್ಯ. ಇದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಕಾಣ್ತದೆ ಶುಂಭ. ಇಲ್ಲದ್ರೆ ನಮಗೆ ಅರ್ಥ ಆಗುವುದು, ಅವನಿಗೆ ಅರ್ಥ ಆಗುವುದಿಲ್ವಾ? ಮರಣವನ್ನು ನಾವು ಸ್ವೀಕರಿಸುವ ರೀತಿಯಲ್ಲಿರುವುದು. ಆಯಾಸಗೊಂಡವನಿಗೆ ಮರಣ ಆಶ್ರಯ, ಹೋಗಲಾಲಸೆಯಲ್ಲಿದ್ದವನಿಗೆ ದೊಡ್ಡ ಪೆಟ್ಟು, ಅಂಜುಗಳಿಗೆ ಒಂದು ಶಿಕ್ಷೆ, ದಾರಿ ತಪ್ಪಿ ಅಲೆಯುವವನಿಗೆ ಒಂದು ಪಾಠ, ಹಿಂಸೆಗೊಳಗಾದವನಿಗೆ ಒಂದು ಸುಖ, ಶ್ರದ್ಧೆಯಿಂದ ಬಂದವನಿಗೆ ಸ್ವರ್ಗ. ಸಿಕ್ಕಿದ ಮರಣವನ್ನಾದರೂ ಸ್ವರ್ಗವಾಗಿ ಪರಿವರ್ತಿಸಿಕೊಳ್ಳಬಹುದು ಎಂದಾದರೆ ಯಾವಾಗ ದೇವತೆಗಳ ದೂರಿನಂತೆ ಮೂರು ಮೂರ್ತಿಗಳ ಮೇಲಿನವರು ಬರ್ತಾರ ಅಂತ ಹೆದರ್ತಾ ಅನುಭವಿಸುವ ಸ್ವರ್ಗಕ್ಕಿಂತ ಎಳ್ಳಿನಿತು ಭಯ ಇಲ್ಲದೆ ಪಡೆಯುವ ಸ್ವರ್ಗ ಒಳ್ಳೆಯದಲ್ವಾ? ಅದನ್ನೇ ಪಡೀಲಿಕ್ಕೆ ಹೊರಟಿದ್ದಾನೆ ಹೇಗೆ ಶುಂಭ. ಈ ಆಗಾಗ ಪದಚ್ಯುತವಾಗುವ ಸ್ವರ್ಗ ಬೇಡ, ಯಾವತ್ತೂ ಕೆಳಗಿಳಿಯದೇ ಇರುವ ಆನಂದದ ಸ್ವರ್ಗವನ್ನು ಪಡೆಯುವುದಕ್ಕೆ ಹೊರಟದ್ದಾವುದಾದರೆ ಅವ ಪಡೆದದ್ದನ್ನೆಲ್ಲ ನಮಗೆ ಪಡೀಲಿಕ್ಕೆ ಆಗ್ತದೆ. ಧರ್ಮದಲ್ಲಿ ಪಡಿಬೋದು, ಅರ್ಥದಲ್ಲಿ ಪಡಿಬೋದು, ಕಾಮದಲ್ಲಿ ಪಡಿಬೋದು. ಮೋಕ್ಷಕ್ಕೆ ಮತ್ತೊಬ್ಬರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ನಾವೇ ಸಾಧಿಸಬೇಕು. ಶುಂಭನ ಅನ್ನದ ಋಣದಿಂದ ಮೋಕ್ಷ, ಅಥವಾ ಈ ಬದುಕಿನಿಂದಲೇ ಮೋಕ್ಷ. ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ಪ್ರಯತ್ನ ಮಾಡ್ತೇನೆ, ಫಲ ಉಳ್ಕೊಟ್ಟ.
ಅಷ್ಟೌ ಭುಜಂಗೇ ದೇವಿ ಮಹಿಷಸ್ಯ ಮರ್ದಿನಿ ಶಶಂಕ ಚಕ್ರಂ ಶರಶೂಲಧಾರಿಣಿ ತಾಂ ದಿವ್ಯಯೋಗಿನೀಂ ಸಾಜಾತ ವೇದಸಿ ಹೃದಾ ಸದಾ ಶರಣಮಹಂ ಪ್ರಪಂಚ. ಅಡಿಗೆ ಬಾಗಿದವ ರಕ್ತಬೀಜ ನಾಮಕ ನಮ್ಮ ಶೋಣಿತಾಪುರದಿಂದ ಬಂದದ್ದು ಶುಂಭದಲ್ಲಿ ನನಗೆ ಒಡೆಯ. ನಾನವನಿಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ತಾಯೇ, 3 ಮೂರ್ತಿಗಳ ಕಾರ್ಯಕ್ಕೆ ಬೇಕಾಗಿ ತಾಯಿಯಾಗಿ ಒದಗಿ ಬಂದವಳು ನೀನು. ಅವರ ಕಾರ್ಯಕ್ಕೆ ಪೂರಕಳಾಗುವುದಕ್ಕೆ ಹೆಂಡತಿಯಾಗಿಯೂ ಒದಗಿ ಬಂದವಳು. ಶುಂಭ ದಾನವ ನಿನ್ನನ್ನು ಬಯಸಿದ. ನೀನು ಶುಂಭನಿಗೆ ತಾಯಿ ಎನ್ನುವುದರಲ್ಲಿ ನನ್ನ ಅನುಮಾನ ಇಲ್ಲ. ಆದರೆ ತಾಯಿಯಾದವಳಿಗೆ ಯಾವತ್ತೂ ಹೆಂಡತಿ ಆಗುವುದಕ್ಕಾಗುವುದಿಲ್ಲ. ಆದರೆ ಹೆಂಡತಿಗೆ ತಾಯಿ ಆಗಲಿಕ್ಕೆ ಆಗ್ತದೆ ಅಮ್ಮ. ಯಾಕಂದ್ರೆ ಹೆಂಡತಿಯಾದವಳಿಗೆ 6 ಗುಣಗಳು ಬೇಕಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ. ರಾಜಕಾರಣದಲ್ಲಿ ಮಂತ್ರಿಯ ಹಾಗೆ, ಕಾರ್ಯ ಮಾಡುವಲ್ಲಿ ದಾಸಿಯ ಹಾಗೆ, ರೂಪದಲ್ಲಿ ಲಕ್ಷ್ಮಿಯ ಹಾಗೆ, ಭೋಜನದ ಕಾಲದಲ್ಲಿ ತಾಯಿಯ ಹಾಗೆ. ಸಮಸ್ಯೆ ಏನು ಅಂತ ಕೇಳಿದ್ರೆ, ಅನ್ನಮಯಂ ಮನ, ನಾವು ಯಾವ ಅನ್ನ ಉಣ್ಣುತ್ತೇವೋ ಅದೇ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದು. ಹಾಗಾಗಿ ದೇವರ ದರ್ಶನಕ್ಕೆ ಹೋಗುವಾಗ ಸಾತ್ವಿಕ ಆಹಾರ ತಗೊಳ್ಬೇಕು ಅಂತ ಯಾಕೆ ಹೇಳುವುದು? ತಿಂದ ಆಹಾರ ನಮಗೆ ಪರಿಣಾಮ ಬೀಳ್ತದೆ ಅಮ್ಮ. ಒಂದು ಸರಿಯಾದ ಭೋಜನದ ವ್ಯವಸ್ಥೆ ಮಾಡಿ ನೀನು ತಾಯಿಯಾಗಿ ಕುಳಿತುಕೊಂಡ್ರೆ ಹೆಂಡತಿ ಆಗುವುದಕ್ಕೆ ಸಮಸ್ಯೆ ಇಲ್ಲ ಅಂತ. ಹೆಂಡತಿ ಆದ ಮೇಲೂ ಭೋಜನದ ಕಾಲದಲ್ಲಿ ನೀನು ತಾಯಿಯಾಗಿ ಕೊಡ್ಬೇಕಾದ್ದನ್ನೇ ಅವನಿಗೆ ಕೊಟ್ರೆ ಇಲ್ಲೇವರೆಗಿನ ಬೇಡದನ್ನು ತಿಂದು ಬಂದ ತಾಮಸ ಎಲ್ಲ ಹೋಗಿ ಬರ್ಬೇಕಾದ ಸಾತ್ವಿಕತೆಯೇ ಬರುವುದಿಲ್ವ ಅಮ್ಮ. ಬಡಿಸುವವರು ಸರಿಯಾಗಿ ಕೊಡಬೇಕಷ್ಟೇ ಅಮ್ಮ. ದಾನವರೊಟ್ಟಿಗಿದ್ದದಲ್ವಾ, ಬೇಡದ್ದು ಬೇಕಾದ್ದು ಎಲ್ಲ ತಿಂದಿದ್ದಾನೆ. ಹಾಗಾಗಿ ಈಗ ಅಜೀರ್ಣ ಆಗಿದೆ. ನೀನೊಂದು ಅವನಿಗೆ ಕಷಾಯ ಕೊಡ್ಲಿಕ್ಕೆ, ಅವನಿಗೆ ಹೆಂಡತಿಯಾಗಿ ಬಂದ್ರು ಅದೀತು, ತಾಯಿಯಾಗಿ ಬಂದ್ರು ಅದೀತು, ವೈದ್ಯಯಾಗಿ ಬಂದ್ರು ಅದೀತು. ಹೇಗಾದ್ರೂ ಬಂದು ಒಂದು ಕೆಸರಿನಿಂದ ಎತ್ತುವುದಕ್ಕೆ ಕೈ ಹಿಡಿಬೇಕಮ್ಮ, ಕೈ ಹಿಡಿ. ರಕ್ತ ಬೀಜ ಕದಂಬಾವನಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ನನಗೆ. ಕಟುಕನ ಮನೆಯಲ್ಲಿ ಬೆಳೆದಿರುವಂತಹ ಶುಕವನ್ನು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ. ಬೆಳೆದಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು ಲಘುವಿನ ವ್ಯತ್ಯಾಸವನ್ನರಿತಂತಹ ನೀನು ಅಸಾಮಾನ್ಯಳಾದ ನನ್ನನ್ನು ಸಾಮಾನ್ಯನಾದ ಶುಂಭನೊಂದಿಗೆ ತುಲನೆ ಮಾಡುತ್ತಿರುವೆಯಲ್ಲ. ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದಲೇ ಮೂಡಿ ಬರಬೇಕು. ರಕ್ತ ಬೀಜ ಹಾಳಾದ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕಾಗ್ತದೆ ಏನೋ? ಕೈಗೆ ಕೊಟ್ಟರಾಗ್ತದೆ. ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಬಿದ್ದವನೇ ಮೊದಲಾಗಿ ಕೈ ಕೊಡಬೇಕಲ್ಲ. ಹಾಗೆ ಕೆಸರಿನ ಕೂಪದಲ್ಲೇ ಬಿದ್ದಿರ್ಲಿಕ್ಕೆ ಅವ ಕೋಣ ಅಲ್ಲ, ಜಾಣತನವೇನಿದ್ದರೂ ಮನೆ ಬೆಳಗುವ ದೀಪವಾಗಬೇಕೆ ಹೊರತು ಮನೆಯನ್ನೇ ಸುಡುವಂತಹ ಬೆಂಕಿಯಾಗಬಾರದು ತಾನೇ. ನಿನ್ನ ಮೈಯ ಕಡಲಿನ ನೀರು ಹಾಕಿ ಬೆಂಕಿ ಹಾರಿಸು. ಅದಕ್ಕಿಂತಲೇ ಮಿಗಿಲಾದಂತಹ ಶರದಿಯೊಂದು ಸಜ್ಜನರ ಕಣ್ಣೀರಿನಿಂದ ಸೃಷ್ಟಿಯಾಗಿದೆ. ಅದರಲ್ಲಿ ನಿನ್ನೊಡೆ ಶುಂಭ ಮುಳುಗಿ ಹೋದನು. ಎಚ್ಚರ. ಅನುಗ್ರಹದ ನೌಕೆ ಕಳುಹಿಸು, ದಾಟಿಸು, ದಡ ಸೇರಿಸು. ನಂಬಿಕೆ ಇಲ್ಲದವರಿಗೆ ಅಂಬಿಕನಿದ್ದು ಏನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಒಲಿದು ಹೊರಗೊಡ್ತಾನೆ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡ, ಬೇಕಾದಂತಹ ವರಬಲವನ್ನು ಪಡೆದ ವರವನ್ನು ದುರುಪಯೋಗಪಡಿಸಿಕೊಂಡಂತಹ ಪರಿಣಾಮದಿಂದಲಾಗಿ ಸರ್ವಸ್ವವನ್ನು ಕಳೆದುಕೊಂಡಿದ್ದಾನೆ. ಈಗ ಇನ್ನು ಆತ್ಮಬಲ ಗಟ್ಟಿ ಉಂಟಮ್ಮ. ಅದು ಯಾವತ್ತೋ ಕ್ಷೀಣವಾಗಿ ಹೋಗಿದೆ. ಅದ್ಯಾಕೆ? ಅಲ್ಲದೆ ಇದ್ರೆ ನಿಮ್ಮನ್ನ ಯಾಕೆ ಕಳುಹಿಸಿ ಕೊಡ್ತಾ ಇದ್ದ? ಅದು ಹಾಗಲ್ಲ ಅಮ್ಮ. ಕೆಲವೊಮ್ಮೆ ಅವ ಬರುದಿಲ್ಲ, ಕೆಲವೊಮ್ಮೆ ಬರ್ತಾನೆ. ಅದು ಅವನಿಗೆ ಬಿಟ್ಟದ್ದು. ಮತ್ತೆ ಒಮ್ಮೊಮ್ಮೆ ಅವನೇ ಹೇಳ್ತಾನೆ. ನಾವು ಎಷ್ಟಿದ್ರೆ ಅಷ್ಟೇ ಅಮ್ಮ. ಅವನ ಮಟ್ಟಕ್ಕೆ ಏರುದಿಲ್ಲ. ಒಮ್ಮೊಮ್ಮೆ ಅವನ ತಮ್ಮನಲ್ಲಿ ಹೇಳ್ತಾನೆ, ನಾನು ಮತ್ತು ನೀನು ಇಬ್ಬರೇ ಇಡೀ ಕೂಟದಲ್ಲಿ ಸರಿ ಇರುವುದು, ಬೇರೆ ಯಾರೂ ಸರಿ ಇಲ್ಲ. ಹಾಗಾಗಿ ಅವನಿಗೆ ಸರಿ ಅಂತ ಕಂಡದನ್ನು ಮಾಡದೆ ಬಿಡುವುದಿಲ್ಲ, ಸರಿ ಇಲ್ಲ ಅಂತ ಕಂಡದನ್ನು ವಿರೋಧಿಸದೆ ಬಿಡುವುದಿಲ್ಲ. ನಾನು ಎಷ್ಟು ಹೇಳಿದ್ರು ನೀನು ಹೆಣ್ಣಲ್ಲ ಅಂತ ಒಪ್ಪಿಕೊಳ್ಳುವುದಿಲ್ಲ ಅಮ್ಮ. ಬರ್ಲಿಕ್ಕೆ ಗೊತ್ತಿಲ್ಲದೆ ಅಲ್ಲ ಅವು ಹೊರಟಿದ್ದ, ನಾನು ಬಂದದ್ದು. ಹೌದೇ? ಅದೇ ಹೌದಾಗಿದ್ದರೆ ನನ್ನ ವಿಚಾರವನ್ನು ತಿಳಿದ ಬಳಿಕವಾದರೂ ಅವನೇ ಬಾರದೆ ಒಬ್ಬ ಸ್ತ್ರೀ ಭ್ರಾಂತನಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾನೆ. ನನ್ನ ಕೈಯಾರೆ ಕೊಲ್ಲಿಸಿದ ಮಾಡಿದ್ದಾನೆ. ಈಗ ಒಬ್ಬ ರಾಣ ಹೇಳಿದಂತೆ ಅರಮನೆಯಲ್ಲಿ ಕುಳಿತಿದ್ದಾನಲ್ಲ ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ
ಮಾಡಬೇಕಾದ ಯಾರು? ಯಾರು? ಔಷಧಿ ಕೊಡುವವಳು. ನೀನು ವಿಷ ಕೊಡುವವಳು ಪರೀಕ್ಷೆ ತಂದು ಮಾಡುದು. ತಲೆ ಕಟ್ಟು. ಹೋರಾಟವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯ ವ್ಯಾಪರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನ್ನವನ್ನು ಅಳುಗಿಸಿ ఇంకేడు పోయి ఈ చోట మూలైతే ఉంటూ దేవేంద్ర దేవేంద్ర ఉల్లి అలకకాయ తట్టుపోయింది స్వర్గలోక కుడారదికున్నట్టుండు అహంకారం అని పొచ్చి అహంకారం అంతా నాకు అయితే నాకు అన్నకు ముట్టరు జాగ్రత్త పో స్వర్గకే పో పోయినందు బాగోతేరే రక్కసానికి ఎర్ర ఆకాశానికి జత్మతించి మాయకథ దయ్యోయాను ಎಣ್ಣ ಕಲೆಗಾರನಿ ಕರೀರ್ನಿಕ್ಲು ಒಂದೇ ರೀತಿಯ ಸೇವನೆ ಕೊರೊಂದಿಲ್ಲರತೆ ಇರಿತ ಗೆಜ್ಜೆದು ಸೇವನೆ ಕೊರಪಂಚಿ ಸೇವಾ ಮಾಡ್ತಾರೆ ಭಾರಿ ಸಂತೋಷಾನು ಭಾರಿ ಸಂತೋಷಾನು ಭಾರಿ ಸಂತೋಷಾನು ಅಪ್ಪನ ಸೇವೆ ಪಡೆದು ಭಾರಿ ಗೌಜಿ ಅಂತಾರೆ ಆವಡ ನನದಂಬುಗ ಅಪ್ಪನ ಸೇವೆ ನಿಂಚಾನೆ ಭಕ್ತಿರಿ ಮಂತೊಂದು ಬಳಿ ನಿಗಲು ಬೋಯಿನವಳಿ ಬತ್ತಳೆ ನಿಟ್ಟಿನ ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಬುಲೆ ಸಾಲೆ ಕೊರತೆ ಮಾಡ್ಲಕ್ಕ ಅಪ್ಪಗ ತಂದು ಬರೋಣಂದೆ ಬತ್ತೋನಿ ಪ್ರಸಾದ್ ಭಾಗವತೇರಿ ಅಂದಾಳತೆ ಪ್ರಸಾದ್ ಸೇತ್ರತೆ ಆವಡು ಬಾರಿಯಲ್ಲಿ ಬ್ರಾಡ್ ಬಾರಿ ಮಲ್ಲ ಜಾಗ ಹಿಡ್ಕೊಳ್ಳೋದು ಪತ್ತಪ್ಪೆ ಜೋಕಲೆ ನೊಂಜಪ್ಪೆ ಜೋಕಲೆ ಕನ್ನಲಿಪಾಯರು ಅಪ್ಪನ ಸೇವೆ ಮಾಡೋದು ಬೊರ್ನೋಡೆ ಬಾದ ಬಂಡ್ರಿಯಾರು ನನ್ನೊಂದು ಅಪ್ಪನ ಸೇವೆ ನಿಂಚಾನೆ ಭಕ್ತಿನ ಮತ್ತೊಂದು ಬಲಿ ಹೋಯ್ನವಳೆ ಬತ್ತಳೆ ಬೆರೆಸಾಗೇನೊಳ್ಳೆ ಮಲ್ಲ ಭಾಗವತರಿಗೆ ಚೆಂಡೆದಾರು ಶ್ರೀಧರ ಭಟ್ರೆ ದಾನ ಹೆಚ್ಚ ಆವಡು ಒಂಜೇ ಬುಡಕ್ಕೆ ರಡ್ಡು ಕೋಳು ಒಂಜಿ ಕೋಲಲ್ಲಿ ಆಂಡಲ ಗಡಂಗನ್ನು ಬೆಟ್ಟು ಮಾಡಿಯಾರು ಒರಿಯಣಕಾರರಲ್ಲಿ ತುಂತರ ಬಿಡ್ತಾರೆ
ಕೊರ್ಪಾವೆ ಸಂಗೀತಗಾರರು ತುರುಕು ಸಂಗೀತ ಮಂಡಾರು ಮುಖ ಚಕ್ರದಾಳ ಒಟ್ಟಿಯಾರು ರಡ್ರಾಡು ಸೇವೆ ಭಕ್ತಿನ ಮಂತಾರೆ ನನ್ನದು ಮುಗಳ ಅಪ್ಪಣ ಸೇವೆ ನಿಂತಾನೆ ಭಕ್ತಿನ ಮಂತೊಂದು ಬಲೆ ಹೋಯ್ನವುಲೆ ಬತ್ತಲ ಬೆರಿ ಸಾಗ್ಯಾನುಲೆ ಸೇರಿಗಾರ್ರೆ ಅವಳು ಒಂಜಿ ಬಯ್ಯಗೆ ಬರ್ತಾರೆ ಅಪ್ಪಣ ಸೇವೆ ಮಾಡಿ ದಿತ್ತು ಮಾಡ್ತು ಸೇವೆ ಅಂತಾರೆ ನನ್ನದು ಮುಗಳ ಅಪ್ಪಣ ಸೇವೆ ನಿಂತಾನೆ ಭಕ್ತಿನ ಮಂತೊಂದು ಬಲೆ ಹೋಯ್ನವುಲೆ ಬತ್ತಲ ಬೆರಿ ಸಾಗ್ಯಾನುಲೆ ಆಟ ನೇಮ ಬಂದ್ ಕಂಬಳ ಪುರಾಣದ ನಿಕ್ಕಿಲೆಗೆ ಅವೆ ಭಾಗವತರೆ ಕೇರಳ ಬಾಕಿ ಅಣ್ಣ ಭಾರಿ ಮಾಡಲ ಸಭೆ ಸುರುಕು ಪೂರ ಹೋಯ್ತಿರಿ ಇರತ್ತೆ ಅಂಡ್ರಲ್ಲ ಇತ್ತಿನಾಗ್ಲೇನು ಒರಿಯೊರಿಯನ್ನೆಲ್ಲ ಇತ್ತಿನ ರಾಸಿಗೆ ಬಳಿ ಬಾಡ್ಗ ಅಪ್ಪೆಡ ಸೇವೆ ಮಾಡೋದು ಕುಳೊಂದು ತೀಯರು ಉಂದೊಂದು ತೀಯರು ಅಂಚಿಂಚಿ ಒಂದು ತೀಯರು ಮುಸ್ಕುವಾರದು ತೀಯರಿ ಕೆಲದಕ್ಕೆ ಬೇಗ ಮುಗಿಪು ಒಂದು ಗೊತ್ತಿತ್ತಿನ ಜತೊಂದು ತೀಯರಿ ಕೆಲದಕ್ಕೂ ಅನಿಸುವಂತ ಅಪಗನೆ ಹೋಯ್ತಿರಿ ಮಾತೆರೆಗ್ಲ ಅಪ್ಪೆನ ಅನುಗ್ರಹ ಉಂಡುಂದೇ ಪಾತೋನಿ ಪ್ರಸಾದ ಭಾಗವತರೆ ಅಮೃತಗಳಿಗೆ ಬೋಂದು ವಿಷಗಳಿಗೆ ಬರ್ಪಿಂಚಿ ವೇಳೆ ಮಣಿ ಮಂಚ ಅವು ಸೇರೋಡತ್ತೆ ಸೇರೋಡಂಡೆ ಸೂಪರ್ ಪಂಜಿಸು ಕೊಂಡೊಂಡ ಭಕ್ತಿನೊಂಜಿ ಕೊಂಡ ಮತ್ತೊಂದು ಬರ್ತಾರೆ ಇರ್ನ ಕುಟುಂಬ ಸಂಸಾರ ಒಂದು ಬರು ಭಾಗವತೆ ಇದು ಬೊಂಡಣ್ಣ ಕರ್ಕ ಬನ್ನಂಗಯ ಬೊಕ್ಕ ಅಮೃತ ಪೂರ ಬಿರಿದಿ ಪೂರ ಯುದ್ಧಕ್ಕೆ ಮುಂದಾದರೆ ಘೋರ ಚಂಡಿಕೆಯಾಗಿ ನನ್ನನ್ನು ಓಡಿಸುತ್ತಾ ಬಂದಳಲ್ಲ. ಬದುಕಬೇಕು ಬದುಕಬೇಕು, ಬದುಕೋ ದಾರಿಯಲ್ಲಿದೆ. ಓಡುವುದಾದ್ರೂ ಎಲ್ಲಿಗೆ? ಕೆಳಗೆ ಕಾಣುತ್ತಿದೆ ಪಾತಾಳ ಲೋಕ. ಗುರುಗಳಂತಹ ಶುಕ್ರಾಚಾರ್ಯ ಓಡುವುದು.
ನಿನ್ನ ಎದುರಾಗಿ ಬಂದವನೇನು ಸಾಮಾನ್ಯ ಚೋಡಿದಾಧಿಪ ಶುಂಭನನು ಶುಂಭನನೆಂಬ
ಮನದು ಕಂಡೆಯ ಸುರನಾಥ ಸುರಪಾಲ, ನನ್ನ ಈರಣ ಭೀಕರವಾದಂತಹ ರೂಪವನ್ನು ಕಂಡು ಭೀತಿಗೊಂಡೆಯ ಮಗನೇ. ಇದು ಶಾಂತಳಾಗಿದ್ದೇನೆ. ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರ್ಡರಂಡವನ್ನೇ ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ. ಇದುವೇ ನನ್ನ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗ್ಗೆ ಹೇಗಿದ್ದಾಯೆ? ಆಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರಾಯೋಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ದರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರ್ಲನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾರೆ. ಆತನ ಒದಗಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಎದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ. ಅಂತರ್ಧಾನಳಾಗುತ್ತೇನೆ. ಸ್ಮರಿಸುವುದರೇ ದೇವಿ ಚರಣವ ಹರುಜದಲ್ಲಿ ಸುಮನದರೆ ಮೆರೆದನ ಮುರುದನ ಗೈರಾಗದೆ ಜಗಲಿ ಸ್ಮರಿಸುವುದರೇ ದೇವಿ ಚರಣವ ಅಟ್ಟಹಾಸದಿಂದ ಮೆರೆತಿರುವಂತಹ ದುಷ್ಟರನ್ನು ತಡೆಯುವುದಕ್ಕೆ ಅಂಬರ ಪದದಿಂದ ಧರಿಗಳಿದು ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಳು ಮಹಾಮಾತೆಯಾಗಿದ್ದಾಳೆ. ಮಾತ್ರವಲ್ಲ, ಕಳೆದುಕೊಂಡಿರುವಂತಹ ದೇವಲೋಕದ ಗದ್ದಿಗೆಯನ್ನು ಏರುವುದಕ್ಕೆ ಅನುಗ್ರಹವನ್ನೂ ಮಾಡಿಕೊಟ್ಟಿದ್ದಾಳೆ. ನೋಡಿದ್ರಲ್ಲ ಅಮ್ಮನ ಮಹಿಮೆಯನ್ನು. ಇದುವೇ ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಕಥಾನಕವನ್ನು ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಆಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಭ್ರಮರಾಂಬಿಕೆಯು ಸಕಲ ಸಂಪತ್ತನ್ನು ಒದಗಿಸಲೆನ್ನುವಾಗಿ ಕೇಳಿಕೊಳ್ಳುತ್ತಾ ಈ ಪುಣ್ಯತಮವಾದಂತಹ ಕಥೆಗೆ ಮಂಗಳ ಹಾಡುವುದಕ್ಕೆ ಭಾಗವತದಲ್ಲಿ ಅಪ್ಪಣೆ ಕೇಳುತ್ತಾ ಇದ್ದೇನೆ. ಭದ್ರಂ ಶುಭ ಶರಣಾಗದ ಪರಿಪಾಲಕಿ ಲಿಂಗರಿ ದುರಿದ ನಿವಾರಿಣಿ ಬ್ರಾಹ್ಮಣಿ ಮಂಗಳಂ 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 ಭದ್ರಂ ಶುಭಂ ಮಂಗಳಂ. ಶೌರ್ಯ ಶಾರ್ವಿ ಮತ್ತು ಮನೆಯವರು ಶೌರ್ಯ ಶಾರ್ವಿ ಹಾಗೂ ಮನೆಯವರು ಅರ್ತಿಗರು ದಾನಶೂರ ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು 3 ಲೋಕವು ಕೊಂಡಾಡಲಿ ಅಂತ ಕೊಟ್ಟಿರುವಂತಹ 60 ಮೊಳ ಪಟ್ಟೆ ಶಾಲು ಕಾಂಚನ ಶಿವಾರ್ಪಣಮಸ್ತು. ದಕ್ಕಿತ್ತು ಬಿಡಾರಕ್ಕ ದೇವರ